ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಸಾಪ್ತಾಹಿಕ ರಾಶಿ ಭವಿಷ್ಯ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಈ ಒಂದು ವಾರ ಒಂದು ರಹಸ್ಯ ಗರ್ಭದಲ್ಲಿ ಎಲ್ಲಾ ರಾಶಿಗಳಿಗೆ ಏನೆಲ್ಲಾ ರಹಸ್ಯಗಳು ಅಡಗಿದೆ ಅನ್ನೋದರ ಬಗ್ಗೆ ವಿಶೇಷ ಕುತೂಹಲಕಾರಿ ಮಾಹಿತಿಯನ್ನ ಕೊಡುವ ಕಾರ್ಯಕ್ರಮವೇ ಈ ಸಾಪ್ತಾಹಿಕ ರಾಶಿ ಭವಿಷ್ಯ ಕಾರ್ಯಕ್ರಮ. ನೀವೇನಾದ್ರೂ ಈ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಾ? ಹಾಗಾದ್ರೆ ದಯಮಾಡಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಕಾರ್ಯಕ್ರಮ ಹೊತ್ತು ತರುವಂತಹ ಈ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ಅದರಲ್ಲಿರುವಂತಹ ಆಲ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ನಿಮ್ಮ ಮನೆಯಲ್ಲೇನಾದ್ರೂ ವಾಸ್ತು ಸಮಸ್ಯೆ ಇದೆಯಾ? ಅಥವಾ ನಿಮ್ಮ ಕಮರ್ಷಿಯಲ್ ಪ್ಲೇಸ್, ಸ್ಕೂಲ್, ಕಾಲೇಜು, ಹಾಸ್ಪಿಟಲ್ಸ್, ಹೀಗೆ ಮನೆ ಅಥವಾ ಕಮರ್ಷಿಯಲ್ ಪ್ಲೇಸ್ ಅಲ್ಲಿ ವಾಸ್ತು ಸಮಸ್ಯೆ ಇದ್ರೆ ಕೆಡೋದ್ ಬೇಡ, ಕಟ್ಟೋದ್ ಬೇಡ, ಆಲ್ಟ್ರೇಷನ್ ಮಾಡೋದ್ ಬೇಡ. ನನ್ನನ್ನ ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಪ್ಲೇಸಿಗೆ ವಾಸ್ತು ಪರಿಶೀಲನೆಗೆ ಅಂತ ಬರಮಾಡಿಕೊಳ್ಬಹುದು. ನಾನೇ ಖುದ್ದಾಗಿ ಬಂದು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಪ್ಲೇಸ್ ಅಲ್ಲಿ ವಾಸ್ತು ಪರಿಶೀಲನೆ ಮಾಡ್ಕೊಡ್ತೀನಿ. ನಿಮ್ಮ ಮುಂದೆನೆ ವಾಸ್ತು ಯಾವ ಡಿಫೆಕ್ಟ್ ಇದೆ ಅಂತ ಕಂಡು ಹಿಡಿದು ತೋರಿಸ್ತೀನಿ. ಅದಕ್ಕೆ ಏನು ಕೂಡ ಚೇಂಜಸ್, ಆಲ್ಟ್ರೇಷನ್ ಮಾಡ್ಕೊಳ್ಳಾರ್ದೆ ಅಲ್ಲಿ ಕೆಲವೊಂದು ವಸ್ತುಗಳನ್ನ ಇಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ನನ್ನನ್ನ ನಿಮ್ಮ ವಾಸ್ತು ಒಂದು ವಿಸಿಟ್ಗೆ ಕರೆಸ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ಮೊಟ್ಟ ಮೊದಲ ರಾಶಿಯನ್ನ ನೋಡ್ಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯ ಈ ವಾರದ ಭವಿಷ್ಯವನ್ನ ನೋಡ್ಲಿಕ್ಕಾಗಿ ನೋಡಿ, ವಿಶೇಷವಾಗಿ ನಿಮಗೆ ಈ ವಾರ ಸಡನ್ ಏನಾದ್ರೂ ಗೇನ್ಸ್ ಆಗ್ಲಿ, ಗ್ರೋತ್ ಆಗ್ಲಿ ಕಂಡು ಬರುತ್ತೆ. ಅಂದ್ರೆ ನೀವು ಕಳೆದ ವಾರ, ಅದರ ಹಿಂದಿನ ವಾರ ಯಾವುದೋ ಒಂದು ಕೆಲಸನ ಇನ್ನೇನು ಅದು ಎಜ್ಜಿಗೆ ಬಂದಿದೆ, ಕೈಗೆ ಫಲ ಬರುವಂತಹ ಸಮಯ ನಿರೀಕ್ಷೆ ಮಾಡ್ತಾ ಇದ್ದೀವಿ, ನಮಗದರದ್ದು ಒಂದು ಸಿಹಿ ಬೇಕು, ಅದರ ಒಂದು ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀವಿ, ಆ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀವಿ ಅನ್ನೋ ಒಂದು ಹಂಬಲದಲ್ಲಿದ್ರೆ ಈ ವಾರ ನಿಮಗೆ ಸಡನ್ ಆಗಿ ಸಿಹಿ ಸುದ್ದಿ ಬರುತ್ತೆ. ಅಕಸ್ಮಾತ್ ನೋಡಿ, ಕೆಲಸಕ್ಕೋಸ್ಕರ ಇಂಟರ್ವ್ಯೂ ಕೊಟ್ಟು ಬಂದವರು ನಾನು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ, ಯಾವಾಗ ಬರುತ್ತೆ ಅನ್ನೋ ಹಂಬಲದಲ್ಲಿದ್ದವ್ರಿಗೆ ಸಡನ್ ಆಗಿ ಈ ವಾರ ನಿಮಗೆ ಇಮ್ಮಿಡಿಯೇಟ್ಲಿ ಫೋನ್ ಬರುತ್ತೆ, ಇಮೇಲ್ ಬರುತ್ತೆ, ಸಂದೇಶ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ, ಕೆಲಸಕ್ಕೆ ಜಾಯ್ನ್ ಆಗಿ ಆಫರ್ ಲೆಟರ್ ಕಳಿಸ್ತೀವಿ ಅಂತ. ಇನ್ನ ಮದುವೆಗೋಸ್ಕರ ಹಂಬಲಿಸ್ತಾ ಇದ್ದವ್ರಿಗೆ ಗಂಡು ಹೆಣ್ಣು ಆತರ ತೋರಿಸಿರ್ತಾರೆ, ಸಡನ್ ಆಗಿ ಸಿಹಿ ಸುದ್ದಿ ಬರುತ್ತೆ, ಆಯ್ತು ನಾವು ಒಪ್ಕೊಂಡಿದೀವಿ, ಇನ್ನು ನೆಕ್ಸ್ಟ್ ಎಂಗೇಜ್ಮೆಂಟ್, ಮಾತುಕತೆ, ಅದರದ್ದು ಎಲ್ಲವನ್ನ ಮಾಡೋಣ ಅನ್ನುವ ಸಿಹಿ ಸುದ್ದಿ ಬರುತ್ತೆ. ಇನ್ನು ಸಂತಾನ ಪ್ರಾಪ್ತಿಗಾಗಿ ಯಾವ ಮೇಷರಾಶಿಯವರು ಹಂಬಲಿಸ್ತಾ ಇದ್ರು ಅದರ ಬಗ್ಗೆ ಕೂಡ ಗುಡ್ ನ್ಯೂಸ್ ಬರುತ್ತೆ. ಈ ರೀತಿಯಾಗಿ ಯಾವುದೋ ಸಡನ್ ಖುಷಿ ಸಮಾಚಾರ, ಹ್ಯಾಪಿ ನ್ಯೂಸ್ ಬರುತ್ತೆ. ಮೇಷರಾಶಿಯವರಿಗೆ ಖುಷಿ ಪಡುವಂತ ವಾರ ಅಂತ ಹೇಳ್ಬೋದು. ವಿಶೇಷವಾಗಿ ನೋಡಿ ಏನಾಗುತ್ತೆ ಅಂದ್ರೆ, ಗುರುವಿನ ಒಂದು ಇನ್ಫ್ಲೂಯೆನ್ಸ್ ಹೇಗಿರುತ್ತೆ ಈ ವಾರ ಅಂತಂದ್ರೆ, ನಿಮಗೆ ಒಂದು ಮಾತುಕತೆ, ಸಂವಹನ ಇದು ಇಂಪ್ರೂವ್ ಆಗುತ್ತೆ. ಇದರಿಂದ ಸಾಕಷ್ಟು ಈ ವಾರ ಒಳ್ಳೇದಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ, ಕಚೇರಿಯಲ್ಲಿ ಕೆಲಸ ಮಾಡೋರಿಗೆ ಅಥವಾ ವ್ಯಾಪಾರಸ್ಥರಿಗೆ ಈ ತಮ್ಮ ಸಂವಹನ, ಕಮ್ಯುನಿಕೇಶನ್, ಮಾತಿನ ಕಲೆಯಿಂದ ಸಾಕಷ್ಟು ಹಣ ಬರುತ್ತೆ ಅನ್ನೋದ್ರದ್ದು ತೋರಿಸ್ತಾ ಇದೆ. ಯಾರಾದ್ರೂ ಕೂಡ ಮೇಷರಾಶಿಯವರು ವಿದೇಶದಲ್ಲಿ ಅಧ್ಯಯನಕ್ಕೆ ಹೋಗ್ಬೇಕು, ಸ್ಟಡಿ ಮಾಡಬೇಕು, ವೀಸಾ ಅಥವಾ ಅಲ್ಲೇ ಸೆಟ್ ಆಗಬೇಕು, ಜಾಬು, ಅಥವಾ ನೀವು ವ್ಯಾಪಾರ ವ್ಯವಹಾರಕ್ಕೋಸ್ಕರ ಟ್ರಾವೆಲ್ ಮಾಡಬೇಕು ವಿದೇಶಕ್ಕೆ ಅಂದ್ರೆ ಈ ವಾರ ಕ್ಲಿಯರೆನ್ಸ್ ಸಿಗುತ್ತೆ, ಬರೆದಿಟ್ಕೊಳ್ಳಿ. ತುಂಬಾ ಖುಷಿ ಸಮಾಚಾರ. ಅದೇ ರೀತಿ ರಾಹುಕೇತುವಿನ ವಿಶೇಷ ಒಂದು ಸಂಚಾರವನ್ನ ನೋಡ್ಲಿಕ್ಕಾಗಿ ನಿಮಗೆ ಫಾರೆನ್ ಟ್ರಾವೆಲ್ಸ್ ಅಂತ ತೋರಿಸ್ತಾ ಇದೆ. ನಾನು ಆಗ್ಲೇ ಹೇಳಿದೆ ನೋಡಿ, ಅದನ್ನ ರಾಹುಕೇತು ಸಂಚಾರ ಕೂಡ ತುಂಬಾ ಇದಕ್ಕೆ ಬಲ ಕೊಡುತ್ತೆ. ಫಾರೆನ್ ಟ್ರಿಪ್ಸ್ ಅಂಡ್ ಟೂರ್ಸ್ ಮಾಡ್ತೀರಾ, ಟ್ರಾವೆಲ್ ಮಾಡ್ತೀರಾ. ಅದರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ನೋಡಿ, ರಾಹುವಿನ ಒಂದು ದೃಷ್ಟಿಯಿಂದ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗುತ್ತೆ, ಸಡನ್ ಆಗಿ ನಿಮಗೆ ಖರ್ಚುಗಳು ಬಂದಿಲ್ಲತ್ತೆ, ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಕರಿಯರ್ ಅಂತ ನೋಡ್ಲಿಕ್ಕಾಗಿ, ಹಣಕಾಸು ನೋಡ್ಲಿಕ್ಕಾಗಿ ಈ ವಾರ ಹಣಕಾಸು ಆಗ್ಲೇ ಹೇಳಿದೆ ನಿಮಗೆ ಖರ್ಚುಗಳು ಜಾಸ್ತಿ ಬರುತ್ತೆ ಅಂತ. ಹಣ ಬರುತ್ತೆ, ನೆಕ್ಸ್ಟ್ ಅದಕ್ಕೆ ತಕ್ಕ ಹಾಗೆ ಖರ್ಚುಗಳು ರೆಡಿ ಇರುತ್ತೆ, ಅದನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ವಾರ ನಿಮಗೆ ಏನಾಗುತ್ತೆ ಅಂತಂದ್ರೆ, ವಿಶೇಷವಾಗಿ ಕಚೇರಿಯಲ್ಲಿ ಮತ್ತು ವ್ಯಾಪಾರಸ್ಥರಿಗೆ ಅನ್ಎಕ್ಸ್ಪೆಕ್ಟೆಡ್ ಅಪಾರ್ಚುನಿಟೀಸ್ ಬರುತ್ತೆ. ನೀವು ಆಫೀಸಲ್ಲಿ ಕೆಲಸ ಮಾಡೋರು ಇರ್ಬೋದು, ವ್ಯಾಪಾರಿಗಳಿರ್ಬೋದು, ಏನಾಗುತ್ತೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್, ನೀವು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಕರೆದ್ಬಿಟ್ಟು ಜವಾಬ್ದಾರಿ ಕೊಡ್ತಾರೆ, ನೋಡಿ ಇದು ಹಿಂಗಿದೆ, ನೀವು ಇದನ್ನ ಪ್ರೆಸೆಂಟೇಷನ್ ಮಾಡಿ, ಅಥವಾ ನೀವೇ ಟೀಮ್ ಲೀಡ್ ಮಾಡಿ,
ಒಂದು ಹೊಸ ಹೊಸ ಅವಕಾಶಗಳು ಅನ್ಎಕ್ಸ್ಪೆಕ್ಟೆಡ್. ಮೇಷರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವ್ಯಾಪಾರದಲ್ಲೂ ಗ್ರೋತ್ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಸಂಬಂಧದಲ್ಲಿ, ಪ್ರೇಮಿಗಳಿಗಾಗಿರ್ಬೋದು, ದಂಪತಿಗಳಿಗಾಗಿರ್ಬೋದು, ಸಂಬಂಧದಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ. ಟೆನ್ಷನ್ ಅಂದ್ರೆ ಆರ್ಥಿಕ ಒಂದು ವಿಚಾರವನ್ನ ತೆಗೆದುಕೊಂಡಿರಬಹುದು. ಅಲ್ಲಿ EMI ಕಟ್ಟಬೇಕು, ಇಲ್ಲಿ ಇದನ್ನ ಮಾಡಬೇಕು, ಯಾವುದೋ ವಿಚಾರ ಒಂದು ಸ್ವಲ್ಪ ಹಣಕಾಸು ಅಂತ ಇಟ್ಕೊಂಡು ಪ್ರೇಮಿಗಳಿಗೆ ಅಥವಾ ದಂಪತಿಗಳಿಗೆ ಜಗಳ ಉಂಟು ಮಾಡುವಂಥದ್ದಿದೆ. ಅದನ್ನ ನೋಡ್ಕೊಳ್ಳಿ. ಒಬ್ರು ಯಾರಾದ್ರೂ ಕೂಡ ಸೈಲೆಂಟ್ ಆಗಿ ಅದನ್ನ ಹೇಗೆ ನಿಭಾಯಿಸಬಹುದು, ಶಾಂತವಾದಂತಹ ಮನಸ್ಥಿತಿಯಿಂದ ನೋಡಿ, ಒಳ್ಳೇದಾಗತ್ತೆ. ಆರೋಗ್ಯವನ್ನ ನೋಡ್ಲಿಕ್ಕಾಗಿ ಈ ವಾರ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಹೊಸ ಅವಕಾಶಗಳು ಬರುತ್ತೆ ಅಂತ ಹೇಳಿದೀನಿ. ಫಾರಿನ್ ಟ್ರಿಪ್ಸ್ ಅಂಡ್ ಟೂರ್ಸ್ ಆಗುತ್ತೆ. ಅದೇ ರೀತಿ ಸಾಕಷ್ಟು ಜವಾಬ್ದಾರಿಗಳು ಮೇಷರಾಶಿಯವರ ಮೇಲೆ ಬೀರುತ್ತೆ. ಹಾಗಾಗಿ ಸ್ಟ್ರೆಸ್ ಲೆವೆಲ್ ಇರುತ್ತೆ. ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಜೀತ್ ಮೀಡಿಯಾದಲ್ಲಿ ಆಲ್ರೆಡಿ ನಾವು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದೀವಿ. ಅದನ್ನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಅದ್ರ ಜೊತೆಗೆ ಗಜೇಂದ್ರ ಮೋಕ್ಷ, ಅದ್ಭುತವಾದಂತ ಶ್ರೀ ಕೃಷ್ಣ ಮಧುರಾಷ್ಟಕಂ ನೋಡಿ. ನಿಮಗೆ ಅದನ್ನ ಟೈಮ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದೊಂದು ಸ್ತೋತ್ರ ಕೇಳ್ತಾ ಬನ್ನಿ. ಮನಸ್ಸಿಗೆ ಬಹಳ ನೆಮ್ಮದಿ, ಮುದ ಕೊಡುತ್ತೆ. ಮುಂದೆ ಯಾವುದೇ ವಿಘ್ನಗಳು ಬಂದು ನಿಂತಿರಲಿ, ಅದರಿಂದ ನಿವಾರಣೆ ಮಾಡುತ್ತೆ. ವಿಶೇಷವಾಗಿ ಮೇಷರಾಶಿಯವರಿಗೆ ಈ ವಾರ ಲಕ್ಕಿ ನಂಬರ್ ನೋಡಿ 5 ಬರುತ್ತೆ. ಬಣ್ಣ ಕೆಂಪು. ಈ ವಾರಕ್ಕೆ ಸೀಮಿತವಾಗಿ ಲಕ್ಕಿ ಡೈರೆಕ್ಷನ್ ಅಂತ ಬಂದ್ರೆ ಪೂರ್ವ ದಿಕ್ಕು ನಿಮಗೆ ಶುಭ ಕೊಡುತ್ತೆ. ವಿಶೇಷವಾಗಿ ಸೋಮವಾರ, ಗುರುವಾರ, ಶನಿವಾರ ಈ ವಾರದಲ್ಲಿ ಆಸ್ಪಿಷಿಯಸ್ ಇರುತ್ತೆ. 12, 15, 17ನೇ ಮೇ ಅದ್ಭುತವಾಗಿರುತ್ತೆ. ಇನ್ನ ಈ ವಾರ ನೀವು ಓಂ ಹಂ ಹನುಮಂತೆ ನಮಃ ಮಂತ್ರವನ್ನ ಯಥೇಚ್ಛವಾಗಿ ಬೆಳಗ್ಗೆ 108 ಸಾರಿ, ಸಾಯಂಕಾಲ 108 ಸಾರಿ ಪಠನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ನಡೆದಿದ್ದೆಲ್ಲ ಹೂವಿನ ಹಾದಿ ಆಗತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಅದ್ಭುತವಾದಂಥ ರೆಮಿಡಿ ಕೊಟ್ಟಿದ್ದೀನಿ. ನೀವು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ, ಇನ್ನೇನು ಸ್ಕೂಲು ಸ್ಟಾರ್ಟ್ ಆಗುವಂತಹ ಸಮಯ ಅಲ್ವಾ, ಬಂತಲ್ವಾ, ಜೂನ್ ಹತ್ರ. ಕೆಲವೊಬ್ಬೊಂದು ಮಕ್ಕಳಿಗೆ ವಿಶೇಷವಾಗಿ ಸ್ಕೂಲ್ ಸ್ಟಾರ್ಟ್ ಆಗುವಂಥ ಸಮಯ ಬಂದಿದೆ. ಹಾಗಾಗಿ ಆ ಚಾರಿಟಿ ಅಂತ ಬಂದಾಗ, ದಾನ ಧರ್ಮ ಅಂತ ಬಂದಾಗ, ಯಾರು ಬಡ ಮಕ್ಕಳು ಇರ್ತಾರೆ, ಅಸಹಾಯಕರು, ಅವರಿಗೆ ಪಾಪ ಓದೋದಕ್ಕೂ ಕೂಡ ಬುಕ್ಕು, ಪೆನ್ನು, ಪೆನ್ಸಿಲ್ಲು ಅಗತ್ಯ ಇರುತ್ತೆ. ಅಂಥವರಿಗೆ ನಿಮ್ಮ ಮಕ್ಕಳ ಕೈಯಿಂದ, ನಿಮ್ಮ ಕೈಯಿಂದ ಆ ವಿದ್ಯಾಭ್ಯಾಸದ ಸಾಮಗ್ರಿಗಳನ್ನ ದಾನ ಮಾಡಿಸೋದ್ರಿಂದ ಮೇಷರಾಶಿಯವರಿಗೆ ಈ ವಾರ ಹೆಚ್ಚಿನ ಶುಭ ಫಲ ಆಗುತ್ತೆ. ನಿಮ್ಮ ಜೀವನದಲ್ಲಿ ತುಂಬಾ ಒಳಿತಾಗುತ್ತೆ, ಒಳ್ಳೆಯದಾಗುತ್ತೆ. ಇದನ್ನ ಬರೆದಿಟ್ಕೊಳ್ಳಿ. ಅದೇ ರೀತಿ ವಿಶೇಷವಾಗಿ ಮಂಗಳವಾರ ರಾತ್ರಿ 1 ಹೊತ್ತು ಉಪವಾಸ ಮಾಡಿ ಮಂಗಳ ಗ್ರಹದ ಅನುಗ್ರಹ ಪಡೆಯೋದಕ್ಕೆ. ಉಪವಾಸ ಅಂತಂದ್ರೆ ಅವಲಕ್ಕಿ, ಉಪ್ಪಿಟ್ಟು, ಬಾಳೆಹಣ್ಣು, ಹಾಲು ತಗೋಬಹುದು. ಈರುಳ್ಳಿ, ಬೆಳ್ಳುಳ್ಳಿ ಅವಾಯ್ಡ್ ಮಾಡಬೇಕಾಗತ್ತೆ. ವಿಶೇಷವಾಗಿ ಈ ವಾರ ಮೇಷರಾಶಿಯವರು, ನಾನು ಏನು ಹೇಳ್ತಾ ಇದ್ದೆ ಅಂತಂದ್ರೆ ಆನೆಸ್ಟ್ ಕಮ್ಯುನಿಕೇಶನ್ ಅಂತ ತೋರಿಸ್ತಾ ಇದೆ. ಅಂದ್ರೆ ನಾವು ನಿಯತ್ತಿನಿಂದ, ಶ್ರದ್ಧೆಯಿಂದ ಇರಬೇಕು. ಸ್ವಲ್ಪ ನಾವು ಮೋಸ ಮಾಡುವಂತಹ ಆ ರೀತಿಯಾದಂಥ ಆಲೋಚನೆಗಳು ಕೂಡ ಈ ವಾರ ಮೇಷರಾಶಿಯವರಿಗೆ ಬರಬಾರದು ಅಂತ ತೋರಿಸ್ತಾ ಇದೆ. ಆಮೇಲೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ವಿಶೇಷವಾಗಿ ಕ್ರಿಯೇಟಿವ್ ವರ್ಕ್ಗಳಲ್ಲಿ ನಿಮ್ಮನ್ನ ಯಾರು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾ, ಚಲನಚಿತ್ರ, ಧಾರಾವಾಹಿ, ಮಾಧ್ಯಮಗಳು, ಇಲ್ಲಿ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋರಿಗೆ ಒಂದು ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಇರುತ್ತೆ. ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೇದಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ಕೋಬೇಡಿ, ಕಾಳಜಿಯನ್ನು ವಹಿಸಿ. ಆರೋಗ್ಯಕ್ಕೆ ಎಷ್ಟು ನೀರು ಅಗತ್ಯವೋ, ಎಷ್ಟು ನಿದ್ದೆ ಅಗತ್ಯವೋ ಅದನ್ನು ನೋಡ್ಕೊಳ್ಳಿ. ತುಂಬಾ ಒಳ್ಳೇದಿದೆ. ಮೇಷರಾಶಿಯವರು ಈ ವಾರ ಮನೆಯಿಂದ ಹೊರಡಬೇಕಾದ್ರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಓಂ ಹಂ ಹನುಮಂತೇ ನಮಃ ಅಂತ ಹೇಳಿ ಮನಸ್ಸನಿಗೆ ಒಂದ್ಸಲ ಆಂಜನೇಯನನ್ನ ಸ್ಮರಣೆ ಮಾಡಿಬಿಟ್ಟು ಮನೆಯಿಂದ ಹೊರಡೋದ್ರಿಂದ ಶುಭ. ಇನ್ನು ಮನೆಯಲ್ಲಿರೋರು ಕೂಡ ಆಂಜನೇಯನ ಆರಾಧನೆ ಒಳ್ಳೆಯ ಶುಭ ಫಲ ತರುತ್ತೆ. ತುಂಬಾ ಬೊಂಬಾಟಾಗಿದೆ ಮೇಷರಾಶಿಯವರಿಗೆ ಈ ವಾರ. ಯಾವ ಚಿಂತೆಯೂ ಇಲ್ಲ, ಧೈರ್ಯವಾಗಿ ಮುನ್ನುಗ್ಗಿ. ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೀಕ್ಷಕರೇ, ವೃಷಭ ರಾಶಿ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವ್ರಿಗೆ ಏನಾಗುತ್ತೆ ಅಂದ್ರೆ ಸೂರ್ಯನ ಒಂದು ರಾಶಿ ಪರಿವರ್ತನೆ ಇವಾಗ ನೋಡಿ. ವಿಶೇಷವಾಗಿ ನಿಮಗೆ ನಿಮ್ಮ ರಾಶಿಯಲ್ಲೇ ಬರೋದ್ರಿಂದ ಒಂದು ಹೆಚ್ಚಿನ ಸೆಲ್ಫ್ ಕಾನ್ಫಿಡೆನ್ಸ್ ಕೊಡುತ್ತೆ. ಒಂದು ಆತ್ಮಸ್ಥೈರ್ಯ, ಧೈರ್ಯ, ಮಾಡೇ ಬಿಡೋಣ ಈ ಕೆಲಸನ. ಲಾಸ್ಟ್ ವೀಕ್ ಒಂದು ಸ್ವಲ್ಪ ಮನಸ್ಸಲ್ಲಿ ಕಾನ್ಫ್ಲಿಕ್ಟ್ ಇತ್ತು. ಈ ಕೆಲಸಕ್ಕೆ ನಾನು ಕೈ ಹಾಕಿದ್ರೆ ಆಗುತ್ತೋ ಇಲ್ವೋ, ಒಂದು ಸ್ವಲ್ಪ ಹಿಂಜರಿಕೆ, ಹಿನ್ನಡೆ ಇತ್ತು. ಈ ವಾರ ನೋಡಿ ನಿಮಗೆ ಅತ್ಯಂತ ಒಂದು ಧೈರ್ಯ ಬರುತ್ತೆ, ಶೌರ್ಯ, ಶಕ್ತಿ ಎಲ್ಲ ಬರುತ್ತೆ. ಶ್ರದ್ಧೆ, ನಂಬಿಕೆ, ಭಕ್ತಿ ಮತ್ತು ನ್ಯಾಯಯುತವಾಗಿ ನೀವು ಯಾವ ಕೆಲಸವನ್ನ ಈ ವಾರ ಮಾಡ್ತೀರಾ, ನಿಮಗದು ಖಂಡಿತ ಒಲವು ಕೊಡುತ್ತೆ, ಒಂದು ರೀತಿಯ ಗೆಲುವು ಕೊಡುತ್ತೆ, ಅದ್ಭುತವಾದಂಥ ಯಶಸ್ಸು, ಹಣ ಕೊಡುತ್ತೆ. ಹಾಗೆ ಈ ವಾರ ನಿಮಗೆ
ಬುಧನ ಒಂದು ಸಂಚಾರದಿಂದ ಕಮ್ಯುನಿಕೇಶನ್ ಕ್ಲಿಯರ್ ಆಗಿರುತ್ತೆ. ನೀವು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ, ಎದುರುಗಡೆ ಇರೋರಿಗೆ ಅದನ್ನ ಮುಟ್ಟಿಸ್ತೀರಾ, ಅವರು ನಿಮ್ಮ ಕೆಲಸವನ್ನ ಮಾಡಿಕೊಡ್ತಾರೆ. ಎಲ್ಲೂ ಕೂಡ ಕಮ್ಯುನಿಕೇಶನ್ ಡ್ರಾಪ್ ಆಗೋದಿಲ್ಲ, ಅಡೆತಡೆ ಬರೋದಿಲ್ಲ, ಕ್ಲಿಯರ್ ಆಗಿ ಕಮ್ಯುನಿಕೇಶನ್ ಇರುತ್ತೆ. ಅದೇ ರೀತಿ ಮಂಗಳ ನೋಡಿ, ಮಂಗಳನ ಸಂಚಾರ ವಿಶೇಷವಾಗಿ ಕರ್ಕದಲ್ಲಾಗುತ್ತೆ. ಹಾಗಾಗಿ ಈ ವಾರ ನೀವು ಮನೆಯ ಸಮಾಚಾರಗಳಲ್ಲಿ ಒಂದ್ ಸ್ವಲ್ಪ ಎಮೋಷನಲ್ ಆಗ್ತೀರಾ. ಅಂದ್ರೆ ಮನೆಯಲ್ಲಿ ಯಾವುದೋ ಕಾನ್ಫ್ಲಿಕ್ಟ್ಸ್ ಆಗ್ಬೋದು, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಜಗಳ ಆಗ್ಬೋದು, ಕಚೇರಿಯಲ್ಲಿ ಜಗಳ ಆಗ್ಬೋದು, ಈ ತರದ ಒಂದು ಸೂಚನೆಯನ್ನ ತೋರಿಸ್ತಾ ಇದೆ. ವಿಶೇಷವಾಗಿ ಶನಿಯ ಸಂಚಾರ ಮೀನರಾಶಿಯಲ್ಲಿ ಏನ್ ತೋರಿಸುತ್ತೆ ಅಂತಂದ್ರೆ ನಿಮಗೆ ಒಂದು ಸ್ಪಿರಿಚುವಲ್ ಗ್ರೋತ್ ಅಂತ ತೋರಿಸುತ್ತೆ. ಆಧ್ಯಾತ್ಮದಲ್ಲಿ ಪ್ರಗತಿ. ಯಾವ್ದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಟೂರು ಟ್ರಾವೆಲ್ಸ್ ಅಂತಂದ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಬೇಕು ಅನ್ನುವ ಒಂದು ಉತ್ಸಾಹ, ಒಂದು ಭಕ್ತಿ ಜಾಗೃತವಾಗುತ್ತೆ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ವಿಶೇಷವಾಗಿ ಕರಿಯರ್ ಅಲ್ಲಿ ಈ ವಾರ ತುಂಬಾ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಒಂದು ಅಪಾರ್ಚುನಿಟೀಸ್, ಅಬಂಡೆನ್ಸ್ ತುಂಬಾ ಬರುತ್ತೆ. ನಿಮಗೆ ಈ ವಾರ ಆಫೀಸು, ವ್ಯವಹಾರ, ವ್ಯಾಪಾರ ಅದ್ಭುತವಾಗಿದೆ. ವೃಷಭ ರಾಶಿಯವರಿಗೆ ಒಂದೇ ಒಂದು ಏನಪ್ಪಾ ಅಂತಂದ್ರೆ ನಿಮಗೆ ಒಂದ್ ಸ್ವಲ್ಪ ಈ ವಾರ ಆಲಸ್ಯ ಅನ್ನೋದು ಕಾಣಿಸುತ್ತೆ. ಆ ಆಲಸ್ಯವನ್ನ ಮೀರಿ ಬಂದ್ರೆ, ಅದೇ ರೀತಿ ಮೆಂಟಲ್ ಟೆನ್ಷನ್ಸ್, ಸ್ಟ್ರೆಸ್, ನಾನು ಆಗ್ಲೇ ಹೇಳಿದೆ, ಡೊಮೆಸ್ಟಿಕ್ ವಿಚಾರದಲ್ಲಿ, ಮನೆತನದ ವಿಚಾರದಲ್ಲಿ, ಅಥವಾ ಯಾವುದೋ ಒಂಚೂರು ಜಗಳಗಳು, ಡಿಸ್ಟೆಂಟ್ ರಿಲೇಟಿವ್ ಇರ್ಬೋದು, ಆಸ್ತಿ ವಿಚಾರಕ್ಕಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಕುಗ್ಗಿಸುವಂತೆ ಮಾಡುತ್ತೆ. ಆ ಕುಗ್ಗುವಿಕೆಯಿಂದ ನಿಮ್ಮ ಕೆಲಸಗಳು ಹಾಳಾಗುತ್ತೆ. ಹಾಗಾಗಿ ಅದರಿಂದ ಶೀಘ್ರವಾಗಿ ಹೊರಗೆ ಬಂದ್ರೆ ಈ ವಾರ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ನೋಡಿ, ವೃಷಭ ರಾಶಿಯವರಿಗೆ ಇನ್ನೊಂದು ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಹೆಲ್ತ್ ರಿಲೇಟೆಡ್ ಡೈಜೆಸ್ಟಿವ್ ಸಿಸ್ಟಮ್ಸ್ಗೆ ಒಂದು ಸ್ವಲ್ಪ ಈ ಹೊಟ್ಟೆ ಕೆಟ್ಟೋಗೋದು, ಅಜೀರ್ಣ, ಫುಡ್ ಪಾಯ್ಸನ್ ಆ ಥರದ್ದಾಗುತ್ತೆ. ಅದನ್ನ ನೋಡ್ಕೊಳ್ಳಿ. ನೀರನ್ನ ಹುಷಾರಾಗಿ ಜಾಗೃತಿಯಾಗಿ, ಮನೆಯ ನೀರಿಗೆ ಆದ್ಯತೆ ಕೊಡಿ, ಮನೆಯ ಫುಡ್ಡಿಗೆ ಆದ್ಯತೆ ಕೊಡಬೇಕಾಗತ್ತೆ. ವಿಶೇಷವಾಗಿ ದಂಪತಿಗಳಿಗೆ ಬಹಳ ಚೆನ್ನಾಗಿದೆ ಈ ವಾರ. ಅನ್ಯೋನ್ಯತೆ, ಹೊಂದಾಣಿಕೆ ಇರುತ್ತೆ. ನೀವೇ ಹೆಂಡತಿ, ವೃಷಭ ರಾಶಿಯ ಹೆಂಡತಿಯಾಗಿದ್ರೆ ನಿಮ್ಮ ಒಂದು ಗಂಡನನ್ನ ಸಮಾಧಾನದಿಂದ ಸಂಭಾಳಿಸಿ ಅವರಿಗೆ ಒಂದು ಸ್ವಲ್ಪ ಧೈರ್ಯ ತುಂಬಿ ಮುನ್ನಡೆಸುವಂತ ಕೆಲಸ ಮಾಡಬೇಕಾಗುತ್ತೆ. ಅಕಸ್ಮಾತ್ ವೃಷಭ ರಾಶಿಯ ಗಂಡ ಆಗಿದ್ರೆ ನಿಮ್ಮ ಜೀವನ ಸಂಗಾತಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕಾಗತ್ತೆ. ಇನ್ನು ವೃಷಭ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಿಗಳಿಗೆ, ಕೃಷಿಕರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಾತಾಡೋ ಹಾಗೆ ಎಲ್ಲ ಅದ್ಭುತವಾಗಿದೆ. ಇನ್ನು ಲಕ್ಕಿ ನಂಬರ್ ಅಂತ ಬಂದಾಗ 27 ಆಗುತ್ತೆ. ನಿಮ್ಮ ಫೇವರೆಟ್ ಕಲರ್ ಈ ವಾರಕ್ಕೆ ಬಿಳಿ, ಪಿಂಕ್ ಮತ್ತು ಯೆಲ್ಲೋ ಈ ಕಲರ್ ಆಗುತ್ತೆ. ಈ ವಾರ ವಿಶೇಷವಾಗಿ ಸೋಮವಾರ, ಗುರುವಾರ ಮತ್ತು ಮಂಗಳವಾರ ಈ ವಾರಗಳು ಅತ್ಯಂತ ಶುಭ ಇರುತ್ತೆ. ವಿಶೇಷವಾದಂತಹ ನಿಮಗೆ ದಕ್ಷಿಣ ಮತ್ತು ಪಶ್ಚಿಮ ವೃಷಭ ರಾಶಿಯವರಿಗೆ ಈ ವಾರ ಶುಭ ತರುತ್ತೆ. ನಿಮಗೆ ಪರಿಹಾರದ ರೂಪದಲ್ಲಿ ನೋಡ್ಲಿಕ್ಕಾಗಿ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಈ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ 11 ಸಾರಿ, ಸಾಯಂಕಾಲ 11 ಸಾರಿ ಹೇಳ್ಕೊಳ್ಳೋದ್ರಿಂದ ಬಹಳ ಶುಭ ಫಲಗಳು ಸಿಗುತ್ತೆ. ಅದೇ ರೀತಿ ವೀಕ್ಷಕರೇ, ನಾವು ನಿಮಗೋಸ್ಕರ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ಒಂದೊಂದ್ಸಲ ಕೇಳಿ ನೋಡಿ. ಈ ವಾರ ಎಲ್ಲ ಹೂವಿನ ಹಾಸಿಗೆ ಆಗತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆ ಈ ವಾರ ಶುಭ ತರುತ್ತೆ. ಮಂಗಳವಾರ, ಶುಕ್ರವಾರ ಒಂದ್ಸಲ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಅದನ್ನು ಹಣೆಗಿಟ್ಕೊಳ್ಳೋದ್ರಿಂದ ಶತ್ರುನಾಶ ಆಗುತ್ತೆ, ಹಣದ ಆಗಮನಕ್ಕೆ ದಾರಿ ಕೊಡುತ್ತೆ. ವಿಶೇಷವಾಗಿ ಈ ವಾರ ಸ್ವಲ್ಪ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಳ್ಳಿ ವೃಷಭ ರಾಶಿಯವರು. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಜಾಸ್ತಿ ಆಗುವಂತ ಸಂಭವ ಅಂತಂದ್ರೆ ಇದಕ್ಕಿದ ನಿಮಗೆ ಥಾಟ್ ಬಂದ್ಬಿಡುತ್ತೆ, ಈ ಸೋಫಾ ಹಳೇದಾಯ್ತಲ್ಲ ಹೊಸದಾಕ್ಬಿಡೋಣ, ಒಂದ್ ಸ್ವಲ್ಪ ಪೇಂಟ್ ಮಾಡ್ಸೋಣ, ಈ ರೀತಿಯಾದಂತ ರಿನೋವೇಷನ್ ಐಡಿಯಾಸ್ಗಳು ಬರುತ್ತೆ. ಅದಕ್ಕೆ ಜಾಸ್ತಿ ಖರ್ಚಾಗುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ನೋಡ್ಬಿಟ್ಟು ಈ ವಾರ ಬೇಡವಾ, ಮುಂದಿನ ವಾರ ಮಾಡ್ಕೊಳ್ಳೋಣವಾ, ಅಥವಾ 3 ತಿಂಗಳು ಓಕೆನಾ, ಹೀಗೆ ಅದನ್ನು ಪುಷ್ ಮಾಡ್ಬೋದಾ, ನಿರ್ಧಾರ ತಗೊಂಡು ಮಾಡ್ಕೊಳ್ಳಿ. ಅಲ್ಲಿ ಜಾಸ್ತಿ ಹಣ ವ್ಯಯ ಆಗುವಂತ ಸಂಭವ ಇರುತ್ತೆ. ಅದೇ ರೀತಿ ಆರ್ಗ್ಯುಮೆಂಟ್ ಅಲ್ಲಿ ಭಾಗವಹಿಸಬಾರ್ದು ಈ ವಾರ. ಯಾರು ಏನಾದ್ರು ಅಂದ್ರ ನಿಮಗದು ಹರ್ಟ್ ಮಾಡ್ತಾ, ಈ ಕಿವಿಂದ ಕೇಳಿ ಈ ಕಿವಿಂದ ಬಿಟ್ಬಿಡಿ. ಯಾಕೆ ಸುಮ್ಮನೆ ನಿಮಗೆ ಸಂಬಂಧ ಇಲ್ಲದಂತ ಒಂದು ಇನ್ವಾಲ್ವ್ಮೆಂಟ್ ಯಾಕೆ ಆಗ್ಬೇಕು ಹೇಳಿ. ದಾರಿ ಸುಗಮ ಇದೆ, ಅದನ್ನ ನಾವು ಕೆಡಿಸ್ಕೊಳ್ಳೋದು ಬೇಡ. ವೃಷಭ ರಾಶಿಯವರು ಈ ಬಗ್ಗೆ ಹೆಚ್ಚಿನ ಜಾಗ್ರತೆ ತಗೊಳ್ಳಿ. ಅದೇ ರೀತಿ ಊಟವನ್ನ ಸ್ಕಿಪ್ ಮಾಡಬೇಡಿ. ನಿಮ್ಮ ಈ ವಾರ ಜಾಸ್ತಿ ಹೆಚ್ಚಿನ ಒಂದು ಕೆಲಸದಲ್ಲಿ ಒತ್ತಡ ಅಂತ ಬರುತ್ತೆ, ಅದನ್ನ ಮೀರಿ ಆ ಕೆಲಸದಲ್ಲಿ ನಾವು ಜಾಸ್ತಿ ಇನ್ವಾಲ್ವ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಊಟ ಮರಿತೀವಿ, ತಿಂಡಿ ಮರಿತೀವಿ. ಹಂಗ್ ಮಾಡಕ್ ಹೋಗ್ಬೇಡಿ. ಆರೋಗ್ಯ ಮೊದಲು. ಊಟ ಮಾಡ್ಕೊಳ್ಳಿ, ತಿಂಡಿ ಮಾಡ್ಕೊಳ್ಳಿ, ಎಷ್ಟು ಆಗತ್ತೆವೋ ಅಷ್ಟು ನೀರು ಕುಡೀರಿ, ಆರೋಗ್ಯವನ್ನ ಕಾಪಾಡಿಕೊಂಡು ಈ ವಾರ ಮುಂದುವರಿರಿ, ಒಳ್ಳೇದಾಗತ್ತೆ, ಯಾವುದೇ ತೊಂದರೆ ಇಲ್ಲ. ವಿಶೇಷವಾಗಿ ವಿಷ್ಣುವಿನ ಆರಾಧನೆ, ದುರ್ಗಾದೇವಿ ಆರಾಧನೆ ಅತ್ಯಂತ ಶುಭ ಫಲ ಕೊಡುತ್ತೆ. ವೀಕ್ಷಕರೇ, ಇದೇ ಒಂದು ಶುಭ ಸಮಾಚಾರದೊಂದಿಗೆ ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಮಿಥುನ ರಾಶಿ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ
ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಮಿಕ್ಸ್ ವೀಕ್ ಇರುತ್ತೆ. ಅಂತಂದ್ರೆ ಒಂದ್ ಸ್ವಲ್ಪ 3 ದಿವಸ ಖುಷಿ, 3 ದಿವಸ ಒಂದ್ ಸ್ವಲ್ಪ ನಮಗೆ ಕುಗ್ಗಿಸುವಂತಹ ವಾರ. ಯಾಕೆಂದ್ರೆ ಸಡನ್ ವಾರದ ಮೊದಲ 3 ದಿವಸಗಳು ನಿಮಗೆ ಸಾಕಷ್ಟು ಹ್ಯಾಪಿನೆಸ್ ಅನ್ನ ತಂದು ಕೊಟ್ಬಿಡುತ್ತೆ. ಎಲ್ಲೋ ಹೊರಗಡೆ ಫ್ಯಾಮಿಲಿ ಜೊತೆಗೆ ಸುತ್ತಾಡಕ್ ಹೋಗೋದು, ಅಥವಾ ಮನೆಗೆ ಯಾರಾದ್ರೂ ನಿಮ್ಮ ಅತ್ಯಂತ ನೆಚ್ಚಿನ ರಿಲೇಟಿವ್ಸ್ ಫ್ರೆಂಡ್ಸ್ ಬರೋದು, ಅವರೊಟ್ಟಿಗೆ ಸಮಯವನ್ನು ಕಳೆಯೋದು, ಈ ರೀತಿಯಾಗಿ ಖುಷಿಯಾಗಿರ್ತೀರಾ. ಇನ್ನು ವಾರದ 4 ದಿವಸ ಯಾಕೋ ಒಂದ್ ಸ್ವಲ್ಪ ಹಿನ್ನಡೆ ಅನ್ಸುತ್ತೆ, ಮನಸ್ಸಿಗೆ ಬೇಜಾರು, ಮುಜುಗರ, ಈ ರೀತಿಯಾದಂತಹ ಬ್ಯಾಕ್ ಸ್ಟೆಪ್ ಆಗ್ಬಹುದು. ಅದಕ್ಕೆ ಕಾರಣವೂ ಇದೆ. ಅದರ ಒಂದು ಗ್ರಹಗತಿಯ ಚಲನೆಯಿಂದ ಈ ರೀತಿ ಆಗುತ್ತೆ. ಮತ್ತೆ ಪರಿಹಾರಗಳನ್ನ ಕೂಡ ನಾನು ಸೂಚಿಸ್ತಾ ಹೋಗ್ತಾ ಇದ್ದೀನಿ. ಏನಾಗುತ್ತೆ ಅಂತಂದ್ರೆ ಚಂದ್ರನ ಚಲನೆ ವಿಶೇಷವಾಗಿ ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಹಿನ್ನಡೆ ಕೊಡುತ್ತೆ. ಅದನ್ನ ಮೀರಿ ನೀವು ವಾರದ 3 ದಿನ ಯಾವ ರೀತಿ ಹೆಚ್ಚಿನ ಒಂದು ಕೈ ಮೇಲಾಗಿತ್ತು, ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗಿತ್ತು, ಉಳಿದ 4 ದಿನಗಳನ್ನ ಕೂಡ ಅದೇ ರೀತಿ ನೀವು ತಗೊಂಡೋಗ್ಬೇಕು ಅಂತಂದ್ರೆ ಚಂದ್ರನ ಆರಾಧನೆ. ಓಂ ಸೋಮಾಯ ನಮಃ. ಅಕಸ್ಮಾತ್ 3-4 ದಿವಸ ಯಾಕೋ ಮನ್ಸಿಗೆ ಸರಿ ಇಲ್ಲ, ಫ್ರಸ್ಟ್ರೇಷನ್ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ಆ ದಿನ ಬೆಳಗ್ಗೆ ಮತ್ತು ಸಂಜೆ ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ ಬೆಳಗ್ಗೆ ಸಂಜೆ ಒಂದು 11 ಸಲ ಹೇಳ್ಕೊಳ್ಳಿ. ಆ ಒಂದು ಕಿರಿಕಿರಿ, ಅಶಾಂತಿ ಎಲ್ಲ ಹಿಂದೆ ಸರಿಯುತ್ತೆ. ವಿಶೇಷವಾಗಿ ವೀಕ್ಷಕರೇ, ಕರಿಯರ್ ಅಂತ ನೋಡ್ಲಿಕ್ಕಾಗಿ, ವೃತ್ತಿ, ವ್ಯಾಪಾರ, ಹಣಕಾಸು ಅಂತ ನೋಡ್ಲಿಕ್ಕಾಗಿ ಈ ವಾರ ಏನಾಗುತ್ತೆ ಅಂತಂದ್ರೆ ಹಣಕಾಸಿನ ಗ್ರೋತ್ ಅಂತ ತೋರಿಸುತ್ತೆ. ಫೈನಾನ್ಷಿಯಲ್ ಗ್ರೋತ್ ಇದೆ, ಚೆನ್ನಾಗಿದೆ. ಮಿಥುನ ರಾಶಿಯವರಿಗಂತೂ ಬೊಂಬಾಟ ಆಗಿದೆ. ಆದರೆ ಒಂದ್ ಸ್ವಲ್ಪ ಚಂದ್ರ ಮತ್ತು ಇತರ ಗ್ರಹಗಳ ಒಂದು ಹಿನ್ನಡೆ ನಿಮಗಿರೋದ್ರಿಂದ ಈ ವಾರ ಸ್ವಲ್ಪ ಕುಗ್ಗಿಸುತ್ತೆ. ಅದನ್ನ ಮೀರಿ ಮುಂದೆ ನಡೆದಾಗ ತುಂಬಾ ಒಳ್ಳೇದಾಗತ್ತೆ. ವಿಶೇಷವಾಗಿ ನೋಡಿ, ನಿಮಗೆ ಜಾಬ್ ಚೇಂಜ್ ಅಂತ ತೋರಿಸ್ತಾ ಇದೆ. ಮಿಥುನ ರಾಶಿಯವರಿಗೆ ಈ ವಾರ ಸಡನ್ ಆಗಿ ಆಫರ್ ಅಪಾರ್ಚುನಿಟಿಗಳು ಬರಬಹುದು. ಎಷ್ಟೋ ದಿವಸದಿಂದ ಕೆಲಸದ ಪರಿವರ್ತನೆಗಾಗಿ ನೀವು ಕಾಯ್ತಾ ಇದ್ರಿ, ಈ ಕೆಲಸ ಯಾಕೋ ಸೆಟ್ ಆಗ್ತಾ ಇಲ್ಲ, ಅಥವಾ ಇನ್ನೊಂದು ಸ್ವಲ್ಪ ಪೇಮೆಂಟ್ ಹೈ ಬೇಕು, ನನಗೆ ಅವಕಾಶಗಳು ಬೇಕು, ಯಾಕೋ ಸ್ಟಾಗ್ನೆಂಟ್ ಆಗಿದೆ, ನಾನು ಬೆಳಿಬೇಕು ಅನ್ನೋ ಕನಸಿತ್ತು, ಅದು ಈ ವಾರ ನನ್ಸಾಗತ್ತೆ. ನಿಮಗೆ ರಿಲೇಶನ್ಶಿಪ್ ನಲ್ಲಿ ಪ್ರೇಮಿಗಳಿಗೆ ಮತ್ತು ಕುಟುಂಬದಲ್ಲಿ ನೋಡ್ಲಿಕ್ಕಾಗಿ ಒಂದು ಪೇರೆಂಟ್ಸ್ ಇಂದ ಸಪೋರ್ಟ್ ಇರುತ್ತೆ, ನಿಮಗೆ ಹೆಂಡತಿಯಿಂದ ಸಪೋರ್ಟ್ ಇರುತ್ತೆ, ಗಂಡನಿಂದ ಸಪೋರ್ಟ್ ಇರುತ್ತೆ, ಮಕ್ಕಳಿಂದ ಸಪೋರ್ಟ್ ಇರುತ್ತೆ. ಫ್ಯಾಮಿಲಿ ವಿಷಯದಲ್ಲಿ ಏನು ಚಿಂತೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಹೆಲ್ತ್ ಅನ್ನ ನೋಡ್ಲಿಕ್ಕಾಗಿ ಒಂದ್ ಸ್ವಲ್ಪ ನೀವು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ನೋಡ್ಬೇಕು ಅಂತ ತೋರಿಸ್ತಾ ಇದೆ. ಅದರ ಅರ್ಥ ಏನು ಅಂತಂದ್ರೆ ಜಾಸ್ತಿ ಉಪ್ಪು ಹುಳಿ ಖಾರ ತಿನ್ಬಿಡೋದು, ಮಸಾಲೆ ಪದಾರ್ಥ ತಿನ್ಬಿಡೋದು, ನೋಡಿದ್ರೆ ಕಲರ್ಫುಲ್ ಫುಡ್ ನಿಮ್ಗೆ ತಡೆಯಕ್ಕಾಗಲ್ಲ, ಅದನ್ನ ತಿಂದೇ ಬಿಡ್ತೀರಾ. ಸ್ಟಾರ್ಟ್ ಆಗುತ್ತೆ ಡೈಜೆಷನ್, ಇಂಡೈಜೆಷನ್, ಗುಡುಗುಡು ಹೊಟ್ಟೆ ಗುಡುಗುಡು ಅನ್ನೋದು, ಆಮೇಲೆ ಡಿಸೆಂಟ್ರಿ ಇರ್ಬೋದು, ಫುಡ್ ಪಾಯ್ಸನ್, ಹೀಗೆ ಸಾಕಷ್ಟು ಕಷ್ಟಗಳು ಹೊಟ್ಟೆಗೆ ಸಂಬಂಧಪಟ್ಟದ್ದು ಈ ವಾರ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ. ಅದನ್ನ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಇನ್ನ ಸ್ಟ್ರೆಸ್ ಅನ್ನ ಈ ವಾರ ಸ್ಟ್ರೆಸ್ ಆಗೇ ಆಗುತ್ತೆ ನಿಮಗೆ ಡೆಫಿನೆಟ್ಲಿ. ಹೆಚ್ಚಿದ ಒಂದು ವರ್ಕ್ ಪ್ರೆಷರ್ ಇರಬಹುದು, ಅಥವಾ ಜರ್ನಿ ಇರಬಹುದು, ಅಥವಾ ಒಂದ್ ಸ್ವಲ್ಪ ನಿಮ್ಮ ಫ್ಯಾಮಿಲಿ ಬಿಟ್ಟು ಹೊರಗಿನ ಸದಸ್ಯರ ಜೊತೆ ಕಾನ್ಫ್ರಂಟೇಷನ್, ವಾದ ವಿವಾದ ಇರಬಹುದು. ನೀವು ಜರ್ನಿ ಮಾಡ್ತಿರ್ತೀರಾ, ಅವಾಗ ಯಾರೋ ಫೆಲೋ ಟ್ರಾವೆಲರ್ ಬಂದು ನಿಮ್ಮ ಕಾರಿಗೆ ಬೈಕಿಗೆ ಟಚ್ ಮಾಡೋದು, ಅಲ್ಲಿ ಮಾತಿಗೆ ಮಾತನಾಡಿಯೋದು, ಈ ತರದ ಒಂದು ಮನೆ ಬಿಟ್ಟು ಹೊರಗಡೆ ಯಾರೋ ನಿಮಗೆ ಒಂದ್ ಸ್ವಲ್ಪ ಮೆಂಟಲಿ ಫ್ರಸ್ಟ್ರೇಷನ್ ಮಾಡ್ತಾರೆ. ಅದನ್ನ ಹ್ಯಾಂಡಲ್ ಮಾಡ್ಕೊಳ್ಳಿ. ಲಕ್ಕಿ ನಂಬರ್ ಅಂತ ಬಂದಾಗ ನಿಮಗೆ ಸಿಲ್ವರ್, ಪಿಂಕ್, ಯೆಲ್ಲೋ ಲಕ್ಕಿ ಕಲರ್ ಆಗಿರುತ್ತೆ. ಅದೇ ರೀತಿ ನಂಬರ್ 9, 7 ಶುಭ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅತ್ಯಂತ ಶುಭ ಇರುತ್ತೆ. ಈಸ್ಟ್, ಪೂರ್ವ ದಿಕ್ಕು ಅತ್ಯಂತ ಶುಭ ದಿಕ್ಕಾಗಿರುತ್ತೆ. ಹಾಗೆ ವಿಶೇಷವಾಗಿ ವೀಕ್ಷಕರೇ, ಈ ವಾರದ ರೆಮಿಡಿಯನ್ನ ನೋಡ್ಲಿಕ್ಕಾಗಿ ಈ ವಾರ ವಿಶೇಷ ಕೇತುವಿಗೆ ಸಂಬಂಧಿಸಿದಂತಹ ಆರಾಧನೆ ಮಾಡ್ಕೋಬೇಕು ಅಂತ ತೋರಿಸುತ್ತೆ. ಕೇತುವಿಗೆ ಸಂಬಂಧಿಸಿದಂತಹ ಆರಾಧನೆ ಅಂತಂದ್ರೆ ಗಣಪತಿಯೇ ಅದಕ್ಕೆ ಸೂಕ್ತ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬುಧವಾರ ಒಂದ್ ಸ್ವಲ್ಪ ಕಡಲೆ ಉಸುಳೆಯನ್ನ ಮಾಡಿಕೊಂಡು ಮನೆಯಿಂದ ಹೋಗಿ ಗಣೇಶನ ಪಾದಕ್ಕೆ ಸಮರ್ಪಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ. ಅದೇ ರೀತಿ ನೋಡಿ, ವಿಶೇಷವಾಗಿ ಯಾವುದಾದ್ರೂ ಈ ವಾರದಲ್ಲಿ ಯಾವುದಾದ್ರೂ ಒಂದು ದಿವಸ ಅಗತ್ಯದಲ್ಲಿರುವವರಿಗೆ 1 kg ಅಕ್ಕಿ, 1 kg ಬೇಳೆ, 1 kg ಅಡುಗೆ ಎಣ್ಣೆ, 1 kg ಉಪ್ಪು, 1 kg ಗೋಧಿ ಹಿಟ್ಟು, ಈ 5 ಪದಾರ್ಥಗಳನ್ನ ಸೇರಿಸಿ ತುಂಬಾ ಕಷ್ಟದಲ್ಲಿರುವವರಿಗೆ ಊಟಕ್ಕೆ ಅಂತ ಆಹಾರ ಧಾನ್ಯಗಳನ್ನ ದಾನ ಮಾಡೋದ್ರಿಂದ ಈ ವಾರದಲ್ಲಿ ಬರುವಂತ ನೆಗೆಟಿವ್ ಎಫೆಕ್ಟ್ ಎಲ್ಲ ತೊಡೆದು ಹೋಗುತ್ತೆ, ಆ ಕಡೆ ಸೈಡಿಗೆ ಹೋಗುತ್ತೆ. ವಿಶೇಷವಾಗಿ ಈ ವಾರ ವಾಹನವನ್ನ ಚಾಲನೆ ಮಾಡಬೇಕಾದ್ರೆ ನೀವು ಜಾಗೃತೆಯಾಗಿರಿ. ಸ್ವಲ್ಪ ಯಾಕೋ ಅವಘಡಗಳನ್ನ ಸೂಚಿಸ್ತಾ ಇದೆ. ಅದನ್ನ ತಪ್ಪಿಸೋದಕ್ಕೋಸ್ಕರ ಮನೆಯಿಂದ ಹೊರಟ್ರೆ ನೀವು ಗಾಡಿ ಹತ್ತಬೇಕಾದ್ರೆ ಒಂದು 11 ಸಾರಿ ಮಹಾಮೃತ್ಯುಂಜಯ ಮಂತ್ರವನ್ನ ಪಠನೆ ಮಾಡಿ ಹತ್ತೋದಕ್ಕೆ
ಮರಿಬೇಡಿ. ಹಾಗೆ ಈ ವಾರ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಕೆಲವೊಂದು ಜವಾಬ್ದಾರಿಗಳನ್ನ ಕೊಡ್ತಾರೆ, ಜೀವನ ಕೊಡುತ್ತೆ. ನಿಮ್ಮ ಆಫೀಸ್ನಲ್ಲಿರ್ಬೋದು, ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿರ್ಬೋದು, ಸಾಕಷ್ಟು ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಹೊಸ 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 ಅವಕಾಶಗಳು ಬರುತ್ತೆ. ಅದರಿಂದ ನಾವು ಹಿಂದೆ ಸರಿದ್ರೆ ಹಿನ್ನಡೆ ಆಗುತ್ತೆ. ಅವಕಾಶಗಳನ್ನ ಸುವರ್ಣಾವಕಾಶಗಳು ಬರುತ್ತೆ, ಅವಕಾಶ ಅಲ್ಲ ಸುವರ್ಣಾವಕಾಶ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ, ಗೆಲುವು ನಿಮ್ಮದಾಗತ್ತೆ. ಅದೇ ರೀತಿ ಈ ವಾರ ದೊಡ್ಡ ದೊಡ್ಡ ಡಿಸಿಷನ್ಸ್ಗಳನ್ನ ಮಾಡ್ಕೊಳ್ಳೋದನ್ನ ತಪ್ಪಿಸಿ. ಗ್ರಹ ಸಂಚಾರ ಈ ವಾರ ಸರಿ ಇಲ್ಲ ನಿಮ್ಮ ರಾಶಿಗೆ, ಹಾಗಾಗಿ ಅತಿ ದೊಡ್ಡ ಡಿಸಿಷನ್ಗಳು, ನಾನು ಇಲ್ಲಿ ವ್ಯಾಪಾರ ವ್ಯವಹಾರ ಆರಂಭ ಮಾಡ್ತೀನಿ, ಈ ಮದುವೆಗೆ ನಾನು ಈ ಸಂಬಂಧಕ್ಕೆ ಒಂದು ಸೆಟ್ ಮಾಡ್ಕೋತೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ, ಮೇಜರ್ ಡಿಸಿಷನ್ಗಳನ್ನ ಈ ರಾಶಿಯವರು ಈ ವಾರ ತಗೋಬಾರ್ದು. ಒಂದು ಸ್ವಲ್ಪ ಹಿನ್ನಡೆ ಆಗುತ್ತೆ, ಒಂದು ವಾರ ಬಿಟ್ಬಿಡಿ, ಅದರ ನಂತರ ನೀವು ನೋಡ್ಕೋತೀರಂತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಕೊಂಡು ಬರೋಣ. ಮುಂದಿನ ರಾಶಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಹೇಗಿದೆ ಅಂತಂದ್ರೆ ಈ ವಾರ ವಿಶೇಷವಾಗಿ ವಾರದ 3 ದಿನ ಕಳೆದ ನಂತರ ನಿಮಗೆ ಎಲ್ಲ ಸ್ಪೀಡಪ್ ಆಗೋದಕ್ಕೆ ಶುರುವಾಗುತ್ತೆ. ವಾರದ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ನಿಮಗೆ ಸ್ಲೋನೆಸ್ ಅನ್ಸುತ್ತೆ ಕೆಲಸದಲ್ಲಿ. ಏನಪ್ಪ ಇದು, ಇಷ್ಟು ನಾನು ಫೋರ್ಸ್ ಹಾಕ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಕೆಲಸದಲ್ಲಿ ಸ್ಪೀಡ್ನೆಸ್ ಆಗ್ತಾ ಇಲ್ಲ, ನಾನು ಅಂದುಕೊಂಡ ರೀತಿಯಾಗಿ ನನಗೆ ಯಾಕೆ ಫಲ ಬರ್ತಾ ಇಲ್ಲ? ಸಮಾಧಾನ. ಸೋಮವಾರ, ಮಂಗಳವಾರ, ಬುಧವಾರ ಜಾಗ್ರತೆಯಾಗಿರಿ, ಸಮಾಧಾನವಾಗಿರಿ, ಕೋಪ ತಾಪ ಬೇಡ. ಯಾಕೆಂದ್ರೆ ಬುಧವಾರ ನಿಮಗೆ ನೋಡಿ, ಸೋಮವಾರ, ಮಂಗಳವಾರ, ಬುಧವಾರ ಹೇಳ್ಬಿಟ್ಟಿದ್ದೀನಿ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತದನಂತರ ನಿಮಗೆ ಸ್ಪೀಡ್ನೆಸ್ ಆಗುತ್ತೆ. ಸಮಾಧಾನವಾಗಿರಿ. ತಾಳ್ಮೆಯೇ ಮೂಲ ಮಂತ್ರ, ನಿಧಾನವೇ ಪ್ರಧಾನ. ಈ 3 ದಿವಸ ವಿಶೇಷವಾಗಿ ಕರ್ಕ ರಾಶಿಯವರು ಸೋಮವಾರ, ಮಂಗಳವಾರ, ಬುಧವಾರ ಸ್ಪೀಡ್ ಆಗಿ ಗಾಡಿ ಓಡಿಸಬೇಡಿ. ವಾಹನ ಚಾಲನೆ ಮಾಡುವಾಗ ಮುಂದೆ ಇರೋರು ಹಿಂದೆ ಇರೋರು ಹೆಲ್ಮೆಟ್ ಕಡ್ಡಾಯವಾಗಿ ಕರ್ಕಾಟಕ ರಾಶಿಯವರು ಧಾರಣೆ ಮಾಡಬೇಕು. ಬರೀ ಕರ್ಕಾಟಕ ರಾಶಿ ಅಂತಲ್ಲ, ಎಲ್ಲ ರಾಶಿಯವರಿಗೂ ಇದು ಅಪ್ಲೈ ಆಗುತ್ತೆ. ಕಾರಲ್ಲಿ ಕೂತಾಗ ಮುಂದೆ ಸೀಟ್ ಬೆಲ್ಟ್ ಧಾರಣೆ, ಮುಂದೆ ಡ್ರೈವ್ ಮಾಡೋರು ಪಕ್ಕದವರು ತುಂಬಾ ಜಾಗೃತಿಯಾಗಿರ್ಬೇಕು. ಓವರ್ ಸ್ಪೀಡ್ ಮಾಡಬೇಡಿ. ಕರ್ಕಾಟಕ ರಾಶಿಯವರು ಈ ವಾರ ನದಿಗಿಳಿಬಾರ್ದು, ಸ್ವಿಮ್ ಮಾಡುವಂತ ಸಾಹಸ ಮಾಡಬೇಡಿ. ಯಾಕೆಂದ್ರೆ ಗ್ರಹಗತಿಗಳು ಈ ವಾರ ನಿಮ್ಮ ಫೇವರೇಬಲ್ ಇಲ್ಲ. ಹಾಗೆ ಬೆಟ್ಟ ಹತ್ತೋದು, ಟ್ರೆಕ್ಕಿಂಗ್ ಮಾಡೋದು, ಹುಚ್ಚು ಸಾಹಸಕ್ಕೆ ಕೈ ಹಾಕೋದು ಬೇಡ. ಯಾಕೆಂದ್ರೆ ಬೇರೆ ಮತ್ತೆ ಮುಂದಿನ ವಾರ ತದನಂತರ ವಾರ ಮಾಡಿ, ತಪ್ಪಿಲ್ಲ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನೀವು ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಬೆಟ್ಟ ಏರ್ತೀರಾ, ಅಲ್ಲೊಂದ್ ಚೂರು ಚೆನ್ನಾಗಿದೆ, ಅಲ್ಲಿಂದ ಅದು ವ್ಯೂ ಚೆನ್ನಾಗಿ ಕಾಣಿಸುತ್ತೆ, ಇನ್ನೊಂದು ಸ್ವಲ್ಪ ಮೇಲ್ ಹೋಗೋಣ, ಇನ್ನೊಂದ್ ಚೂರು ಮೇಲ್ ಹೋಗೋಣ, ಅಲ್ಲಿಂದ ಕಾಲ್ ಜಾರಿದ್ರೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಕರ್ಕಾಟಕ ರಾಶಿಯವರು ಈ ವಾರ ಟ್ರೆಕ್ಕಿಂಗು, ಸ್ವಿಮ್ಮಿಂಗು, ಓವರ್ ಸ್ಪೀಡು ಅದು ಯಾವುದು ಬೇಡ. ಗಾಡಿ ಹತ್ತಬೇಕಾದ್ರೆ ಮಹಾಮೃತ್ಯುಂಜಯ ಮಂತ್ರ ಹೇಳ್ಕೊಂಡೆ ಗಾಡಿ ಹತ್ತಿ, ತಪ್ಪಿಸ್ಬೇಡಿ. ಅದೇ ರೀತಿ ವಿಶೇಷವಾಗಿ ಬುಧನ ಸಂಚಾರ ನಿಮಗೇನ್ ಮಾಡುತ್ತೆ ಅಂದ್ರೆ ಅತಿ ಶುಭ ಫಲ ಕೊಡುತ್ತೆ ಈ ವಾರ. ಕಮ್ಯುನಿಕೇಶನ್ ನಿಂದ ಅಂತಂದ್ರೆ ಯಾರು ಮಾಧ್ಯಮ ಕ್ಷೇತ್ರಗಳಲ್ಲಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿದ್ದೀರಿ, ಧಾರಾವಾಹಿ, ಸಿನಿಮಾ, ಹಾಗೆ ಒಂದು ದೂರದರ್ಶನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕರ್ಕಾಟಕ ರಾಶಿಯವರು ಸಂವಹನ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳ ಬಹಳ ಶುಭ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಗುರುವಿನ ಆಶೀರ್ವಾದ, 9ನೇ ಮನೆಯಲ್ಲಿ ಗುರುವಿನ ಆಶೀರ್ವಾದದಿಂದ ಲಕ್ ಬರುತ್ತೆ ನಿಮಗೆ. ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ವೇಟ್ ಮಾಡಿ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅದೆಂತ ಕೆಲಸಗಳಲ್ಲಿ ಲಕ್, ಅದೃಷ್ಟ ಸಾಥ್ ಕೊಡುತ್ತೆ, ಅದೃಷ್ಟ ಕೈ ಹಿಡಿಯುತ್ತೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇದೇನಪ್ಪ ಇದು, ಇಷ್ಟು ಸರಳವಾಗಿ ಕೆಲಸ ಆಗುತ್ತೆ ಅನ್ಕೊಂಡಿರ್ಲಿಲ್ಲ, ಆಯ್ತಲ್ಲ ಅನ್ನುವಂತಹ ಶುಭ ಫಲ ಬರುತ್ತೆ. ಅದೇ ರೀತಿ ವಿಶೇಷವಾಗಿ ಶನಿಯ ಒಂದು ಸಂಚಾರದಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಹಿರಿಯರಿಂದ ಪೂರ್ವಜರ ಆಸ್ತಿ ಬರುವಂತಹ ಸಾಧ್ಯತೆ ಇದೆ, ಖುಷಿ ಸಮಾಚಾರ. ರಾಹುಕೇತುವಿನ ಸಂಚಾರ ಏನಾಗುತ್ತೆ ಅಂತಂದ್ರೆ ನಿಮಗೆ ದೂರದ ಪ್ರಯಾಣ ಸೂಚಿಸುತ್ತೆ. ಕಚೇರಿಯಲ್ಲಿ ಕಳಿಸ್ಬಿಡ್ತಾರೆ ಕೆಲಸಕ್ಕೆ, ತಗೊಳ್ಳಿ ಅಲ್ಲಿ ಹೋಗಿ ಅದನ್ನ ಕೆಲಸ ಮಾಡ್ಕೊಂಡು ಬನ್ನಿ, ದೂರದ ಚೆನ್ನೈಗೆ ಹೋಗಿ, ಡೆಲ್ಲಿ, ಬಾಂಬೆ, ಕಲ್ಕತ್ತಾ ಹೋಗಿ ನೀವು ಅಲ್ಲೋಗಿ ಕೆಲಸ ಮಾಡ್ಕೊಂಡ್ ಬನ್ನಿ ಅಂತ ದೂರ ಪ್ರಯಾಣವನ್ನ ಸೂಚಿಸ್ತಾ ಇದೆ. ಅದೇ ರೀತಿ ವಿಮಾನ ಪ್ರವಾಸ, ವಿದೇಶ ಪ್ರವಾಸ ಒಂದು ತುಂಬಾ ಚೆನ್ನಾಗಿರುತ್ತೆ. ಕೇತುವಿನ 3ನೇ ಮನೆಯಲ್ಲಿ ಸಂಚಾರದಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಸಹೋದರ, ಸಹೋದರಿ, ಅಕ್ಕ, ತಂಗಿ, ಅಣ್ಣ, ತಮ್ಮ ರಿಲೇಷನ್ ಜೊತೆಗೆ ನಿಮ್ಮ ಒಡನಾಟ, ಮಾತುಕತೆ, ಬಾಂಧವ್ಯ ಚೆನ್ನಾಗಿರುತ್ತೆ. ಅಲ್ಲಿಂದಲೂ ಕೂಡ ನಿಮಗೆ ಯಾವುದೋ ರೀತಿಯ ಒಂದು ಹೆಲ್ಪ್ ಬರೋದಿದೆ, ಬರ್ದಿಟ್ಕೊಳ್ಳಿ, ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ. ಅದೇ ರೀತಿ ವಿಶೇಷವಾಗಿ ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೇದಿದೆ, ಒಂದು ವ್ಯವಹಾರ, ವ್ಯಾಪಾರ, ವಿದ್ಯಾರ್ಥಿಗಳಿಗಂತೂ ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳು ಈ
ವಾರ ಸ್ಟಡಿಯಲ್ಲಿ ಅದ್ಭುತವಾದಂಥ ಫೋಕಸ್. ಯಾಕೋ ಕಳೆದ ವಾರ ನನಗೆ ಕಾನ್ಸಂಟ್ರೇಷನ್ ಆಗ್ತಿರ್ಲಿಲ್ಲ, ನಾನು ಸ್ಟಡಿಯಲ್ಲಿ ಕೂತ್ರು ಕೂಡ ಆಮೇಲೆ ಮಾಡೋಣ ಸ್ಟಡಿ, ಯಾಕೋ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡೋಣ, ಒಂದು ಸ್ವಲ್ಪ ಹೊತ್ತು ಏನೋ ಟಿವಿ ನೋಡೋಣ, ಕ್ರಿಕೆಟ್ ಬರ್ತಾ ಇದೆ ಅದನ್ನ ನೋಡೋಣ, ಒಂದು ಸಿನಿಮಾಗೆ ಹೋಗೋಣ, ಈ ರೀತಿಯಾದಂಥ ಆಲಸ್ಯ ಅವ್ರಿಗೆ ಕಾಡ್ತಾ ಇತ್ತು. ಓದಿನಲ್ಲಿ ಆಲಸ್ಯ, ಬೇರೆ ವಿಷಯಗಳಲ್ಲಿ ಕಾನ್ಸಂಟ್ರೇಷನ್ ಇತ್ತು. ಬಟ್ ಈ ವಾರ ಕರ್ಕಾಟಕ ರಾಶಿಯವ್ರಿಗೆ ಹಂಗಿಲ್ಲ, ಅದ್ಭುತವಾದ ಫೋಕಸ್ ಇರುತ್ತೆ, ಸ್ಟಡಿ ಮಾಡ್ತಾರೆ. ನೀವೇ ಹೇಳಬೇಕು ಬಾರಪ್ಪ ಊಟ ಮಾಡು ತಿಂಡಿ ಮಾಡು ಅಂತ. ಆ ರೀತಿ ವಿದ್ಯಾರ್ಥಿಗಳು ಸ್ಟ್ರಾಂಗ್ ಆಗಿ ಸ್ಟಡಿ ಮಾಡ್ತಾರೆ, ಗೆಲ್ತಾರೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಕ್ರ್ಯಾಕ್ ಮಾಡ್ತಾರೆ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ದಂಪತಿಗಳಿಗೆ ಏನ್ ತೋರಿಸುತ್ತೆ ಅಂತಂದ್ರೆ ಕಮ್ಯುನಿಕೇಶನ್ ಇಸ್ ದ ಕೀ ಅಂತ ತೋರಿಸುತ್ತೆ. ನೀವು ಹೈಡ್ ಅಂಡ್ ಸೀಕ್ ಮಾಡೋದು ಬೇಡ, ಏನಿದೆ ನಿಮ್ಮ ಸಂಗಾತಿ ಜೊತೆಗೆ ಓಪನ್ ಆಗಿ ಹೇಳ್ಕೊಳ್ಳಿ. ಸಂಬಂಧದಲ್ಲಿ ಮಧುರತೆ ಇರುತ್ತೆ, ಬಾಂಧವ್ಯ ಇರುತ್ತೆ. ಪ್ರೇಮಿಗಳಿಗೂ ಕೂಡ ಅಷ್ಟೇ, ನೀವು ಸುಮ್ಮನೆ ಇದ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಸಂಶಯ, ಒಂದು ರೀತಿ ಬಿರುಕು ಮೂಡುತ್ತೆ. ಅದನ್ನ ನೋಡ್ಕೊಳ್ಳಿ. ಎಲ್ಲ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಹೆಲ್ತ್ ವಿಷಯ ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಸ್ವಲ್ಪ ಯಾವುದೋ ಹಳೆಯ ವ್ಯಾಧಿ, ಅದು ಕೂಡ ಟ್ರೀಟ್ಮೆಂಟ್ ತಗೋತಾ ಇರ್ತೀರಾ, ಅದನ್ನ ಒಂದು ಮೆಡಿಸಿನ್ ಯಾವುದೋ ಮಾತ್ರೆ ತಿನ್ನೋದು ಮರ್ತು ಬಿಡ್ತೀರಾ, ಅಥವಾ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದು ಮರಿತೀರಾ, ಅದರಿಂದ ಒಂದು ಸ್ವಲ್ಪ ಉಲ್ಬಣ ಆಗುತ್ತೆ. ಅದ್ರ ಕಡೆ ನೋಡ್ಕೊಳ್ಳಿ, ಜಾಗೃತವಾಗಿರಿ. ಅದೇ ರೀತಿ ಲಕ್ಕಿ ಕಲರ್ ಅಂತ ಬಂದಾಗ ಬಿಳಿ ಮತ್ತು ಕೆನೆ ಬಣ್ಣ, ಕ್ರೀಮ್ ಕಲರ್ ಅಂತ ಹೇಳ್ತಾರೆ, ಅದು ಶುಭ ತರುತ್ತೆ. ಲಕ್ಕಿ ನಂಬರ್ 4, ಫೇವರಬಲ್ ಡೈರೆಕ್ಷನ್ ಈ ವಾರದ ಮಟ್ಟಿಗೆ ಉತ್ತರ ದಿಕ್ಕಾಗತ್ತೆ. ಅದೇ ರೀತಿ ಈ ವಾರ ಪೂರ್ತಿ ಕರ್ಕಾಟಕ ರಾಶಿಯವರು ಏನ್ ಮಾಡ್ಬೇಕು ಅಂತಂದ್ರೆ ಬೆಳಗ್ಗೆ ಎದ್ದು ಆದಷ್ಟು ಬೇಗ ಸ್ನಾನ ಮಾಡಿ, ಸೂರ್ಯ ಯಾವಾಗ ಉದಯ ಆಗ್ತಾನೆ ಅಂತ ಕಾಯ್ತಾ ಇರಬೇಕು. ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ತಾಮ್ರದ ಲೋಟದಲ್ಲಿ 18 ಒಣಮೆಣಸಿನಕಾಯಿ ಬೀಜಗಳನ್ನ ಹಾಕೊಂಡು ಸೂರ್ಯನನ್ನ ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮ ಓಂ ಆದಿತ್ಯಾಯ ನಮ ಅಂತ 18 ಸಲ ಹೇಳ್ತಾ ಮಂತ್ರ ಹೇಳ್ತಾ ಅರ್ಘ್ಯ ಕೊಡಿ. ಈ ವಾರ ಮಾತ್ರ ನಿಮ್ಮನ್ನ ತಡೆದು ನಿಲ್ಲಿಸುವಂತ ಶಕ್ತಿ ಯಾರಿಗೂ ಇರೋದಿಲ್ಲ, ಒಳ್ಳೇದಾಗತ್ತೆ. ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಕರ್ಕಾಟಕ ರಾಶಿಯವರು ಬೆಳಗ್ಗೆ ಸಂಜೆ ತಪ್ಪದೆ ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ, ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಮನೆಯಲ್ಲಿದ್ರೆ ನೀವು ಕೂಡ ವಿಷ್ಣು ಸಹಸ್ರನಾಮ ತಪ್ಪದೆ ಕೇಳಿ. ಅದನ್ನು ಕೇಳಿ ನೀವು ಹಿಂಗೆ ಎದ್ದೇಳಿ, ಮನಸ್ಸಲ್ಲಿ ಅದೆಂತಹ ನೆಮ್ಮದಿ, ಶಾಂತಿ, ಅಪಾರವಾದಂತಹ ಒಂದು ಅದನ್ನ ನಾನು ಬಾಯಿ ಮಾತಿಂದ ಹೇಳಿದ್ರೆ ಸಾಕಾಗದು, ಅದನ್ನ ನೀವು ಕೇಳಿ ನೋಡಬೇಕು. ಅದರ ಒಂದು ದೈವತ್ವ, ದೈವಿ ಭಾವವನ್ನ ಅನುಭವಿಸಬೇಕು. ಜೀವನದಲ್ಲಿ ಹೇಗೆ ಏಳಿಗೆ ಆಗುತ್ತೆ ಅಂತ ನೋಡಿ. ವಿಷ್ಣು ಸಹಸ್ರನಾಮ ಕೇಳೋದಕ್ಕೆ ಮರಿಬೇಡಿ. ಈ ವಾರ ಹೆಚ್ಚಿನ ಒಂದು ಮೇಜರ್ ಡಿಸಿಷನ್ ತಗೊಳಕ್ ಹೋಗಬೇಡಿ. ಯಾರಿಗಾದ್ರೂ ಸಾಲ ಕೊಡೋದು, ಸಾಲದ ಪತ್ರಕ್ಕೆ ಸಹಿ ಹಾಕೋದು, ಅಥವಾ ಸೈಟ್ ನೋಡಿದ್ರೆ ಅದಕ್ಕೆ ಅಡ್ವಾನ್ಸ್ ಕೊಡೋದು, ಒಂದು ವಾರ ವೇಟ್ ಮಾಡಿ. ಈ ವಾರ ಗ್ರಹಗತಿಗಳು ಈ ವಿಷಯದಲ್ಲಿ ಫೇವರೇಬಲ್ ಇಲ್ಲ, ಆಮೇಲೆ ನೆಕ್ಸ್ಟ್ ವೀಕ್ ನೋಡ್ಕೋತೀರಂತೆ, ಒಳ್ಳೇದಾಗತ್ತೆ. ಅದೇ ರೀತಿ ಗಾಸಿಪ್ಸ್ಗಳಲ್ಲಿ ಇನ್ವಾಲ್ವ್ ಆಗಬಾರ್ದು ಈ ರಾಶಿಯವರು. ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಅವ್ರು ಹಂಗಂದ್ರಂತೆ, ಬೇಡ. ಗಾಸಿಪ್ಗಳು ನಿಮಗೆ ರಿವರ್ಸ್ ಆಗುತ್ತೆ. ರ್ಯೂಮರ್ಸ್, ಯಾವುದೇ ರೀತಿಯ ತಪ್ಪು ಸುದ್ದಿಯನ್ನು ಹರಡಬಾರ್ದು, ಅದು ಕೂಡ ನಿಮಗೆ ಹರಡೋ ತರ ಗ್ರಹಗತಿಗಳು ಪ್ರಚೋದನೆ ಮಾಡುತ್ತೆ. ಅದರಿಂದ ಸುಮ್ಮನೆ ಇದ್ಬಿಡ್ಬೇಕು. ಈ ವಾರ ಹುಷಾರಾಗಿರಿ. ಹೆಲ್ತ್ ಏನಾದರೂ ಒಂಚೂರು ನಿಮಗೆ ಸಿಂಪ್ಟಮ್ಸ್ ಕೊಟ್ಟರೆ ತಡ ಮಾಡಬೇಡಿ, ವೈದ್ಯರನ್ನ ಕಾಣೋದಕ್ಕೆ ಮರಿಬೇಡಿ. ಇನ್ನು ಮಿಕ್ಕಿದಂಗೆ ಎಲ್ಲ ಶುಭ ಇದೆ. ವಿಷ್ಣು ಸಹಸ್ರನಾಮ, ಶ್ರೀಮನ್ ನಾರಾಯಣನ ಆರಾಧನೆ ನಿಮ್ಮ ಕೈ ಹಿಡಿಯುತ್ತೆ. ಮನೆಯಿಂದ ಹೊರಡಬೇಕಾದ್ರೆ 2 ಏಲಕ್ಕಿ ಜೇಬಲ್ಲಿ ಇಟ್ಕೊಂಡು ಹೊರಗಡೆ ಹೋಗಿ. ವಾರ ಪೂರ್ತಿ ನಿಮ್ಮ ಜೊತೆಗಿರಲಿ. ಲಕ್ಷ್ಮಿ ಆಕರ್ಷಣೆ, ಧನಾಕರ್ಷಣೆಗೆ ಸಹಾಯ ಮಾಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಗೆ ವಿಶೇಷವಾಗಿ ಏನಿದೆ ಅಂತಂದ್ರೆ ಒಂದು ಅದ್ಭುತವಾದಂತಹ ಸಪೋರ್ಟ್, ಸಹಕಾರ, ಒಂದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಿಂದ ಆಗಿರಬಹುದು, ನೆರೆಹೊರೆಯವರಿಂದ ಆಗಿರಬಹುದು. ನಿಮಗೂ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ನೆರೆಹೊರೆಯವರು ನಮ್ಮ ಜೊತೆಗೆ ಇಷ್ಟು ಫ್ರೆಂಡ್ಲಿ ಇರಲಿಲ್ಲ, ಆದರೂ ಈ ವಾರ ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ. ಇದು ಗ್ರಹಗತಿಗಳ ಸಂಚಾರ ಆಶೀರ್ವಾದದಿಂದ ಆಗುವಂತಹ ಒಂದು ವಿಶೇಷ ಆಶೀರ್ವಾದ ಅಂತ ಅನ್ಕೊಳ್ಳಿ. ಕಚೇರಿಯಲ್ಲೂ ಕೂಡ ವಿಶೇಷವಾದಂಥ ಸಪೋರ್ಟ್ ಇರುತ್ತೆ. ಮನೆಯಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ ಎಲ್ಲರಿಂದ ಸಪೋರ್ಟ್ ಇರುತ್ತೆ. ಈಗ 2 ವಾರ 3 ವಾರದಿಂದ ನೀವು ಅಬ್ಸರ್ವ್ ಮಾಡ್ಲಿಕ್ಕಾಗಿ ಏನೋ ಸಪೋರ್ಟ್ ಕೇಳಿರ್ತೀರಾ ಮನೆಯಲ್ಲಿ. ನಿಮ್ಮ ರಿಲೇಷನ್ನಲ್ಲಿ ಏನೋ ಕೇಳಿರ್ಬೋದು, ಸ್ನೇಹಿತರ ಹತ್ರ ಏನೋ ಕೇಳಿರ್ಬೋದು, ಆದರೆ ಅವರು ಅಷ್ಟು ಮುಂದೆ ಬಂದು ಸಹಾಯ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ಒಪ್ಪಿರಲ್ಲ. ಈ ವಾರ ಅದು ಸಡನ್ ಆಗಿ ಆಗ್ಬಿಡುತ್ತೆ. ಅವರೇ ಫೋನ್ ಮಾಡಿ ಹೇಳ್ತಾರೆ, ಬನ್ನಿ ಈ ಕೆಲಸ ನಾನು ಮಾಡ್ಕೊಡ್ತೀನಿ, ಇಷ್ಟು ನೀವು ಕೈಗಡ ಒಂದು ಲೋನ್ ಕೇಳಿದ್ರಲ್ಲ ತಗೊಳ್ಳಿ ನಾನು ಕೊಡ್ತೀನಿ, ಇದನ್ನ ಮಾಡಿ ನಾನು ಇದ್ದೀನಿ. ಸಿಂಹರಾಶಿಯವ್ರಿಗೆ ಈ ವಾರ ಅತ್ಯಂತ ಶುಭ ತರುವಂತಹ ವಾರ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ವಿಶೇಷವಾಗಿ ನಿಮಗೆ ಈ ವಾರ ಏನಾಗುತ್ತೆ ಅಂತಂದ್ರೆ ಒಂದು ಸ್ವಲ್ಪ ನೋಡಿ, ಹ್ಯಾಪಿನೆಸ್ ಅಂತೂ ಇದ್ದೇ ಇದೆ. ಯಾಕೆಂದ್ರೆ ಎಲ್ಲಾ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದ್ರೆ ಒಂದು ಕೆಲಸ ಮಾಡೋದಕ್ಕೆ, ಜೀವನದಲ್ಲಿ ಮುನ್ನುಗ್ಗೋದಕ್ಕೆ ಒಂದು ಉತ್ಸಾಹ ಬರುತ್ತೆ.
ಅದೇ ರೀತಿ ಹಣದ ಹರಿವಿರುತ್ತೆ, ಸಾಕಷ್ಟು ಧನ ಆಕರ್ಷಣೆ, ನಿಮಗೆ ಲಕ್ಷ್ಮೀ ಪ್ರಾಪ್ತಿ ಆಗ್ತಾ ಇರುತ್ತೆ, ಎಲ್ಲರ ಸಪೋರ್ಟ್ ಇರುತ್ತೆ. ಆದರೆ ಪೇಷನ್ಸ್ ಅನ್ನ ಟೆಸ್ಟ್ ಮಾಡುವಂತಹ ಘಟನೆಗಳು ನಿಮಗೆ ಈ ವಾರ ನಡೆಯುತ್ತೆ. ಅದನ್ನೊಂದು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಆಫೀಸಲ್ಲಿ ಯಾರೋ ಕೊಲಿಗ್ ನಿಮ್ಮ ಬಗ್ಗೆ ಬಾಸ್ಗೆ ಹೇಳಿರ್ತಾರೆ, ಅದನ್ನ ಅಲ್ಲೇ ಸಡನ್ ಆಗಿ ಫುಲ್ಲು ನಾವು ಹೈಪರ್ ಆಗಿ ಅಲ್ಲಿ ಜಗಳ ಮಾಡಿಬಿಡ್ತೀವಿ. ಅದು ನಮ್ಮ ಕರಿಯರ್ಗೆ ಒಂದು ಸ್ವಲ್ಪ ಆಬ್ಸ್ಟ್ಯಾಕಲ್ ಆಗುತ್ತೆ. ಅಥವಾ ಅಕ್ಕಪಕ್ಕದ ಮನೆಯವರು ಎಲ್ಲೋ ಒಂದು ನೀವು ಕಾರ್ ಪಾರ್ಕ್ ಮಾಡ್ತಿರ್ತೀರಾ, ಇಲ್ಲಿ ಪಾರ್ಕ್ ಮಾಡಬೇಡಿ, ಅಲ್ಲಿ ನಮ್ಮ ಮನೆ ಮುಂದೆ ಯಾಕೆ ನಿಲ್ಲಿಸ್ತೀರಾ, ಈ ತರದ ಚಿಕ್ಕ ಪುಟ್ಟ ಇನ್ಸಿಡೆಂಟ್ಸ್ಗಳು ದೊಡ್ಡ ಜಗಳಕ್ಕೆ ಕಾರಣ ಆಗುತ್ತೆ. ಪೇಷನ್ಸ್ ಟೆಸ್ಟ್ ಮಾಡುತ್ತೆ. ಅವಾಗ ನೀವೇನು ಹೇಳಿ, ಹಾ ಸರಿ ಸರ್ ಆಯ್ತು ಬಿಡಿ, ನಾನೇ ಹಿಂದೆ ನಿಲ್ಲಿಸ್ತೀನಿ ಬಿಡಿ. ಈ ತರದ ಒಂದು ಚಿಕ್ಕ ಪುಟ್ಟ ಪೇಷನ್ಸ್ ಅನ್ನ ನಾವು ತಗೊಳ್ಳೋದ್ರಿಂದ ಈ ವಾರ ದೊಡ್ಡ ಕಾನ್ಫ್ರಂಟೇಷನ್ ತಪ್ಪುತ್ತೆ ಅಂತ ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ. ವಿಶೇಷವಾಗಿ ಸಾಲ ಕೊಡುವ ಮತ್ತು ಪಡೆಯುವ ಒಂದು ವ್ಯವಸ್ಥೆಯನ್ನು ಈ ವಾರ ಮಾಡ್ಕೋಬಾರ್ದು. ಸಿಂಹರಾಶಿಯವರಿಗೆ ಅದು ಸಾಲ ತಗೊಂಡಿದ್ದೇ ಆದರೆ ದೀರ್ಘಕಾಲ ಅದು ಟೈಮ್ ತಗೊಳುತ್ತೆ, ಕೊಟ್ಟದ್ದೇ ಆದರೆ ದೀರ್ಘಕಾಲಕ್ಕೆ ವಾಪಸ್ ಬರುತ್ತೆ, ಶೀಘ್ರವಾಗಿ ಬರಲ್ಲ. ನೋಡ್ಕೊಳ್ಳಿ. ವಿಶೇಷವಾಗಿ ಒಂದು ಒಳ್ಳೆಯ ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳು ಈ ವಾರ ಬರುವಂಥ ಸಾಧ್ಯತೆ ಇದೆ. ಹೊಸ ಅವಕಾಶ, ಹೊಸ ಕೆಲಸ, ಮದುವೆ ಸೆಟ್ ಆಗೋದು, ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗುವಂಥದ್ದು. ಸಿಂಹರಾಶಿಯವರಿಗೆ ಈ ವಾರ ಯಾವುದೋ ಒಂದು ಹೊಸ ಘಟನೆ ನಡೆಯುತ್ತೆ, ಜೀವನದಲ್ಲಿ ತಿರುವು ತರುತ್ತೆ. ಅದನ್ನು ಬರೆದಿಟ್ಕೊಳ್ಳಿ, ಮರಿಬೇಡಿ. ಒಂದು ಹೆಲ್ತ್ ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ಒಂದು ಸ್ವಲ್ಪ ಸ್ಟ್ರೆಸ್ ಅನ್ನೋದಿದೆ, ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ವಿಶೇಷವಾಗಿ ಧ್ಯಾನ, ಪ್ರಾಣಾಯಾಮ, ಯೋಗ ಇಂಥದ್ರಲ್ಲಿ ಗಮನ ಕೊಡಬೇಕು. ದೇಹ ಎಷ್ಟು ನೀರು ಕೇಳುತ್ತೆ, ಅಗತ್ಯಕ್ಕಿಂತ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ, ಸಮ ಪ್ರಮಾಣದಲ್ಲಿ ನೀರನ್ನು ಕುಡೀರಿ. ನಿದ್ದೆಯನ್ನು ಚೆನ್ನಾಗಿ ಮಾಡಿ. ನಿದ್ದೆ ಅಂತಂದ್ರೆ ಓವರ್ ನಿದ್ದೆ ಬೇಡ, ಮನುಷ್ಯನಿಗೆ 8 ಗಂಟೆಯ ನಿದ್ದೆ ಅಗತ್ಯ ಇರುತ್ತೆ, ಅದನ್ನ ನೋಡಿಕೊಂಡು ಮಾಡ್ಕೊಳ್ಳಿ. ವಿಶೇಷವಾಗಿ ಪ್ರಯಾಣ ಅಂತ ಸೂಚಿಸ್ತಾ ಇದೆ ಈ ವಾರ. ವ್ಯಾಪಾರ ವ್ಯವಹಾರ ಆ ಮೂಲಕ್ಕೋಸ್ಕರ ಪ್ರಯಾಣ ಮಾಡಿ ಅದರಿಂದ ಧನ ಆಕರ್ಷಣೆ ಮಾಡುವಂಥದ್ದು ಅಂತ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಅವರು ಎಕ್ಸಾಮಿನೇಷನ್ ಬರೆಯೋದಕ್ಕೆ ಬೇರೆ ಸ್ಟೇಟಿಗೆ, ಬೇರೆ ಕಂಟ್ರಿಗೆ ಹೋಗುವಂಥದ್ದು ತೋರಿಸ್ತಾ ಇದೆ. ಒಳ್ಳೆಯದಿದೆ. ಲಕ್ಕಿ ಕಲರ್ ಅಂತ ಬಂದಾಗ ಬಿಳಿ ಬಣ್ಣ ಶುಭ ಕೊಡುತ್ತೆ. ನಂಬರ್ 2 ನಿಮಗೆ ಅದೃಷ್ಟ ತರುತ್ತೆ. ಫೇವರಬಲ್ ಡೈರೆಕ್ಷನ್ ಪೂರ್ವ ದಿಕ್ಕು ಶುಭ ಕೊಡುತ್ತೆ ನಿಮಗೆ. ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ 11 ಸಲ ಈ ಮಂತ್ರ ಹೇಳಿ ಮನೆಯಿಂದ ಹೊರಡೋದ್ರಿಂದ ಮತ್ತು ಮನೆಯಲ್ಲಿರೋರು ಕೂಡ ಈ ಮಂತ್ರ ಹೇಳೋದ್ರಿಂದ ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲ ತರುತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತು ಶ್ರೀಮನ್ನಾರಾಯಣ ವಿಶೇಷವಾದಂತಹ ಆಶೀರ್ವಾದ ಕೊಡುವಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಕೃಷ್ಣ ಮಧುರಾಷ್ಟಕಂ ಮತ್ತೆ ವಿಷ್ಣು ಸಹಸ್ರನಾಮ ಇವನ್ನ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಸಿಂಹರಾಶಿಯವರು ಒಂದೇ ಒಂದು ವಾರ ಕೇಳಿ ನೋಡಿ, ಅದ್ಭುತ ರಿಸಲ್ಟ್ ಕೊಡುತ್ತೆ. ಹೌದು ಗುರುಗಳೇ ಒಳ್ಳೇದಾಯ್ತು ಅಂತ ಹೇಳ್ತೀರಾ, ತದನಂತರ ಹಾಗೆ ಕೇಳೋದಕ್ಕೆ ಕಂಟಿನ್ಯೂ ಮಾಡ್ಕೊಳ್ಳಿ. ಈಶ್ವರನ ಆರಾಧನೆ ವಿಶೇಷವಾಗಿ ಈ ಬರೋ ಸೋಮವಾರ ನೀವು ಏನು ಮಾಡಬೇಕು ಅಂತಂದರೆ, ಈಶ್ವರನ ದೇವಸ್ಥಾನದಲ್ಲಿ ಒಂದು ಅರ್ಧ ಲೀಟರ್ ಕ್ಷೀರಾಭಿಷೇಕಕ್ಕೆ ಹಾಲನ್ನು ಒಂದು ಕೊಡೋದ್ರಿಂದ ಅದ್ಭುತ ಫಲ ಸಿಗುತ್ತೆ. ಮನೆಯಿಂದ ಹೊರಡುವಾಗ ಗಾಡಿ ಹತ್ತಬೇಕಾದ್ರೆ ಒಂದು ಮಹಾಮೃತ್ಯುಂಜಯ ಮಂತ್ರ 11 ಸಲ ಹೇಳ್ಕೊಂಡು ಗಾಡಿ ಹತ್ತೋದ್ರಿಂದ ಬಹಳ ಶುಭ ಫಲಗಳು ಸಿಗುತ್ತೆ. ಈ ವಾರ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನೋಡ್ಲಿಕ್ಕಾಗಿ ಯಾವ ಒಂದು ಈಗ ಅಟ್ ಪ್ರೆಸೆಂಟ್ ಪ್ರಾಜೆಕ್ಟ್ ಇದೆ ಅದನ್ನು ಮುಗಿಸುವಂಥದ್ದು ಕಾನ್ಸಂಟ್ರೇಷನ್ ಮಾಡಬೇಕು. ಹೊಸ ಹೊಸ ಪ್ರಾಜೆಕ್ಟ್ಗಳಿಗೆ ನಾವು ಕೈ ಹಾಕಿ ಓವರ್ ಬರ್ಡನ್ ಮಾಡ್ಕೊಳ್ಳೋದಕ್ಕಿಂತ, ಯಾಕೆಂದರೆ ಈ ವಾರ ನಿಮಗೆ ಜರ್ನಿ ಕೂಡ ಇದೆ, ಕೆಲಸದ ಒತ್ತಡವೂ ಇರೋದ್ರಿಂದ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಿ ಗ್ರಹಗತಿಗಳು ಸೂಚಿಸ್ತಾ ಇದೆ. ಕಮ್ಯುನಿಕೇಷನ್ ಅನ್ನ ಅಂದ್ರೆ ಮಿಸ್ ಕಮ್ಯುನಿಕೇಷನ್ ಮಾಡಬಾರ್ದು ಅಂತ ತೋರಿಸ್ತಾ ಇದೆ. ಕಮ್ಯುನಿಕೇಷನ್ ಅನ್ನ ಅಪ್ ಟು ಡೇಟ್ ಇಟ್ಕೋಬೇಕು ಅಂದಾಗ ನಮ್ಮ ಸಂಬಂಧಗಳು ಹಾಗೂ ವ್ಯವಹಾರಿಕ ಒಂದು ಸಂಬಂಧ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಕಣ್ಣು ಮುಚ್ಕೊಂಡು ಯಾವುದೋ ಪೇಪರ್ಗೆ ಸೈನ್ ಮಾಡೋದು ಬೇಡ. ಈ ವಾರ ಕಾನ್ಫ್ಲಿಕ್ಟ್ ಮತ್ತು ಕಾನ್ಫ್ರಂಟೇಷನ್ ತೋರಿಸ್ತಾ ಇದೆ. ವಿಶೇಷವಾಗಿ ವಾದ ವಿವಾದಗಳಿಂದ ದೂರ ಇರಬೇಕು ಅಂತ ತೋರಿಸ್ತಾ ಇದೆ. ಅದೇ ರೀತಿ ದೇಹ ಯಾವುದೇ ಸೂಚನೆ ಕೊಡಲಿ ತಕ್ಷಣ ವೈದ್ಯರನ್ನ ಕಾಣಬೇಕು ಅಂತ ಕೂಡ ಗ್ರಹಗತಿಗಳು ಸೂಚಿಸ್ತಾ ಇದೆ. ವೀಕ್ಷಕರೇ ಒಳ್ಳೇದಿದೆ, ಯಾವುದೂ ತೊಂದರೆ ಇಲ್ಲ, ಧೈರ್ಯವಾಗಿ ಮುನ್ನುಗ್ಬಹುದು. ಶ್ರೀಮನ್ನಾರಾಯಣನ ಆಶೀರ್ವಾದ, ಈಶ್ವರನ ಆಶೀರ್ವಾದ ಈ ವಾರ ನೀವು ಕೇಳಲೇಬೇಕಾಗತ್ತೆ. ವಿಶೇಷವಾಗಿ ಈಶ್ವರನ ದೇವಸ್ಥಾನಕ್ಕೆ ಅರ್ಧ ಲೀಟರ್ ಹಾಲು ಕೊಡಿ ಕ್ಷೀರಾಭಿಷೇಕಕ್ಕೆ. ಬೆಳಗ್ಗೆ ಸಂಜೆ ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತೆ ನಾವು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಆ ಎರಡನ್ನೂ ಕೇಳೋದಕ್ಕೆ ವಾರ ಪೂರ್ತಿ ಮರಿಬೇಡಿ. ವೀಕ್ಷಕರೇ ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಏನಾಗುತ್ತೆ ಅಂತಂದ್ರೆ ಈ ವಾರ ಎಲ್ಲಾ ಸಲೀಸಾಗಿ ಸರಾಗವಾಗಿ ಹೋಗ್ತಾ ಇರುತ್ತೆ. ಒಂದು ಹಣಕಾಸಿನ ವಿಷಯ ಆಗಲಿ, ಒಂದು ಸಂಬಂಧದಲ್ಲಿ ಆಗಲಿ, ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಎಲ್ಲ ಸಲೀಸಾಗಿ ಹೋಗ್ತಾ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುವಂತಹ, ಜಗಳಕ್ಕೆ ಕ್ರಿಯೇಟ್ ಮಾಡುವಂತಹ ಸೀನ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅದು ನಿಮ್ಮ ಮಗನ ವಿಷಯದಲ್ಲಾಗಿರಬಹುದು, ಆತ
ಆ ಒಂದು ಮಗ ತನ್ನ ಫ್ರೆಂಡ್ ಅವನ ಮಾತು ಕೇಳ್ಬಿಟ್ಟು ಎಲ್ಲೋ ಟ್ರಾವೆಲಿಂಗಿಗೆ ಹೋಗೋದು, ಅಲ್ಲಿ ಬೈಕ್ ಆಕ್ಸಿಡೆಂಟ್ ಮಾಡ್ಬಿಡೋದು ಅಥವಾ ಕಾರ್ ಆಕ್ಸಿಡೆಂಟ್ ಮಾಡ್ಬಿಡೋದು, ಈ ತರದ ಒಂದು ಅಲ್ಲಿ ಬಂದು ಅವನು ಹುಳಿ ಹಿಂಡದಂಗೆ ಆಯ್ತಲ್ಲ ಒಂದು ಸಂಸಾರದಲ್ಲಿ. ಸುಮ್ಮನೆ ಆರಾಮಾಗಿ ಹೋಗ್ತಾ ಇತ್ತು, ಯಾಕಪ್ಪ ಅವನು ಬಂದ ನನ್ನ ಮಗನ ಕರ್ಕೊಂಡು ಹೋದ, ಅಲ್ಲಿ ನಾನು ಅದಕ್ಕೆ ಅನಾವಶ್ಯಕವಾಗಿ ದಂಡ ಕಟ್ಟಬೇಕು, ಈ ಥರದ್ದು. ಅಥವಾ ಗಂಡನ ವಿಷಯದಲ್ಲೇ ಆದರೆ ಆ ಗಂಡನ ಸ್ನೇಹಿತ ಅವ್ರನ್ನ ಎಲ್ಲೋ ಒಂದು ಪಾರ್ಟಿಗೆ ಕರ್ಕೊಂಡು ಹೋಗೋದು, ಅಲ್ಲಿ ಏನೋ ಒಂದು ಅವಾಂತರ ನಡೆಯೋದು, ಆಯ್ತಲ್ಲ ಮನೆಗೆ ಬಂದ ಮೇಲೆ ಗಂಡ ಹೆಂಡತಿಗೆ ಜಗಳ. ಈ ರೀತಿಯಾಗಿ ನಿಮ್ಮ ಸಂಸಾರದಿಂದ ಹೊರಗಿರುವಂತಹ ವ್ಯಕ್ತಿ ಬಂದು ಏನೋ ಒಂದು ಕಿರಿಕಿರಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಅದು ಅಶಾಂತಿಗೆ ಕಾರಣ ಆಗತ್ತೆ ಅಂತ ಹೇಳಿ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ. ಇದ್ರ ಬಗ್ಗೆ ಜಾಗೃತಿ ವಹಿಸಿ. ಹಾಗಾಗಿ ಮಕ್ಕಳನ್ನ ಪ್ರವಾಸಕ್ಕೆ ಕಳಿಸೋ ಮುನ್ನ ಅಥವಾ ಮನೆಯವರು ಯಾರಾದರೂ ಹೊರಗಡೆ ಹೋಗೋದು ಪಾರ್ಟಿಗೆ ಅದು ಇದು ಅಂತ ಇದ್ರೆ ಸ್ವಲ್ಪ ಅವರಿಗೆ ಕಿವಿ ಮಾತನ್ನ, ಹಿತವಚನ, ಬುದ್ಧಿ ಮಾತನ್ನ ಹೇಳಿ ಕಳಿಸೋದ್ರಲ್ಲಿ ಯಾವ ತಪ್ಪಿಲ್ಲ. ಯಾಕೆಂದ್ರೆ ಅವರು ಸುರಕ್ಷಿತವಾಗಿ ಬಂದ್ರೆ, ಯಾವುದು ಅವಾಂತರ ಮಾಡದೆ, ಅಪಘಾತಗಳು ಅವಘಡಗಳಾಗದೆ ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಕಿರಿಕಿರಿ ಮಾಡ್ಕೊಂಡು ಬಂದ್ರೆ ಫೈನಾನ್ಷಿಯಲಿ ನಿಮ್ಮ ಸಂಸಾರದ ಮೇಲೆ ಅದು ಹೊಡೆತ ಬೀಳುತ್ತೆ, ದಂಡ ಕಟ್ಟಬೇಕಾಗತ್ತೆ. ಮತ್ತೊಂದು ಅದನ್ನ ನೋಡ್ಕೊಳ್ಳಿ. ವಿಶೇಷವಾಗಿ ಕರಿಯರ್ ಫೈನಾನ್ಸ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಪ್ರೊಫೆಷನಲ್ ಗ್ರೋತ್ ಅಂತ ತೋರಿಸುತ್ತೆ. ಜಾಬಲ್ಲಂತೂ ಅದ್ಭುತವಾದ ಗ್ರೋತ್ ಇದೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ವ್ಯಾಪಾರ ವ್ಯವಹಾರ ಡಬಲ್ ತ್ರಿಬಲ್ ಆಗುತ್ತೆ ಈ ವಾರ. ಕನ್ಯಾ ರಾಶಿಯವರಿಗೆ ಇದೇನಪ್ಪ ನಾನು ಅನ್ಕೊಂಡೇ ಇರಲಿಲ್ಲ, ಇಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ, ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ನಿಮಗೆ ನೋಡಿ ಲೀಗಲ್ ಮ್ಯಾಟ್ರಸ್ ಅಲ್ಲಿ ಒಂದು ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಂತ ವ್ಯಾಜ್ಯಗಳು, ಒಂದು ರೀತಿಯ ಕಾನ್ಫ್ರಂಟೇಷನ್ಗಳು ನಿಮ್ಮನ್ನ ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ. ನೀವು ಅನ್ಕೊಂಡಿರ್ತೀರಾ ಇದೇನೋ ಲಿಟಿಗೇಷನ್ ನಡೀತಾ ಇದೆ, ಭೂಮಿ ನನ್ನ ಹೆಸರಿಗೆ ಆಗ್ಲೇಬೇಕು ಅಂತ. ಅದು ಸಡನ್ ಆಗಿ ನಿಮ್ಮ ಹೆಸರಿಗೆ ಆಗೋದೇ ಇಲ್ಲ ಅನ್ನೋ ಒಂದು ವಾತಾವರಣಕ್ಕೆ ಹೋಗುತ್ತೆ. ಮುಂದೆ ಆಗುತ್ತೆ ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದ್ರೆ ಈಗ ಅಂತ ಒಂದು ಪೀಕಿಗೆ ಹೋಗುತ್ತೆ, ನಿಮಗೆ ಒಂದು ಟೆನ್ಷನ್ ಆಗ್ಬಿಡುತ್ತೆ. ಇದೇನಪ್ಪ ನ್ಯಾಯವಾಗಿದ್ದೀನಿ, ನನ್ನ ಹೆಸರಿಗೆ ಆಗಬೇಕು, ಅದೇನು ಅವ್ರ ಕಡೆ ಆಗ್ತಾ ಇದೆ, ಈ ರೀತಿಯಾದಂಥ ತುಮುಲುಗಳಾಗುತ್ತೆ. ಅದನ್ನು ಒಂದು ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಳ್ಳಿ. ಆ ಒಂದು ಕಾನ್ಫ್ರಂಟೇಷನ್ ಇಂದ ಹೊರಗಡೆ ಬರೋದಕ್ಕೆ ವಿಷ್ಣು ಸಹಸ್ರನಾಮ ರಾಮಬಾಣ ಅಂತ ಹೇಳ್ಬೋದು. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಬೆಳಗ್ಗೆ ಸಂಜೆ. ಕಂಪಲ್ಸರಿ ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮ, ಗಜೇಂದ್ರ ಮೋಕ್ಷ ಮತ್ತು ಕೃಷ್ಣ ಮಧುರಾಷ್ಟಕಮ್ಮನ ಸಮಯ ಆದಾಗ ಕೇಳ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ನೋಡಿ, ಈಗ ಸಂಬಂಧದಲ್ಲಿ ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಮಧುರತೆ, ರೊಮ್ಯಾನ್ಸ್, ಪ್ರೇಮಿಗಳಲ್ಲಿ ದಂಪತಿಗಳಲ್ಲಿ ಸಾಕಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಇರ್ತೀರಾ, ಯಾವ ಚಿಂತೆಗೂ ಒಂದು ಅವಕಾಶ ಇಲ್ಲ. ಆದರೆ ಅದೇ ಹೇಳಿದ್ನಲ್ಲ, ಯಾರೋ ಮೂರನೇ ವ್ಯಕ್ತಿ ಬಂದು ಒಂದು ಸ್ವಲ್ಪ ಹುಳಿ ಹಿಂಡುವಂಥದ್ದು, ಅದನ್ನು ನೋಡ್ಕೊಳ್ಳಿ, ಅವಾಯ್ಡ್ ಮಾಡ್ಕೊಳ್ಳಿ. ಹೆಲ್ತ್ ಅಂತ ಬಂದಾಗ ಈ ವಾರ ಒಂದು ಸ್ವಲ್ಪ ತಲೆನೋವು ಅಥವಾ ಬೆನ್ನು ನೋವು, ಮಂಡಿ ಮೊಣಕಾಲು ನೋವು ಕಾಣಿಸ್ಕೋಬಹುದು. ಅದನ್ನ ವಿಶೇಷವಾಗಿ ಕನ್ಯಾ ರಾಶಿಯ ಗರ್ಭಿಣಿ ಸ್ತ್ರೀಯರು ಹುಷಾರಾಗಿರ್ಬೇಕು ಈ ವಾರ. ಆಹಾರದಲ್ಲಿ ನೋಡ್ಕೊಳ್ಳಿ, ಯಾವುದು ಡೈಟ್ ಹೇಳಿರ್ತಾರೆ, ಯಾವುದು ತಿನ್ಬೇಕು ಯಾವುದು ತಿನ್ನಬಾರ್ದು ಡಾಕ್ಟರ್ ನಿಮಗೆ ಸಲಹೆ ಮಾಡಿರ್ತಾರೆ. ಸ್ವಲ್ಪ ನಿಮಗೆ ಮೈಂಡ್ ಯಾವುದೋ ಕಡೆ ಫ್ಲಕ್ಚುಯೇಷನ್ ಆಗಿ ಯಾವ ಪದಾರ್ಥವನ್ನ ತಿನ್ನಬಾರ್ದು, ಅದು ಸೂಕ್ತ ಅಲ್ಲ ಅಂತ ಹೇಳಿರ್ತಾರೆ, ಅದು ತಿನ್ನುವಂತ ಸಾಧ್ಯತೆ ಇರುತ್ತೆ. ಒಂದು ಸ್ವಲ್ಪ ಅಗ್ರಗತಿಗಳ ಆ ಥರ ಮಂಕ್ ಮಾಡಿಬಿಡುತ್ತೆ, ಅದನ್ನು ನೋಡ್ಕೊಳ್ಳಿ, ಜಾಗ್ರತೆ. ಗರ್ಭಿಣಿ ಸ್ತ್ರೀಯರು ಬಾತ್ರೂಮಲ್ಲಿ ಸ್ಟೆಪ್ಸ್ ಇಳಿಯುವಾಗ ಮನೆಯಲ್ಲಿ ನೋಡ್ಕೊಳ್ಳಿ, ವಿಶೇಷವಾಗಿ ಕಾಲು ಜಾರುವಂತಹ ಸಾಧ್ಯತೆ ಇರುತ್ತೆ. ವಯಸ್ಸಾದವರು ಮಕ್ಕಳಿಗೆ ಅದನ್ನು ನೋಡಿಕೊಂಡು ಜಾಗೃತಿಯಾಗಿರಿ. ಲಕ್ಕಿ ಕಲರ್ ಅಂತ ಬಂದಾಗ ನಿಮಗೆ ಪಿಂಕ್, ಯೆಲ್ಲೋ, ರೆಡ್ ಲಕ್ಕಿ ಕಲರ್ ಬರುತ್ತೆ. ನಂಬರ್ 3, 7 ಶುಭ ತರುತ್ತೆ ವೀಕ್ಷಕರೇ. ಫೇವರೇಬಲ್ ದಿನ ಅಂತ ಬಂದಾಗ ಸೋಮವಾರ, ಮಂಗಳವಾರ, ಗುರುವಾರ ಶುಭ ತರುತ್ತೆ. ಫೇವರೇಬಲ್ ಡೈರೆಕ್ಷನ್ ಈ ವಾರದ ಮಟ್ಟಿಗೆ ಈಸ್ಟ್, ಪೂರ್ವ ಇರುತ್ತೆ. ನಿಮಗೆ ಈ ವಾರ ಪೂರ್ತಿ ಹನುಮಾನ್ ಚಾಲಿಸವನ್ನ ಒಂದ್ಸಲ ಮನೆಯಿಂದ ಹೇಳ್ಕೊಂಡು ಹೊರಟ್ರೆ ಅತಿ ಶುಭ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಕೆಲಸಕ್ಕೆ ಓಂ ಹಂ ಹನುಮಂತೆ ನಮಃ ಇಷ್ಟು ಹೇಳ್ಕೊಂಡು ಹೊರಡಿ, ಶುಭ ಆಗುತ್ತೆ. ಅಕಸ್ಮಾತ್ ವ್ಯಾಪಾರದ ಕ್ಷೇತ್ರದಲ್ಲಿ ಅಥವಾ ಕೆಲಸದ ಕ್ಷೇತ್ರದಲ್ಲಿ ಯಾವುದೋ ಕಿರಿಕಿರಿ ಆಗುತ್ತೆ ಅಂತ ನಿಮಗೆ 6th ಸೆನ್ಸ್ ಹೇಳಿದ್ರೆ ಓಂ ಹಂ ಹನುಮಂತೆ ನಮಃ, ಓಂ ಹಂ ಹನುಮಂತೆ ನಮಃ 11 ಸಲ 108 ಸಲ ಹೇಳ್ಕೊಳ್ಳಿ. ಆ ಕಷ್ಟವನ್ನ ಆಂಜನೇಯ ಹಾಗೆ ಹಿಂದೆ ಕಳಿಸುವಂತ ವ್ಯವಸ್ಥೆ ಆಗತ್ತೆ. ವಿಶೇಷವಾಗಿ ದಾನ ಧರ್ಮದ ರೂಪದಲ್ಲಿ ಈ ವಾರ ನೀವು ಕೆಲಸ ಮಾಡಬೇಕಾಗತ್ತೆ. ಅಂದ್ರೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ 1 kg ಅಕ್ಕಿ, 1 kg ಬೇಳೆ ವಾರದಲ್ಲಿ ಯಾವುದಾದ್ರೂ ಒಂದು ದಿನ ದಾನ ಕೊಟ್ಟು ನೋಡಿ. ಅಥವಾ ಪಾಪ ಬಡ ವಿದ್ಯಾರ್ಥಿಗಳಿರ್ತಾರೆ, ಎಜುಕೇಷನ್ಗೆ ಅಂತ ಬಂದಾಗ ಅವರಿಗೆ ವಿದ್ಯಾರ್ಜನೆಗೆ ಅವರಿಗೆ ಯಾವುದೋ ಒಂದು ಜಾಮೆಟ್ರಿ ಬಾಕ್ಸ್ ಇರ್ಬೋದು, ಬುಕ್ಸು, ಪೆನ್ಸ್ ಇರ್ಬೋದು, ಅಂಥದ್ದನ್ನು ದಾನ ಮಾಡಿ ನೋಡಿ, ಬಹಳ ಶುಭ ಫಲಗಳು ಸಿಗುತ್ತೆ ನಿಮಗೆ. ಈ ವಾರ ಏನು ಮಾಡಬೇಕು ಮಾಡಬಾರ್ದು ಅಂತ ನೋಡಿದಾಗ ನೀವು ಕೆಲಸಗಳನ್ನು ಪ್ರಯಾರಿಟೈಸ್ ಆಗಿ ಮಾಡಿಟ್ಕೊಳ್ಳಿ. 1ನೇ ಕೆಲಸ ಇದು, 2ನೇ ಕೆಲಸ ಇದು, 3ನೇ ಕೆಲಸ ಇದು, ಅದನ್ನು ಪ್ರಯಾರಿಟಿ ಕೆಲಸ ಮಾಡಿದಾಗ ಮಾತ್ರ ಈ ವಾರ ಶುಭ ಇರುತ್ತೆ ನಿಮಗೆ. ಇಲ್ಲ ಅಂತಂದರೆ ಅವ್ರ ಕಡೆಯಿಂದ ಬಯಸ್ಕೊಳ್ಳೋದು, ಕೆಲಸ ಮಾಡಲಿಲ್ಲ ಮತ್ತೊಂದು ಮಗದೊಂದು ಕಾನ್ಫ್ರಂಟೇಷನ್ ಆಗುತ್ತೆ. ಅದೇ ರೀತಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ತೀರ್ಥಕ್ಷೇತ್ರಗಳ ಒಂದು ದರ್ಶನ ಮಾಡ್ಕೊಂಡ್ ಬನ್ನಿ. ವಿಶೇಷವಾಗಿ ಈ ವಾರ ಹೆಲ್ತ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ.
ಮಾಡಲೇಬಾರ್ದು ಅಂತ ತೋರಿಸ್ತಾ ಇದೆ. ಏನಾದರೂ ಚಿಕ್ಕ ಪುಟ್ಟದಿದ್ರೆ ವೈದ್ಯರನ್ನ ಕಾಣಬೇಕು. ಅದೇ ರೀತಿ ದೊಡ್ಡ ಡಿಸಿಷನ್ಸ್ಗಳನ್ನು ಈ ವಾರ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅವಾಯ್ಡ್ ಮಾಡ್ಕೊಳ್ಳಿ. ಅದೇ ರೀತಿ ಹಿರಿಯರ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಅವರು ಒಂದು ಸ್ವಲ್ಪ ಏನಾದರೂ ಇಲ್ಲ ಈ ಪರವಾಗಿಲ್ಲ ನನಗೇನು ಚೆನ್ನಾಗಿದೆ, ಮೈ ಚೆನ್ನಾಗಿದೆ, ನೆಕ್ಸ್ಟ್ ವೀಕ್ ಡಾಕ್ಟರ್ ಹತ್ರ ಹೋಗೋಣ ಅಂತಾರೆ. ಆದರೆ ನೆಗ್ಲೆಕ್ಟ್ ಮಾಡಬೇಡಿ. ತಂದೆ ತಾಯಿ ಮತ್ತು ಹಿರಿಯರ ಆರೋಗ್ಯವನ್ನು ನೋಡ್ಕೊಳ್ಳಿ ಅಂತ ಬರ್ತಾ ಇದೆ. ವೀಕ್ಷಕರೇ, ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ, ಪರಿಹಾರನೂ ಹೇಳಿದ್ದೀನಿ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೀಕ್ಷಕರೇ, ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಹೇಗಿದೆ ಅಂತಂದ್ರೆ, ವಿಶೇಷವಾಗಿ ಈ ವಾರ ಹಿಂದೆ ಸುಮಾರು 3 ತಿಂಗಳು 6 ತಿಂಗಳು ಅಷ್ಟು ದೀರ್ಘ ಅವಧಿಯಿಂದ ಯಾವುದೋ ಒಂದು ಕೆಲಸ ಪೆಂಡಿಂಗ್ ಇತ್ತು. ಆ ಕೆಲಸ ಯಾಕಾಗ್ತಾ ಇಲ್ಲ, ಆ ಕೆಲಸ ಯಾಕಾಗ್ತಾ ಇಲ್ಲ, ತುಂಬಾ ಅಂದ್ರೆ ತುಂಬಾ ಫ್ರಸ್ಟ್ರೇಷನ್ ಮಾಡ್ತಾ ಇತ್ತು. ಅದನ್ನ ಮೀರಿ ನಿಮಗೆ ಈ ವಾರ ಏನಾಗುತ್ತೆ ಅಂತಂದ್ರೆ, ಒಂದು ಗುಡ್ ನ್ಯೂಸ್ ಬರುವಂತಹ ಶುಭವಾರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತುಲಾ ರಾಶಿಯವರು ಖುಷಿ ಪಡಬೇಕು. ಯಾಕೆಂದ್ರೆ ತುಂಬಾ ದಿವಸದಿಂದ ಒಂದು ಕೆಲಸ ಪೆಂಡಿಂಗ್ ಇತ್ತು, ಅದು ಈ ವಾರ ಆಗ್ತಾ ಇದೆಯಲ್ಲ ಅನ್ನುವಂತಹ ಶುಭ ಸಮಾಚಾರ ನಿಮಗೆ ಬರುತ್ತೆ. ಗಂಡು ಹೆಣ್ಣು ನೋಡಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು ಮನೆಯಲ್ಲಿ. 3 ತಿಂಗಳಿಂದ 6 ತಿಂಗಳಿಂದ ನೋಡ್ತಾ ಇದ್ರು, ಸೆಟ್ ಆಗ್ತಾ ಇರಲಿಲ್ಲ. ಯಾವುದೋ ಕಾರಣಕ್ಕಾಗಿ ರಿಜೆಕ್ಟ್ ಆಗ್ತಾ ಇತ್ತು, ಅಥವಾ ಗಂಡಿನ ಕಡೆಯವ್ರು ಹೇಳ್ತಾ ಇರಲಿಲ್ಲ, ಹೆಣ್ಣಿನ ಕಡೆಯವ್ರು ಹೇಳ್ತಾ ಇರಲಿಲ್ಲ. ತುಂಬಾ ಅಂದ್ರೆ ತುಂಬಾ ಆ ವಿಷಯದಲ್ಲಿ ತಲೆಬಿಸಿ ಮಾಡ್ಕೊಂಡಿದ್ರಿ. ಈ ವಾರ ತುಲಾ ರಾಶಿಯವರಿಗೆ ಶುಭ ಸಮಾಚಾರ ಬರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ಆಗುವಂತಹ ವಿಶೇಷ ಶುಭ ಸಮಾಚಾರ ಬರುತ್ತೆ. ವಿದ್ಯಾರ್ಥಿಗಳಿಗೆ ಅವ್ರು ಯಾವುದು ತುಲಾ ರಾಶಿಯವರು ಇಷ್ಟಪಟ್ಟಿರ್ತಾರೆ ಅದೇ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅದೇ ಒಂದು ಕೋರ್ಸಲ್ಲಿ ಅವ್ರು ಇಷ್ಟಪಟ್ಟಿರ್ತಾರೆ, ನಾನು ಇದೇ ಕಾಲೇಜಲ್ಲೇ ಮಾಡಬೇಕು, ಇದೇ ಕೋರ್ಸ್ ಕಲಿಬೇಕು ಅಂತ. ಇನ್ನೇನು ಬೇಕು ಹೇಳಿ, ತಂದೆ ತಾಯಿಗೆ ಅವ್ರ ಮಕ್ಕಳಿಗೆ ಒಂದು ಸೀಟ್ ಸಿಕ್ತು, ಅವರು ಬಯಸಿದಂತಹ ಒಂದು ವಿದ್ಯೆಯ ಒಂದು ಪ್ರಗತಿ ಆಗ್ತಾ ಇದೆ, ತುಂಬ ಖುಷಿ ಪಡ್ತಾರೆ. ಒಳ್ಳೆಯ ಅಂಕಗಳನ್ನು ಕೂಡ ತೆಗೆದಿರ್ತಾರೆ ತುಲಾ ರಾಶಿ ಮಕ್ಕಳು. ಅದ್ಭುತ ವಾರ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ವಿಶೇಷವಾಗಿ ಏನಾಗುತ್ತೆ ಈ ವಾರ ಅಂತಂದ್ರೆ, ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಎರಡು ಒಂದು ಜೀವನ ಅಂತ ಹೇಳ್ತಾರೆ. ನಮ್ಮ ಕೌಟುಂಬಿಕ ಜೀವನ ಮತ್ತು ವೃತ್ತಿ, ಕರಿಯರ್, ವ್ಯಾಪಾರ, ಹೀಗೆ ನೌಕರಿ, ಆ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಎರಡರಲ್ಲೂ ಕೂಡ ಈ ವಾರ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ಬ್ಯಾಲೆನ್ಸ್ ಮಾಡಿ ಮನೆಯಲ್ಲೂ ಕೂಡ ನಿಮ್ಮ ತಂದೆ ತಾಯಿ ಇರಬಹುದು, ಗಂಡ ಹೆಂಡತಿ ಮಕ್ಕಳು, ತುಲಾ ರಾಶಿಯವರು ಏನು ಮಾಡ್ತೀರಾ ಈ ವಾರ ಅಂತಂದ್ರೆ, ಎಲ್ಲರಿಗೂ ಕೂಡ ಬ್ಯಾಲೆನ್ಸ್ ಆಗಿ ನೋಡ್ಕೊಂಡು ಹೋಗ್ತೀರಾ. ಆ ಕಚೇರಿಯಲ್ಲೂ ಕೂಡ ಅಷ್ಟೇನೆ, ಎಲ್ಲ ಚೆನ್ನಾಗಿರುತ್ತೆ. ತುಲಾ ರಾಶಿಗೆ ಸಮಾಧಾನವಾಗಿ ಹೋಗುತ್ತೆ, ಏನು ಚಿಂತೆ ಇಲ್ಲ. ಅದಕ್ಕಿಂತ ಮುಂಚೆನೆ ಹೇಳ್ಬಿಟ್ಟಿದ್ದೀನಲ್ಲ ನಿಮಗೆ, ಈ ವಾರ ತುಂಬಾ ತಿಂಗಳಿಂದ ಒಂದು ಕೆಲಸ ಪೆಂಡಿಂಗ್ ಇತ್ತು, ಅದು ಆಗತ್ತೆ ಅಂತ ಹೇಳಿ ಆ ಕೆಲಸ ಕೂಡ ಆಗತ್ತೆ. ಅದೇ ರೀತಿ ಇನ್ನು ದಾಂಪತ್ಯದಲ್ಲೂ ಕೂಡ ಪ್ರೇಮಿಗಳಿಗೆ, ದಂಪತಿಗಳಿಗೆ ಶುಭ ಇದೆ, ಯಾವುದು ಚಿಂತೆ ಇಲ್ಲ. ವಿಶೇಷವಾಗಿ ಇನ್ನೊಂದು ಏನು ಮಾಡಬೇಕು ಅಂತಂದ್ರೆ, ಯಾವುದಾದ್ರೂ ಈ ಸ್ಪೆಕ್ಯುಲೇಷನ್ ಅಂತ ಹೇಳ್ತಾರೆ, ಈ ಲಾಟ್ರಿ ಆಗಿರ್ಬೋದು, ಜೂಜಾಗಿರ್ಬೋದು, ಇಂಥದ್ದಕ್ಕೆ ತುಲಾ ರಾಶಿಯವರು ಈ ವಾರ ಕೈ ಹಾಕಕ್ಕೆ ಹೋಗಬಾರ್ದು. ಅದರಲ್ಲಿ ವಿಶೇಷವಾಗಿ ಶೇರ್ ಕೂಡ ಅಷ್ಟೇ. ಯಾರು ಈ ವಾರ ನೀವು ಅದರಲ್ಲಿ ಕೈ ಹಾಕಿದ್ರೆ ಒಂದು ಹಣಕಾಸು ನಷ್ಟ ಆಗುತ್ತೆ, ಕೈ ಸುಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನೀವು ವಿಶೇಷವಾಗಿ ನೋಡ್ಕೋಬೇಕಾಗತ್ತೆ. ಹೆಲ್ತ್ ಅಂತ ನೋಡ್ಲಿಕ್ಕಾಗಿ ಒಂದು ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟದ್ದು, ಕಣ್ಣು ಫುಲ್ ನಿಮಗೆ ಏನಾಗುತ್ತೆ ಅಂತಂದರೆ ಸ್ಟ್ರೈನ್ ಆಗುವಂಥದ್ದು, ಆಯಾಸ ಆಗುವಂಥದ್ದು, ಕಣ್ಣು ರೆಡ್ ಆಗುವಂಥದ್ದು. ನೀವು ಇದಾಯಿತು ಅಂತಂದರೆ ನೆಗ್ಲೆಕ್ಟ್ ಮಾಡಬೇಡಿ, ವೈದ್ಯರನ್ನ ಕಾಣೋದಕ್ಕೆ ಮರಿಬೇಡಿ. ಅದೇ ರೀತಿ ಯೋಗ ಪ್ರಾಣಾಯಾಮಗಳನ್ನು, ಮೈಂಡ್ ಕೂಲ್ ಆಗುತ್ತೆ, ಧ್ಯಾನ ಮಾಡಬೇಕು. ಯೋಗ ಪ್ರಾಣಾಯಾಮ ಧ್ಯಾನ ವಿಶೇಷವಾಗಿ ಪರಿಹಾರ ರೂಪಗಳನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಲಕ್ಕಿ ನಂಬರ್ ಅಂತ ಬಂದಾಗ ನಿಮಗೆ 6 ಇರುತ್ತೆ. ಸ್ಕೈ ಬ್ಲೂ ಕಲರ್ ನಿಮಗೆ ಶುಭ ಕೊಡುತ್ತೆ. ವೆಸ್ಟ್ ಡೈರೆಕ್ಷನ್ ಅತ್ಯಂತ ಶುಭ ಪರಿಣಾಮಗಳನ್ನು ಕೊಡುತ್ತೆ. ಬುಧವಾರ ಮತ್ತು ಶುಕ್ರವಾರ ನಿಮಗೆ ಆಸ್ಪಿಷಿಯಸ್ ಆಗಿರುತ್ತೆ. ಅದೇ ರೀತಿ ನೋಡಿ, ದುರ್ಗಾ ಕವಚ ಅಂತ ಬರುತ್ತೆ. ದುರ್ಗಾ ಕವಚವನ್ನ ಬೆಳಗ್ಗೆ ಸಂಜೆ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಅದರ ಜೊತೆಗೇನೆ ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ವಿಶೇಷವಾಗಿ ಶುಕ್ರವಾರ ನೋಡಿ, ಸ್ತ್ರೀಯರಿಗೆ ವಿಶೇಷವಾಗಿ ನೀವು ತುಲಾ ರಾಶಿ ಸ್ತ್ರೀಯರಿದ್ರೂ ಸಹ ಪುರುಷರಿದ್ರೂ ಸಹ ಸ್ತ್ರೀಯರಿಗೆ ಬಿಳಿ ಬಣ್ಣದ ಸ್ವೀಟನ್ನು ನೀವು ಕೊಟ್ಟು ಅವರಿಗೆ ಒಂದು ಗ್ರೀಟ್ ಮಾಡೋದಕ್ಕೆ ಮರಿಬೇಡಿ. ದೇವಸ್ಥಾನದಲ್ಲಿ ಕೂಡ ನೀವು ಮಹಾಲಕ್ಷ್ಮಿ ದೇವಸ್ಥಾನ, ವಿಶೇಷವಾಗಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬಿಳಿಯ ಬಣ್ಣದ ಸ್ವೀಟನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಪಾದಕ್ಕೆ
ಸಮರ್ಪಣೆ ಮಾಡೋದಕ್ಕೆ ಮರಿಬೇಡಿ, ಶುಭ ಫಲ ಸಿಗುತ್ತೆ. ಅದೇ ರೀತಿ ಶುಕ್ರವಾರದ ದಿನ ನೀವು ದುರ್ಗಾದೇವಿ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಾದರೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಬೆಳಗ್ಸೋದಕ್ಕೆ ಮರಿಬೇಡಿ. ಹಾಗೆ ಈ ವಾರ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅಂತ ನೋಡ್ಲಿಕ್ಕಾಗಿ ತುಲಾ ರಾಶಿಯವರು ಈ ವಾರ ನಿಮಗೆ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಯೋಗ, ಧ್ಯಾನ, ಪ್ರಾಣಾಯಾಮಕ್ಕೆ ಆದ್ಯತೆ ಕೊಡಿ. ಅದೇ ರೀತಿ ನೋಡಿ, ವಿಶೇಷವಾಗಿ ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು ಯೂನಿವರ್ಸಿಗೆ. ಆಮೇಲೆ ಯಾರು ನಮಗೆ ಸಹಾಯ ಮಾಡ್ತಾರೆ, ಥ್ಯಾಂಕ್ ಯು, ವೆಲ್ಕಮ್, ಇದನ್ನು ಜಾಸ್ತಿ ಉಪಯೋಗಿಸ್ತಾ ಹೋಗೋದ್ರಿಂದ ನಿಮಗೆ ಯೂನಿವರ್ಸಿಂದ ಹೆಚ್ಚಿನ ಒಂದು ಸಪೋರ್ಟ್ ಸಿಗುತ್ತೆ. ಅದೇ ರೀತಿ ಏನು ಮಾಡಬಾರ್ದು ಅಂತಂದರೆ, ಚಿಕ್ಕ ಪುಟ್ಟ ಹೆಲ್ತ್ ಸಿಂಪ್ಟಮ್ಸ್ ಏನಾದರೂ ನಿಮಗೆ ತೋರಿಸಿದ್ರೆ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ವಿಶೇಷವಾಗಿ ಈ ವಾರ ಸ್ನೇಹಿತರು ಎಂಥರು ಅಂತಂದರೆ, ನಿಮಗೆ ಒಂದು ಸ್ವಲ್ಪ ದೂರ ಪ್ರಯಾಣಕ್ಕೆ ಕರ್ಕೊಂಡು ಹೋಗೋದು, ಆಮೇಲೆ ಓವರ್ ಸ್ಪೀಡ್ ಹೋಗೋದು, ಟ್ರೆಕ್ಕಿಂಗು, ಸ್ವಿಮ್ ಮಾಡೋಣ ಅಂತ ಹೇಳೋದು, ಇಂಥ ಹುಚ್ಚು ಸಾಹಸಗಳಿಗೆ ಕೈ ಹಾಕಬೇಡಿ. ನಾನು ಯಾಕೆ ಇದಕ್ಕೆ ಹುಚ್ಚು ಸಾಹಸ ಅಂತ ಹೇಳಿದೆ ಅಂತಂದರೆ, ಅಲ್ಲಿ ನೋಡಿರ್ಬೋದು ನೀವು ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಹೋಗೋದು, ಅಲ್ಲಿ ರೀಲ್ಸ್ ಮಾಡ್ತಾ ಇರ್ತಾರೆ, ಇದಕ್ಕಿದ್ದಂಗೆ ನೀರಲ್ಲಿ ಬಿದ್ದು ಹೋಗೋದು ಅಥವಾ ಓವರ್ ಸ್ಪೀಡಾಗಿ ಹೋಗಿ ಕೈಕಾಲು ಮುರ್ಕೊಳ್ಳೋದು, ಇಂಥದ್ದೆಲ್ಲ ಸಾಧ್ಯತೆಗಳಿರುತ್ತೆ. ತುಲಾ ರಾಶಿಯವರು ಈ ವಾರ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯಿಂದ ನೀವು ಇರಬೇಕಾಗತ್ತೆ. ಅದೇ ರೀತಿ ಗಾಸಿಪ್ಸ್ಗಳಿಗೆ ನೀವು ಆದ್ಯತೆಯನ್ನು ಕೊಡಲೇಬಾರ್ದು ಅಂತ ತೋರಿಸ್ತಾ ಇದೆ. ಇದನ್ನು ನೋಡ್ಕೊಳ್ಳಿ. ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ವೀಕ್ಷಕರೇ, ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ ಅಂತಂದ್ರೆ, ಈ ಒಂದು ವಾರ ನಿಮಗೆ ಹೆಚ್ಚಿನ ಸಡನ್ ಚೇಂಜಸ್ ತರುತ್ತೆ. ಇದ್ದಕ್ಕಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ಪ್ರಗತಿ, ಬದಲಾವಣೆ, ಹೊಸ ಗಾಳಿ. ನೋಡಿ, ಶುಭ ಸಮಾಚಾರ ಕೊಟ್ಟಿದ್ದೀನಿ ನಿಮಗೆ. ಯಾಕೆ ಅಂತಂದ್ರೆ, ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಈ ಒಂದು ಘಟನೆ ನಡೆಯುತ್ತೆ ಅನ್ಕೊಂಡಿರಲ್ಲ, ಆಗತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನೀವು ತುಂಬಾ ದಿವಸದಿಂದ ನಾನು ಜಾಬ್ ಚೇಂಜ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ. ಏನು ಮಾಡಿದ್ರೂ ಆಗ್ತಾ ಇರೋದಿಲ್ಲ. ಅದು ತುಂಬ ಅಡೆತಡೆಗಳು, ಹರ್ಡಲ್ಸ್, ಬ್ಲಾಕೇಜಸ್ ಎಲ್ಲ ಬರ್ತಾ ಇರುತ್ತೆ. ಸಡನ್ ಆಗಿ ನಿಮಗೆ ಕಾಲ್ ಬರುತ್ತೆ, ಇಲ್ಲೊಂದು ನೀವು ಅಪ್ಲೈ ಮಾಡ್ಕೊಂಡಿದ್ರಿ, ಇಂಟರ್ವ್ಯೂ ಇದೆ ಬನ್ನಿ ಅಂತ. ಎಂಥ ಖುಷಿ ಸಮಾಚಾರ ಅಲ್ವಾ? ಹೋಗ್ತೀರಾ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ಕೆಲಸ ಸಿಗುತ್ತೆ, ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಸಡನ್ ಚೇಂಜಸ್ ಅಂತ ವೃಶ್ಚಿಕ ರಾಶಿಯವರಿಗೆ ಈ ವಾರ ನಿಮಗೆ ತೋರಿಸ್ತಾ ಇದೆ. ಅದೇ ರೀತಿ ಸೈಟ್ ನೋಡೋಣ, ಮನೆ ಕಟ್ಟೋಣ ಅಂತ ತುಂಬಾ ದಿವಸದಿಂದ ಒದ್ದಾಡ್ತಾ ಇದ್ರಿ. ಏನಪ್ಪ ಇದು, ಇಷ್ಟು ಟೈಮ್ ಕೊಡ್ತಾ ಇದ್ದೀನಿ, ಒಂದು ಒಳ್ಳೆ ಸೈಟ್ ಸಿಗ್ತಾ ಇಲ್ಲ ನನಗೆ, ಎಲ್ಲ ಲಿಟಿಗೇಷನ್ ಇರೋದೇ ಸಿಗ್ತಾ ಇದೆ, ಅಥವಾ ನನಗಿಷ್ಟದ ಸೈಟ್ ಸಿಗ್ತಾ ಇಲ್ಲ. ಮನೆಗೆ ಹೋಗ್ತೀನಿ, ಒಂದು ಅಪಾರ್ಟ್ಮೆಂಟ್ ತಗೊಳ್ಳೋಣ ಅಂತ ನೋಡ್ತೀನಿ, ಎಲ್ಲ ಸರಿ ಇರುತ್ತೆ, ವಾಸ್ತು ಸರಿ ಇರಲ್ಲ, ಅಥವಾ ವಾಸ್ತು ಸರಿ ಇರುತ್ತೆ, ಒಂದು ರೂಮ್ ಚಿಕ್ಕದಾಗಿರುತ್ತೆ, ಏನೋ ಒಂದು ಟೆನ್ಷನ್, ಕಿರಿಕಿರಿ ಇತ್ತು. ಈ ವಾರ ನಿಮಗೆ ವೃತ್ತಿ, ಜಾಬ್ ರಿಲೇಟೆಡ್ ಆಗಿರ್ಬೋದು, ವ್ಯಾಪಾರ ವ್ಯವಹಾರ ರಿಲೇಟೆಡ್ ಇರ್ಬೋದು, ಆಸ್ತಿ, ಮನೆ ಖರೀದಿ, ವಾಹನ ಖರೀದಿ, ಹೀಗೆ ಸಡನ್ ಏನಾದರೂ ಒಂದು ಒಳ್ಳೆಯದು ಆಗತ್ತೆ. ವಿಶೇಷವಾಗಿ ನೋಡಿ, ನಿಮಗೆ ಈ ವಾರ ಏನಾಗುತ್ತೆ ಅಂತಂದ್ರೆ, ಒಂದು ಶುಭ ಸೂಚನೆನೂ ಇದೆ. ಅದರ ಜೊತೆಗೆ ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಿ, ಎರಡು ರೀತಿಯ ಒಂದು ಶುಭ ಸಮಾಚಾರ ತೋರಿಸುತ್ತೆ, ಇನ್ನೊಂದು ಅಲರ್ಟ್ ಆಗಿರಿ ಅಂತ ಹೇಳುತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಂತ ವ್ಯವಹಾರ ಬಂದಾಗ ತುಂಬಾ ಕೇರ್ಫುಲ್ ಆಗಿ ಕಾಗದ ಪತ್ರಗಳನ್ನು ನೋಡಿ ಸಹಿ ಹಾಕಬೇಕು, ಇಲ್ಲ ಅಂದ್ರೆ ಪಾರ್ಟ್ನರ್ ಇಂದ ಮೋಸ ಹೋಗುವ ಸಾಧ್ಯತೆ ಅಂತನೂ ಕೂಡ ತೋರಿಸ್ತಾ ಇದೆ. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಓಪನ್ ಕಮ್ಯುನಿಕೇಶನ್ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಯಾವುದೇ ರೀತಿಯ ಹೈಡ್ ಅಂಡ್ ಸೀಕ್ ಮಾಡೋದು ಬೇಡ. ಕಾಗದ ಪತ್ರದಲ್ಲಿ ಈ ಕ್ಲಾಸ್ ಇದೆ, ಈ ಕ್ಲಾಸ್ ಇಲ್ಲ, ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ನೋಡಿ, ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟಿದೆ, ನನಗೆ ಇಷ್ಟು ಬರಬೇಕು, ನಂದು ಹಿಂಗಿದೆ, ಎಲ್ಲವನ್ನೂ ಕೂಡ ನೀವು ಓಪನ್ ಆಗಿ ಕಮ್ಯುನಿಕೇಶನ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಡಿ, ನಿಮಗದು ಅರ್ಥ ಆಗ್ಲಿಲ್ವಾ, ನಿಮ್ಮ ಶಿಕ್ಷಕರಿಗೆ, ನಿಮ್ಮ ಹೈಯರ್ ಅಪ್ಸಿಗೆ, ನಿಮ್ಮ ಒಂದು ಯಾರು ಗುರು ಹಿರಿಯರು ಇರ್ತಾರೆ, ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅವ್ರಿಗೆ ಕೇಳಿ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮನಸ್ಸಲ್ಲೇ ಇಟ್ಕೊಳ್ಳೋದ್ರಿಂದ ವಿದ್ಯಾರ್ಜನೆಯಲ್ಲಿ, ನಿಮ್ಮ ಒಂದು ಎಜುಕೇಷನ್ನಲ್ಲಿ ಪ್ರಗತಿ ಆಗೋದಿಲ್ಲ. ಇದು ಬರ್ತಾ ಇಲ್ಲ, ನನಗಿದು ಗೊತ್ತಾಗ್ತಾ ಇಲ್ಲ, ಇದನ್ನು ತಿಳಿಸ್ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ವಿದ್ಯಾರ್ಥಿಗಳಿಗೆ ತಪ್ಪಿಲ್ಲ ಅಲ್ವಾ? ಅದನ್ನು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿದ್ರೆ
ಅವರಿಗೆ ಒಂದು ಸ್ವಲ್ಪ ನಿಮಗಿದು ಅರ್ಥ ಆಗಿದೆಯಾ, ಇದು ಕ್ಲಿಯರ್ ಆಯ್ತಾ ಅಂತ ಕೇಳಿ ಅವರಿಗೆ. ಇಲ್ಲ ಅಂದರೆ ಅವರು ಸ್ವಲ್ಪ ವಿದ್ಯಾರ್ಜನೆಯಲ್ಲಿ ಹಿಂದೆ ಉಳಿಯುವಂತಹ ಸಾಧ್ಯತೆ ಇರುತ್ತೆ. ರಿಲೇಷನ್ಶಿಪ್ ಅಂತ ನೋಡಕ್ಕೆ ಬಂದಾಗ ನೀವು ದಂಪತಿಗಳಾಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಓಪನ್ ಕಮ್ಯುನಿಕೇಷನ್ ಇರಬೇಕು. ಮಾತಾಡಿ ಜಗಳಗಳನ್ನು ಬಗೆಹರಿಸಿಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ ಈ ವಾರ. ಅದೇ ರೀತಿ ಹೆಲ್ತ್ ಅಂತ ನೋಡ್ಲಿಕ್ಕಾಗಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ, ವ್ಯಾಪಾರಸ್ಥರಿಗೆ, ಕೃಷಿಕರಿಗೆ, ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೈ ಲೆವೆಲ್ ಸ್ಟ್ರೆಸ್ ಇರುತ್ತೆ, ಹೆಚ್ಚಿನ ಕೆಲಸದ ಒತ್ತಡ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆರೋಗ್ಯಕ್ಕೂ ಕೂಡ ಮತ್ತೆ ಈ ಒಂದು ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೂ ಎರಡಕ್ಕೂ ಹೆಲ್ತಿ ಲೈಫ್ ಸ್ಟೈಲನ್ನು ಫಾಲೋ ಮಾಡಿ. ನಮ್ಮ ದೇಹಕ್ಕೆ ಎಷ್ಟು ನೀರು ಅಗತ್ಯವೋ ಅದನ್ನು ಸ್ವೀಕಾರ ಮಾಡಬೇಕು. ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ. ಕೆಲವೊಬ್ರು ನೀರೇ ಕುಡಿಯೋದಿಲ್ಲ, ಅಥವಾ ತುಂಬ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ನೀರು ಕುಡಿಯೋದಿಲ್ಲ, ನಮ್ಮ ಯಜಮಾನರು ನೀರು ಕುಡಿಯೋದಿಲ್ಲ, ನಮ್ಮ ತಂದೆ ತಾಯಿಯವರು ನೀರು ಕುಡಿಯೋದಿಲ್ಲ. ಅಗತ್ಯ ಎಷ್ಟು, ನಮ್ಮ ದೇಹ ಎಷ್ಟು ಕೇಳುತ್ತೆ ಅಷ್ಟು ನೀರನ್ನು ನಾವು ಸ್ವೀಕಾರ ಮಾಡಲೇಬೇಕು. ಎಷ್ಟು ನಿದ್ದೆಯ ಅವಶ್ಯಕತೆ ಇದೆಯೋ ಅಷ್ಟು ನಿದ್ದೆಯ ಅವಶ್ಯಕತೆ ನಾವು ಫುಲ್ಫಿಲ್ ಮಾಡಲೇಬೇಕು ದೇಹಕ್ಕೆ. ದಿವಸಕ್ಕೆ 2 ಗಂಟೆ ನಿದ್ದೆ ಮಾಡೋದು, 3 ಗಂಟೆ ನಿದ್ದೆ ಮಾಡೋದು, ಜಾಸ್ತಿ ಫೋನ್ ನೋಡೋದು ರಾತ್ರಿ ಬೇಡ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಅದೇ ರೀತಿ ಮಂಡಿ ಮೊಣಕಾಲು ನೋವು ಸಮಸ್ಯೆಗಳು ಕಾಡುತ್ತೆ. ಅದನ್ನು ನೋಡ್ಕೊಳ್ಳಿ ಜಾಗೃತೆಯಾಗಿ. ಸ್ವಲ್ಪ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ ಯಾವುದೇ ವಿಷಯದಲ್ಲಿರಲಿ ನೆಗ್ಲೆಕ್ಟ್ ಮಾಡಬೇಡಿ. ಮೈಕೈ ನೋವಾಯಿತು, ನೆಗಡಿ ಬಂತು, ಜ್ವರ ಬಂತು, ನೋಡೋಣ ನಾಳೆ ನಾಡಿದ್ದು ಡಾಕ್ಟರ್ನ ಮೀಟ್ ಮಾಡೋಣ ಅಂತ ನೆಗ್ಲಿಜೆನ್ಸಿ ಬೇಡ. ತಕ್ಷಣ ವೈದ್ಯರನ್ನ ಭೇಟಿ ಮಾಡಬೇಕಾಗತ್ತೆ. ಲಕ್ಕಿ ನಮ್ಮ ಕಲರ್ ಅಂತ ನೋಡ್ಲಿಕ್ಕಾಗಿ ರೆಡ್, ಮರೂನ್ ನಿಮಗೆ ಶುಭ ಕೊಡುತ್ತೆ. ಲಕ್ಕಿ ನಂಬರ್ ಅಂತ ಬಂದಾಗ 9, 18, 27, 36 ಶುಭ ಕೊಡುತ್ತೆ. ಫೇವರಬಲ್ ಡೈರೆಕ್ಷನ್ ಈ ವಾರದ ಮಟ್ಟಿಗೆ ನಿಮಗೆ ಪೂರ್ವ ಮತ್ತು ಉತ್ತರ ಶುಭ ಕೊಡುತ್ತೆ. ಅದೇ ರೀತಿ ಮಂಗಳವಾರ ಮತ್ತು ಗುರುವಾರ ಅತ್ಯಂತ ಶುಭ ದಿನಗಳಾಗಿರುತ್ತೆ. ವೀಕ್ಷಕರೇ, ಈ ವಾರ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ, ಶ್ರೀಕೃಷ್ಣ ಮಧುರಾಷ್ಟಕಮನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿಬಿಟ್ಟು ಮನೆಯಿಂದ ಕೆಲಸಕ್ಕೆ ಹೊರಡೋದ್ರಿಂದ ಅತಿ ಶುಭ ಫಲಗಳು ನಿಮ್ಮದಾಗುತ್ತೆ. ಅದೇ ರೀತಿ ಓಂ ಮಂಗಳಾಯ ನಮಃ, ಓಂ ಮಂಗಳಾಯ ನಮಃ ಒಂದು ದಿವಸಕ್ಕೊಂದು 8 ಅಥವಾ 11 ಸಲ ಹೇಳ್ಕೊಳ್ಳಿ, ಶುಭ ಫಲಗಳು ಸಿಗುತ್ತೆ. ಆಂಜನೇಯನ ಆರಾಧನೆ ಕೂಡ ಶುಭ ಕೊಡುತ್ತೆ ನಿಮಗೆ. ವಿಶೇಷವಾಗಿ ಒಂದು ಮನಿ ಪ್ಲ್ಯಾಂಟನ್ನು ತಂದುಬಿಟ್ಟು ನಿಮ್ಮ ಮನೆಯ ಸೌತ್ ಈಸ್ಟ್ ಡೈರೆಕ್ಷನ್ನಲ್ಲಿ ಈ ವಾರವೇ ನೀವು ಪ್ರತಿಷ್ಠಾಪನೆ ಮಾಡಿ ನೋಡಿ, ಇಟ್ಟು ನೋಡಿ, ನಿಮಗೆ ಹಣಕಾಸಿನ ಹರಿವು ಜಾಸ್ತಿ ಆಗುತ್ತೆ. ಈ ವಾರ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ನೋಡಲಿಕ್ಕಾಗಿ ವಿಶೇಷವಾಗಿ ಕಮ್ಯುನಿಕೇಷನ್ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ. ಕಮ್ಯುನಿಕೇಷನನ್ನು ಅರ್ಧಂಬರ್ಧ ಮಾಡೋದ್ರಿಂದ, ಕಂಪ್ಲೀಟ್ ಮಾಡೋದ್ರಿಂದ ಜಗಳಗಳಿಗೆ ಅದು ದಾರಿ ಮಾಡಿಕೊಡುತ್ತೆ. ಹಾಗೆ ವಿಶೇಷವಾಗಿ ಈ ವಾರ ಆಂಜನೇಯ ಅಂತ ಹೇಳಿದ್ದೀನಿ ನಾನು. ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರ ಶನಿವಾರ ಹೋಗ್ಬಿಟ್ಟು ಪೂಜೆ ಪ್ರಾರ್ಥನೆ ಅಂತಂದರೆ ಒಂದು ಸ್ವಲ್ಪ ಒಂದು 10-15 ರೂಪಾಯಿದು ಸಿಂಧೂರ ಪುಡಿ ಸಿಗುತ್ತೆ. ಆ ಪುಡಿಯನ್ನು ಆಂಜನೇಯನ ಎಡಗಾಲಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಿಸ್ಕೊಂಡು ಅದರಲ್ಲಿ ಅರ್ಧ ವಾಪಸ್ ಇಸ್ಕೊಂಡು ಅದನ್ನು ಹಣೆಗಿಟ್ಕೊಂಡು ಈ ವಾರ ಪೂರ್ತಿ ಆಂಜನೇಯನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕೆಲಸದಲ್ಲಿ ಜಯ ಸಿಗುತ್ತೆ. ವಿಶೇಷವಾಗಿ ಈ ವಾರ ಹರಿಬರಿ ಹೇಸ್ಟಿ ಡಿಸಿಷನ್ಸ್ ಅಂತ ಹೇಳ್ತಾರೆ, ಅಂದರೆ ಸಡನ್ ಆಗಿ ಫೈನಾನ್ಷಿಯಲ್ ಬಗ್ಗೆ ಡಿಸಿಷನ್ ತಗೋಬಾರ್ದು. ಈ ರಾಶಿಯವರು ನಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ. ಹುಷಾರಾಗಿರಿ. ಹೆಲ್ತ್ ಇಶ್ಯೂಸನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಹೊಸ ಅವಕಾಶಗಳು ಬಂದಿದೆ ಅಂತ ಎಲ್ಲವನ್ನು ಒಪ್ಕೊಳ್ಳೋಕೆ ಹೋಗಬೇಡಿ. ಯಾವುದು ಸೂಕ್ತ ಯಾವುದು ಅಲ್ಲ ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೊಂಡು ಒಪ್ಕೊಳ್ಳಿ. ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ವೀಕ್ಷಕರೇ, ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಧನುರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದ್ರೆ, ಮಂಗಳನ ಸಂಚಾರದಿಂದ ವಿಶೇಷವಾಗಿ ಕಮ್ಯುನಿಕೇಷನ್ ಹೆಚ್ಚುತ್ತೆ. ಅಂದರೆ ಈಗ ಕೂಡ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ವ್ಯಾಪಾರ, ವ್ಯವಹಾರ, ನೌಕರಿ, ಲಕ್ಷ್ಮಿ ಆಗಮನ, ಹಣದ ಆಗಮನಕ್ಕೆ ಹೆಚ್ಚಿನ ದಾರಿ ಮಾಡಿಕೊಡುತ್ತೆ. ಧನುರಾಶಿಯವರಿಗೆ ಈ ವಾರ ಹೇಳ್ತೀನಿ ವೀಕ್ಷಕರೇ, ತುಂಬ ಅದ್ಭುತವಾಗಿದೆ, ಬೊಂಬಾಟಾಗಿದೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಇದೇನಪ್ಪ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನನಗೆ ಇದೊಂದು ಪ್ರಾಜೆಕ್ಟ್ ಸಿಗುತ್ತೇನೆ ಅಂದ್ಕೊಂಡಿರಲಿಲ್ಲ, ಇದು ಸಿಕ್ತಲ್ಲ. ಮತ್ತೆ ಆ ಪ್ರಾಜೆಕ್ಟನ್ನು ರೆಡಿ ಮಾಡೋದಕ್ಕೆ ಅದಕ್ಕೆ ಮ್ಯಾನ್ ಪವರ್ನ ಹುಡುಕಬೇಕಾಗತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಬಹಳ ಚೆನ್ನಾಗಿದೆ ಧನುರಾಶಿಯವರಿಗೆ ಈ ವಾರ. ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ವಾರ ಅಂತಲೇ ಹೇಳ್ಬೋದು. ಲೈಫಲ್ಲಿ ಸಡನ್ ಚೇಂಜಸ್ ತಂದು ಕೊಡುತ್ತೆ. ಹಣದ ಆಕರ್ಷಣೆಗೆ, ಆರೋಗ್ಯ ವೃದ್ಧಿ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ದರೆ ಆ ಟ್ರೀಟ್ಮೆಂಟ್ ಎಂಡ್ ಆಗಿ ಡಾಕ್ಟರ್ ಹೇಳ್ತಾರೆ ಸಾಕು ಇಲ್ಲಿಗೆ ನೀವು ಮೆಡಿಕಲ್ ಅಂದರೆ ನಿಮ್ಮ ಟ್ರೀಟ್ಮೆಂಟು, ಇಂಜೆಕ್ಷನ್ನು ಇನ್ನೇನು ಅವಶ್ಯಕತೆ ಇಲ್ಲ, ನೀವು ಆರೋಗ್ಯವಾಗಿದ್ದೀರಾ,
ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅದೇ ಈ ಒಂದು ಖುಷಿ ಸಮಾಚಾರ ಸಿಗುತ್ತೆ. ಯಾವುದೋ ಒಂದು ತುಂಬಾ ಒಂದು ವ್ಯಾಧಿಗೆ ಜಾಡ್ಯಕ್ಕೆ ನೀವು ಟ್ರೀಟ್ಮೆಂಟ್ ತಗೋತಾ ಇದ್ರಿ, ಅದು ಈ ವಾರ ನಿಮಗೆ ಸಡನ್ ಆಗಿ ಏನು ಮಾಡುತ್ತೆ ಅಂದರೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಡಾಕ್ಟರ್ ನಿಮಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಹೆಲ್ತ್ ಇಂಪ್ರೂವ್ ಆಯಿತು ಸಾಕು ಬಿಡಿ ಇನ್ನೇನು ಮೆಡಿಕೇಶನ್ ತಗೊಳ್ಳೋದು ಬೇಡ ಅಂತ ಖುಷಿ ಸಮಾಚಾರ ಬರುತ್ತೆ. ಅದೇ ರೀತಿ ಋಣಮುಕ್ತಿ ಅಂದರೆ ಸಾಲ, ತುಂಬಾ ದಿವಸದಿಂದ ಸಾಲ ತೀರಿಸ್ತಾ ಇದ್ರಿ, ಒಂದು EMI ಕಟ್ತಾ ಇದ್ರಿ, ಈ ಒಂದು ವಾರಕ್ಕೆ ಅದು ಎಂಡ್ ಆಗುತ್ತೆ. ನಿಮಗೆ ಮನಸ್ಸಿಗೆ ಮುದ ಕೊಡುತ್ತೆ, ಖುಷಿ ಕೊಡುತ್ತೆ. ಹಾಗೆ ಸಾಲ ಮುಕ್ತಾಯ ಆಯಿತು ಅಂತ ಹೇಳಿ ಮತ್ತೆ ಲ್ಯಾವಿಶ್ ಆಗಿ ಖರ್ಚು ಮಾಡೋದಕ್ಕೆ ಕೆಲವೊಂದು ಗ್ರಹಗತಿಗಳು ನಿಮಗೆ ಸಪೋರ್ಟ್ ಕೊಡುತ್ತೆ. ಬೇಡ, ಹಣವನ್ನು ಕೂಡಿಟ್ಟು ಮುಂದಿನ ಒಂದು ಯೋಚನೆಗೆ ಒಂದು ದಾರಿ ಮಾಡಿಕೊಡುವಂತಹ ವಾರ ಆಗುತ್ತೆ. ವಿಶೇಷವಾಗಿ ನೋಡಿ ಏನಾಗುತ್ತೆ ನಿಮಗೆ ಈ ವಾರ ಅಂತಂದ್ರೆ, ಸಡನ್ ಚೇಂಜ್ ಅಂತ ಬಂದಾಗ ಹೊಸ ದುಡಿಯೋದಕ್ಕೆ, ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ. ಹಾಗಂತ ಹೇಳಿ ನಾವು ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ ಪ್ರಾಜೆಕ್ಟ್ಗಳಿಗೆ, ವರ್ಕ್ಗಳಿಗೆ. ಸ್ಟ್ರೆಸ್ ಆಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ, ಅಂದರೆ ಮಲಗೋದಕ್ಕೂ ಕೂಡ ಸಮಯಾವಕಾಶ ತುಂಬ ಕಡಿಮೆ ಆಗುತ್ತೆ. ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ನಿದ್ದೆಗೆ ನೀವು ಆದ್ಯತೆ ಅವಕಾಶ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ನಾವು ನೋಡಿ ನಮ್ಮ ದೇಹಕ್ಕೆ 8 ಗಂಟೆ ನಿದ್ದೆ ಬೇಕೇ ಬೇಕಲ್ವಾ. ಅದನ್ನು ಬಿಟ್ಟು ನಾವು 1 ಅವರ್ ನಿದ್ದೆ ಮಾಡ್ತೀವಿ, 2 ಅವರ್ ನಿದ್ದೆ ಮಾಡ್ತೀವಿ ಅಂತಂದರೆ ಅದು ದೇಹಕ್ಕೆ ರಿಪರ್ಕೇಷನ್ ಆಗುತ್ತೆ, ಮತ್ತೊಂದು ಮಗದೊಂದು ಜಾಡ್ಯಕ್ಕೆ, ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಊಟವನ್ನು ಸರಿಯಾದ ಸಮಯಕ್ಕೆ ಮಾಡಿ ಧನುರಾಶಿಯವರು ಈ ವಾರ ಮರಿಬೇಡಿ. ಹಾಗೆ ನಿದ್ದೆಗೂ ಕೂಡ ಸರಿಯಾದ ಆದ್ಯತೆ ಕೊಡಿ, ಎಲ್ಲ ಚೆನ್ನಾಗಿರುತ್ತೆ. ಪ್ರೊಫೆಷನಲ್ ಗ್ರೋತ್ ಇದೆ, ಫೈನಾನ್ಷಿಯಲ್ ಗ್ರೋತ್ ಇದೆ, ಬಹಳ 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 ಚೆನ್ನಾಗಿದೆ. ಲಕ್ಕಿ ಕಲರ್ ಅಂತ ಬಂದಾಗ ನಿಮಗೆ ಯೆಲ್ಲೋ ಮತ್ತು ಲೈಟ್ ಬ್ಲೂ ಲಕ್ಕಿ ಇರುತ್ತೆ. ನಂಬರ್ 5, 6 ಲಕ್ಕಿ ಇರುತ್ತೆ. ಮಂಗಳವಾರ ಮತ್ತು ಭಾನುವಾರ ಲಕ್ಕಿ ಇರುತ್ತೆ. ಪೂರ್ವ ದಿಕ್ಕು ನಿಮಗೆ ಶುಭ ಕೊಡುತ್ತೆ. ಆಸ್ಪೀಷಿಯಸ್ ಡೇಟ್ಸ್ ಅಂತ ಬಂದಾಗ 13, 14, 19ನೇ ಮೇ ಅತ್ಯಂತ ಶುಭ ತರುತ್ತೆ. ರೆಮಿಡೀಸ್ ಅಂತ ನೋಡಲಿಕ್ಕೆ ಬಂದಾಗ ನೀವು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರ, ಶ್ರೀ ಕೃಷ್ಣ ಮಧುರಾಷ್ಟಕಂ, ಈ 2 ಸ್ತೋತ್ರಗಳನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ನೀವು ಕೆಲಸಕ್ಕೆ ಹೋಗೋದಾದರೂ ಸರಿ, ವ್ಯಾಪಾರಸ್ಥರಾದರೂ ಸರಿ, ನಿಮ್ಮ ವ್ಯಾಪಾರದ ಪ್ಲೇಸಲ್ಲಿ, ಶಾಪಲ್ಲಿ ನೀವು ಅದನ್ನು ಪ್ಲೇ ಮಾಡಿ. ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ಸಿಗುತ್ತೆ. ಕೃಷ್ಣ ಮಧುರಾಷ್ಟಕಂ ಕೂಡ ಅದನ್ನು ಪ್ಲೇ ಮಾಡೋದಕ್ಕೆ ಮರಿಬೇಡಿ. ಮಂತ್ರ ಅಂತ ಬಂದಾಗ ಈ ವಾರ ಬೆಳಗ್ಗೆ ಸಂಜೆ ಒಂದು 11 ಬಾರಿ ನೀವು ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತೆ. ವಿಶೇಷವಾಗಿ ವೀಕ್ಷಕರೇ, ದೇವಸ್ಥಾನದಲ್ಲಿ ಗುರುವಾರ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಧನುರಾಶಿಯವರು 2 ತೆಂಗಿನಕಾಯಿ, 6 ಬಾದಾಮಿ, 1 kg ಬಾಳೆಹಣ್ಣನ್ನು ಸ್ವಾಮಿ ಪಾದಕ್ಕೆ ಸಮರ್ಪಣೆ ಮಾಡಿ ವಾಪಸ್ ತಗೊಂಡು ಬರಬಾರ್ದು. ಅದನ್ನು ಮಾಡೋದ್ರಿಂದ ಶುಭ ಫಲ ಸಿಗುತ್ತೆ. ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳು ಕೃಷ್ಣ ದೇವಸ್ಥಾನ ಇರ್ಬೋದು, ರಂಗನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು, ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ಹೀಗೆ ಸುಮಾರು ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಗುರುವಾರ ಬಾಳೆಹಣ್ಣು, 2 ತೆಂಗಿನಕಾಯಿ, 6 ಬಾದಾಮಿ ದಾನ ಮಾಡಿ ನೋಡಿ. ಮುಂದಿನ ವಾರನೇ ನೀವು ಕಮೆಂಟಲ್ಲಿ ಹಾಕಿರ್ತೀರಾ, ಗುರುಗಳೇ ನೀವು ಹೇಳಿದ ರೀತಿ ಧನುರಾಶಿಯವರು ಈ ರೀತಿ ದಾನ ಮಾಡಿದ್ವಿ ಗುರುವಾರ, ಅತ್ಯಂತ ಒಳ್ಳೇದಾಯ್ತು ನಮ್ಮ ಜೀವನದಲ್ಲಿ ಅಂತ ಕಮೆಂಟ್ ಮಾಡ್ತೀರಾ. ವೀಸಾ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ, ವಿದೇಶ ಪ್ರಯಾಣ ಯೋಗ, ದೂರ ಪ್ರಯಾಣ, ಆಮೇಲೆ ಜೀವನದಲ್ಲಿ ಸಾಕಷ್ಟು ಖುಷಿ, ಸಮೃದ್ಧಿ, ಸಂಪತ್ತು ನಿಮ್ಮ ಜೀವನದಲ್ಲಿ ಇರುತ್ತೆ. ಈ ವಾರ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಯಾವ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಕೆಲಸಗಳನ್ನು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಯಾವುದು ಮೊದಲು, ಯಾವುದು ಸೆಕೆಂಡು, ಯಾವುದು ಥರ್ಡು ಅಂತ. ಆದರೆ ಸಡನ್ ಡಿಸಿಷನ್ ತಗೊಂಡ್ರೆ ಫಿನಾನ್ಷಿಯಲ್ ಲಾಸ್ ಅಂತ ತೋರಿಸ್ತಾ ಇದೆ. ಅದನ್ನು ಒಂದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸ್ಟ್ರೆಸ್ ಇರುತ್ತೆ, ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಪರಿಹಾರ ಹೇಳಿದ್ದೀನಿ. ಯಾವುದಾದ್ರೂ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಇದ್ದರೆ ಡಾಕ್ಟರ್ನ ಭೇಟಿ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಗೆ ಏನಪ್ಪ ಆಗುತ್ತೆ ಅಂತಂದ್ರೆ, ಈ ವಾರ ಒಂದು ಸ್ವಲ್ಪ ಗ್ರಹಗತಿಗಳ ಸಂಚಾರದಿಂದ, ಅದು ವಿಶೇಷವಾಗಿ ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಸ್ವಲ್ಪ ಎಮೋಷನಲ್ ಬ್ಯಾಲೆನ್ಸ್ ಅದು ಯಾವ ಥರ ಆಗುತ್ತೆ ಅಂತಂದರೆ, ನಿಮಗೆ ಫ್ಯಾಮಿಲಿ ಮೇಲೆ ಜಾಸ್ತಿ ಎಮೋಷನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ವರ್ಕ್ ಮೇಲೆ ಎಫೆಕ್ಟ್ ಆಗುತ್ತೆ. ಮನೆಯಲ್ಲೇನೋ ಕೆಲವೊಂದು ಸಡನ್ ಇನ್ಸಿಡೆಂಟ್ಸ್ ನಡಿಬೋದು, ಜಗಳ ಆಗ್ಬೋದು, ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತಹ ಕಿರಿಕಿರಿಗಳಾಗಬಹುದು, ಅಥವಾ ನೆರೆಹೊರೆಯವರೊಂದಿಗೆ ಜಗಳ ಆಗ್ಬೋದು. ಅದು ನೇರವಾಗಿ ನಿಮಗೆ ಕೆಲಸ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ನಿಮ್ಮ ಮನೆಯಿಂದ ಫೋನ್ ಬಂದ್ಬಿಡುತ್ತೆ, ಇಲ್ಲ ನೆರೆಹೊರೆಯವರು ಜಗಳ ಮಾಡ್ತಾ ಇದ್ದಾರೆ, ನೇಬರ್ಸು, ಅಥವಾ ಈ ಒಂದು ವಿಷಯಕ್ಕೆ ಸ್ವಲ್ಪ ಹಣಕಾಸು ಹೊಂದಿಸಬೇಕು, ಈ ರೀತಿಯಾಗಿ ಯಾವುದೋ ಕಿರಿಕಿರಿಗಳು ಬರೋದ್ರಿಂದ ನಿಮ್ಮ ವರ್ಕ್ ಮೇಲೆ ಅದು ಡಿಸ್ಟರ್ಬೆನ್ಸ್ ಮಾಡುತ್ತೆ. ಮಕರ ರಾಶಿಯವರಿಗೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಜಾಣ್ಮೆಯಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ, ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು
ದೈವಿ ಕೃಪೆ, ದೇವರ ಆಶೀರ್ವಾದ ತಗೊಳ್ಳೇಬೇಕು, ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕು. ಅದನ್ನು ನಾನು ಸೂಚನೆ ಮುಂದೆ ಹೇಳ್ತಾ ಹೋಗ್ತೀನಿ. ವಿಶೇಷವಾಗಿ ನೋಡಿ, ಬುಧನ ಸಂಚಾರ ನಿಮಗೆ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಇದರ ಹೊರತಾಗಿಯೂ ಕೂಡ ಬುಧನ ಸಂಚಾರ ಮೆಂಟಲಿ ಕ್ಲಿಯರಿಟಿ ಕೊಡುತ್ತೆ. ಒಂದು ಸ್ವಲ್ಪ ಹೊತ್ತು ಒಂದು ಕಾರ್ಮೋಡ ಬಂದಂಗೆ, ಏನಪ್ಪ ಮೈಂಡ್ ಬ್ಲಾಂಕ್ ಆಗಿಬಿಟ್ಟಿದೆ, ಓಡ್ತಾ ಇಲ್ಲ ಅಂತ ಅನಿಸಿದ್ರೂ ಕೂಡ ಸಡನ್ನಾಗಿ ಯಾರ ಸಹಾಯ ಇಲ್ಲದೇನೂ ಕೂಡ ನೀವು ಡಿಸಿಷನ್ನ ತಗೊಳ್ಳುವಂಥ ಎಬಿಲಿಟಿ ಬುಧ ಕೊಡ್ತಾನೆ. ಗುರುವಿನ ಸಂಚಾರ ನಿಮಗೇನಾಗುತ್ತೆ ಅಂತಂದರೆ, ನಿಮಗೆ ವಿಶೇಷವಾಗಿ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಏನು ಹೇಳ್ತಾರೆ, ಅದು ಸ್ಪೆಕ್ಯುಲೇಷನ್, ವಿಶೇಷವಾಗಿ ಒಂದು ನಿಮಗೆ ಇದು ಹೇಳುತ್ತೆ, ನಿಮಗೆ ಬುದ್ಧಿಯಲ್ಲಿ ವಿಶೇಷವಾದಂತಹ ಒಂದು ಚುರುಕ್ತನ ಬರುತ್ತೆ. ಇಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ ನನಗೆ ಒಳ್ಳೆಯದಾಗತ್ತೆ, ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಲಾಸ್ ಆಗುತ್ತೆ ಅನ್ನುವಂತಹ ವಿಶೇಷವಾದದ್ದು ಬರುತ್ತೆ. ಆನ್ಲೈನ್ ವಿಶೇಷವಾಗಿ ಯಾವುದು ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಜೂಜು, ಲಾಟರಿ, ಮತ್ತೊಂದು ಮಗದೊಂದು ಇಂಥದ್ರಲ್ಲಿ ಮಕರ ರಾಶಿಯವರು ಈ ವಾರ ಕೈ ಹಾಕಬೇಡಿ. ನೀವು ಎಷ್ಟು ಹಣ ಹಾಕಿರ್ತೀರ ಎಲ್ಲ ಕಳ್ಕೊತೀರಾ, ಝೀರೋ ಬರುತ್ತೆ. ಆದರೆ ಒಂದು 0 ಅಂತ ಹೇಳ್ಬೋದು. ಆ ರೀತಿಯಾಗಿರೋದ್ರಿಂದ ಮಕರ ರಾಶಿಯವರು ಈ ವಾರ ಒಂದು ಜೂಜು, ಲಾಟರಿ, ಆನ್ಲೈನು, ಗೇಮ್ಸು ಅದರಲ್ಲಿ ಹಣ ಹೂಡಿ ಕಳ್ಕೊತೀರಾ. ಅದಕ್ಕೆ ಕೈ ಹಾಕಕ್ಕೆ ಹೋಗಬಾರ್ದು. ವಿಶೇಷವಾಗಿ ಶನಿ ಸಂಚಾರವನ್ನು ನೋಡ್ಲಿಕ್ಕಾಗಿ ಪರ್ಸನಲ್ ಗ್ರೋತ್ ಅಂತ ತೋರಿಸುತ್ತೆ, ವೆಲ್ತ್ ಅಕ್ಯುಮುಲೇಷನ್ ಅಂತ ತೋರಿಸುತ್ತೆ. ವೆಲ್ತ್ ಅಕ್ಯುಮುಲೇಷನ್ ಆಗತ್ತೆ, ಆದರೆ ಇಂಥ ಹುಚ್ಚಾಟಗಳಿಗೆ ಕೈ ಹಾಕೋದಾಗಲಿ, ಲಾಟ್ರಿ, ಜೂಜು, ಮತ್ತೊಂದು ಆನ್ಲೈನ್ ಗೇಮಿಂಗ್ ಅಂತ ಅಂದರೆ ಹೋಗೇ ಬಿಡುತ್ತೆ ದುಡ್ಡು. ಅದನ್ನು ನೋಡ್ಕೊಳ್ಳಿ, ಜಾಗೃತಿಯಾಗಿರಿ. ವೆಲ್ತ್ ಗೇನ್ ಬರ್ತಾ ಇದೆ, ನಿಮಗೆ ಅಬಂಡೆನ್ಸ್ ಬರ್ತಾ ಇದೆ. ಯಾಕೆ ಅಂಥದ್ದು? ಅದು ಬೇಡವೇ ಬೇಡ, ನಮಗೆ ಅದು ಆಗೋದು ಇಲ್ಲ, ಅದರದ್ದು ಸವಸಕ್ಕೂ ಹೋಗೋದು ಬೇಡ ಅಂತ ಸುಮ್ಮನೆ ಇದ್ಬಿಡಿ. ಕರಿಯರಲ್ಲಿ ಒಂದು ಸ್ವಲ್ಪ ನಿಮಗೆ ಅದೇ ಈಗ ಹೇಳಿದ್ನಲ್ಲ, ಈ ಡೊಮೆಸ್ಟಿಕ್ ವಿಚಾರಗಳಿಂದ, ಮನೆತನದ ವಿಚಾರಗಳಿಂದ ಸ್ವಲ್ಪ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಯಾಕೋ ಕೆಲಸದಲ್ಲಿ ನೀವು ಫೋಕಸ್ ಮಾಡ್ತಾ ಇಲ್ಲ, ಯಾಕೆ ಹೀಗೆ ಅಂತ ನಿಮ್ಮ ಮ್ಯಾನೇಜ್ಮೆಂಟ್ ಪ್ರಶ್ನೆ ಮಾಡ್ಬೋದು. ಅವರಿಗೆ ನೀವು ಅದನ್ನು ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ ನಿಮ್ಮ ಕೆಲಸಗಳನ್ನು ಒಂದು ಅರ್ಧ ಗಂಟೆ ತಡ ಆದರೂ ಪರವಾಗಿಲ್ಲ ಆಫೀಸ್ನಿಂದ ಮುಗಿಸಿ ಹೊರಡೋದ್ರಿಂದ ಸಮಾಧಾನ, ಶಾಂತಿ, ನೆಮ್ಮದಿ ಕರಿಯರಲ್ಲಿ ಸಿಗುತ್ತೆ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸನ್ನು ನೋಡಿಕೊಂಡು ಬಗೆಹರಿಸ್ಕೊಳ್ಳುವಂಥ ಒಂದು ಶಕ್ತಿ, ಮೆಂಟಲ್ ಎಬಿಲಿಟಿ ಸಿಗಬೇಕು ಅಂದರೆ ಕೆಲವೊಂದು ರೆಮಿಡಿಗಳನ್ನು ಹೇಳ್ತಾ ಇರ್ತೀನಿ, ನೋಡ್ತಾ ಇರಿ, ಸ್ಕಿಪ್ ಮಾಡದೆ ಕಾಯ್ತಾ ಇರಿ. ಅದೇ ರೀತಿ ವೀಕ್ಷಕರೇ, ಏನಾಗುತ್ತೆ ಈ ವಾರ ಅಂತಂದರೆ, ನಿಮಗೆ ಬೋನ್ಸ್, ಜಾಯಿಂಟ್ಸ್ ಡಿಸ್ಕಂಫರ್ಟ್ ಅಂದರೆ ಎಲುಬು, ಹಾಗೆ ಡಿಸ್ಕಂಫರ್ಟ್ಸ್, ಜಾಯಿಂಟ್ಸ್ ಎಲ್ಲಾದರೂ ಮನೆಯಲ್ಲಿ ಬಾತ್ರೂಮಲ್ಲಿ ಸಡನ್ನಾಗಿ ಬಿದ್ದು ಕೈಗೆ, ಮೊಣಕಾಲಿಗೆ, ಕಾಲಿಗೆ ಗಾಯ ಮಾಡಿಕೊಳ್ಳುವಂಥದ್ದು, ಗಾಡಿ ಮೇಲೆ ಹೋಗುವಾಗ ಬೀಳುವಂಥದ್ದು, ಬೋನ್ಸ್ಗೆ ರಿಲೇಟೆಡ್ ತೋರಿಸ್ತಾ ಇದೆ. ಎಲುಬು ಫ್ರ್ಯಾಕ್ಚರ್ ಆಗುವಂಥದ್ದು, ಮುರಿದು ಹೋಗುವಂಥದ್ದು. ಹುಷಾರಾಗಿ ಜಾಗೃತಿಯಾಗಿ ನೋಡ್ಕೊಳ್ಳಿ. ಓವರ್ ಸ್ಪೀಡ್ ಬೇಡ ಗಾಡಿ ಓಡಿಸ್ಬೇಕಾದ್ರೆ. ಹಾಗೆ ವಿಶೇಷವಾಗಿ ನೇವಿ ಬ್ಲೂ, ಆಮೇಲೆ ಮಣ್ಣಿನ ಬಣ್ಣ ಅರ್ತ್ಲಿ ಬ್ರೌನ್ ಅಂತ ಹೇಳ್ತಾರೆ, ಅದು ಶುಭ ಕೊಡುತ್ತೆ ಈ ವಾರ ನಿಮಗೆ. ಸೌತ್ ವೆಸ್ಟ್ ಡೈರೆಕ್ಷನ್ ಶುಭ ತರುತ್ತೆ. ಮನೆಗೆ ಮನಿ ಪ್ಲ್ಯಾಂಟ್ ತಂದು ಇಟ್ಕೊಳ್ಳೋದನ್ನು ಆಗ್ನೇಯ ದಿಕ್ಕಲ್ಲಿ ಮರಿಬೇಡಿ. ಹಾಗೆ ವಿಶೇಷವಾಗಿ ನೋಡಿ, ಅರಳಿ ಮರಕ್ಕೆ ಶನಿವಾರ ಮಕರ ರಾಶಿಯವರು ಈ ವಾರ ವಾರ ಅರ್ಪಣೆ ಮಾಡಿದರೆ ಶುಭ. ವಿಶೇಷವಾಗಿ ಈ ವಾರ ಶನಿವಾರ ಅರಳಿ ಮರಕ್ಕೆ ನೀರನ್ನು ಅರ್ಪಣೆ ಮಾಡೋದ್ರಿಂದ, ಸಿಹಿ ಹಾಲನ್ನು ಅರ್ಪಣೆ ಮಾಡೋದ್ರಿಂದ ಶುಭ. ಗುರುಗಳೇ, ಸಿಹಿ ಹಾಲು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಕೇಳ್ತೀರಾ? ಅರ್ಧ ಗ್ಲಾಸ್ ಹಸಿ ಹಾಲು, ಕಾಯಿಸದೇ ಇರುವಂಥ ಹಸಿ ಹಾಲನ್ನು ತಗೊಳ್ಳಿ, ಕಾಯಿಸಬೇಡಿ. ಅದರೊಳಗಡೆ 1-2 ಚಮಚ ಬಿಳಿ ಕಲ್ ಸಕ್ಕರೆ, ಕರಣೆ ಸಕ್ಕರೆ ಅಂತ ಹೇಳ್ತಾರೆ, ಅದು ಜಜ್ಜಿಬಿಟ್ಟು ಹಾಕೊಳ್ಳಿ. ಅದಕ್ಕೆ 1-2 ಚಮಚ ಜೇನುತುಪ್ಪ ಬೆರೆಸಿ, ಯೂಸ್ ಮಾಡದೇ ಇರುವಂಥದ್ದು ಹೊಸ ಜೇನುತುಪ್ಪದ ಬಾಟಲ್ ತಂದು ಯೂಸ್ ಮಾಡಿ, ಅದನ್ನು ಹಾಕೊಂಡ್ಬಿಟ್ಟು ಸಿಹಿ ಹಾಲಾಗುತ್ತೆ. ಅರಳಿ ಮರದ ಕೆಳಗಡೆ ಸಮರ್ಪಣೆ ಮಾಡಿ, ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ವಾರ ನೀವು ಏನನ್ನ ಮಾಡಬಾರ್ದು ಅಂತಂದರೆ, ಮನೆಯಲ್ಲಿ ಮತ್ತು ಹಿರಿಯರ ಜೊತೆಗೆ ಕಾನ್ಫ್ರಂಟೇಷನ್ ಬೇಡ, ವಾದ ವಿವಾದವನ್ನು ತಪ್ಪಿಸಿ. ಆಫೀಸಲ್ಲಿ ನೆರೆಹೊರೆಯವರೊಂದಿಗೆ ಅಂತ ಹೇಳುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ ಹೆಲ್ತನ್ನು, ಬೇಗ ವೈದ್ಯರನ್ನ ಕಾಣಬೇಕು ಅಂತ ಹೇಳ್ತಾ ಇದೆ. ವಿಶೇಷವಾಗಿ ಲಕ್ಸುರಿಗೆ ಈ ವಾರ ಅವಕಾಶ ಇದೆ. ಸಡನ್ನಾಗಿ ಮನೆಗೆ ಯಾವುದಾದ್ರೂ ಒಂದು ಲಕ್ಸುರಿ ಐಟಮ್ ಬರುತ್ತೆ, ವಾಹನ, ಕಾರು, ಅದೇ ರೀತಿ ಸೋಫಾ ಚೇಂಜ್ ಮಾಡ್ಬೋದು, ಇಂಟೀರಿಯರ್ ಮಾಡಿಸ್ಕೋಬೋದು, ಅಥವಾ ರಿನೋವೇಷನ್ ಮಾಡಿಸ್ಕೋಬೋದು. ಇಂಥ ವಿಚಾರಗಳು ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಏನನ್ನ ತೋರಿಸುತ್ತೆ ಅಂತಂದ್ರೆ, ಈ ವಾರ ನಿಮ್ದು ಪ್ರತಿಷ್ಠೆ, ಮಾನ ಸನ್ಮಾನ ಹೆಚ್ಚಾಗತ್ತೆ ಅಂತ ತೋರಿಸ್ತಾ ಇದೆ. ಅಂದ್ರೆ ನೀವು ಮಾಡುವಂತಹ ಕೆಲಸಗಳಿಗೆ ಪ್ರತಿಷ್ಠೆ ಬರುತ್ತೆ.
ಒಂದು ಪಬ್ಲಿಕ್ ಇಮೇಜ್ ಸಿಗುತ್ತೆ, ಎಲ್ಲರೂ ಕೂಡ ಗುರುತಿಸ್ತಾರೆ. ಬಹಳ ಖುಷಿಯಾಗಿರುತ್ತೆ ಈ ವಾರ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ತೆಗೆದಿರ್ತಾರೆ, ಒಳ್ಳೆಯ ಕೋರ್ಸಿಗೆ ಅವರಿಗೆ ಸೀಟ್ ಸಿಗುತ್ತೆ. ಒಂದು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ನನಗೆ ಈ ಸ್ಕೂಲಲ್ಲಿ ಸೀಟ್ ಸಿಗುತ್ತೆ, ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಒಂದು ಹೈಯರ್ ಎಜುಕೇಷನ್ ಆಗುತ್ತೆ ಅಂತ ವಿದ್ಯಾರ್ಥಿಗಳು ತಮ್ಮ ಊಹೆಗೂ ಮೀರಿ ಅವರಿಗೆ ಒಳ್ಳೆಯದಾಗತ್ತೆ. ಕರಿಯರಲ್ಲಿ ಕೂಡ ಅಷ್ಟೇ, ಕುಂಭರಾಶಿಯವರಿಗೆ ನಿಮ್ಮ ಒಂದು ಬಾಸ್, ಇಮಿಡಿಯೇಟ್ ಬಾಸ್ ಕರೆದ್ಬಿಟ್ಟು ತುಂಬ ಅಪ್ರಿಷಿಯೇಷನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ, ಇಷ್ಟು ಪರ್ಸೆಂಟೇಜ್ ಇನ್ಕ್ರಿಮೆಂಟ್ ಮಾಡಿಸ್ಕೊಡ್ತೀನಿ, ಒಂದು ಬಹಳ ಶುಭ ಅಂತ ಹೇಳ್ಬೋದು. ವಿಶೇಷವಾಗಿ ಕುಂಭರಾಶಿಯಲ್ಲಿ ಯಾರು ಪೊಲಿಟಿಷಿಯನ್ಸ್ ಇರ್ತಾರೆ ಅವರ ಪಾರ್ಟಿಯಲ್ಲಿ ಕರೆದ್ಬಿಟ್ಟು ಅವರಿಗೆ ಹೆಚ್ಚಿನ ಒಂದು ನಿಮಗೆ ಪದೋನ್ನತಿ ಆಗುತ್ತೆ, ಹೆಚ್ಚಿನ ಜವಾಬ್ದಾರಿ ಕೊಡ್ತಾರೆ, ಬಹಳ ಶುಭ ಆಗುತ್ತೆ. ಮನೆಗೆ ಲ್ಯಾವಿಶ್ನೆಸ್ ಹೆಚ್ಚಾಗುತ್ತೆ, ಹೊಸ ಹೊಸ ಐಟಮ್ಸ್ಗಳು ಬರುತ್ತೆ. ಹಳೆಯ ಸೋಫಾ ಇದ್ರೆ ಹೊಸ ಸೋಫಾ ತರ್ತೀರಾ, ಏನು ಟಿವಿ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ, ದೊಡ್ಡ ಟಿವಿ ಹಾಕ್ಸ್ಬಿಡೋಣ, ಒಳ್ಳೆಯ ಒಂದು ಗಾಡಿ, ಒಂದು 5 ವರ್ಷ ಆಯಿತು 10 ವರ್ಷ ಆಯಿತು, ಒಂದು ಹೊಸ ಗಾಡಿ ತೊಗೊಂಡ್ಬಿಡೋಣ, ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡ್ಬಿಡೋಣ, ಮತ್ತೊಂದು ಮಾಡೋಣ. ಈ ರೀತಿಯಾಗಿ ಪ್ರಗತಿ 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 ಬಹಳ ಡೆವಲಪ್ಮೆಂಟ್ ಆಗುತ್ತೆ ಕುಂಭರಾಶಿಯವರಿಗೆ ಈ ವಾರ. ಚೆನ್ನಾಗಿದೆ. ಒಂದು ಕರಿಯರ್ ಅಂತ ಬಂದಾಗ ನಾನು ಆಗಲೇ ಹೇಳಿದ್ದೀನಿ, ಒಂದು ನಿಮಗೆ ಪ್ರಮೋಷನ್ ಆಗುವಂತಹ ಶುಭ ಸಮಾಚಾರ ಇದೆ. ಆದರೆ ಕಚೇರಿಯಲ್ಲಿ ನೋಡಿ ಹಿತಶತ್ರುಗಳು ಹುಟ್ಕೋತಾರೆ, ಮನೆ ಸುತ್ತಮುತ್ತ ಹಿತಶತ್ರುಗಳು, ಬಹಳ ಜಾಗೃತಿಯಾಗಿರಿ. ಇದಕ್ಕಿದ್ದಂಗೆ ಮನೆ ಒಂದು ಹೊಸ್ತಿಲ ಹತ್ರ ನಿಂಬೆಹಣ್ಣು ತಂದು ಎಸ್ತೋಗ್ಬಿಡೋದು, ಮತ್ತು ಮೆಣಸಿನ್ಕಾಯಿ ಎಸೆಯೋದು, ಏನೋ ಈ ಥರ ಮೊಟ್ಟೆ ಎಸೆಯೋದು, ಈ ಥರದ ಘಟನಾವಳಿಗಳು ಕುಂಭರಾಶಿಯವರಿಗೆ ಸಾಕಷ್ಟು ಜನರಿಗಾಗುತ್ತೆ. ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹೌದು ಗುರುಗಳೇ, ನೀವು ಹೇಳಿದ ಥರ ಆಯಿತು, ಶತ್ರು ಕಟ ಯಾಕೋ ಈ ವಾರ ಜಾಸ್ತಿ ಇತ್ತು ಅಂತ ಹೇಳ್ತೀರಾ. ವಿಶೇಷವಾಗಿ ನೋಡಿ, ನಿಮಗೆ ಈ ವಾರ ಬ್ಲೂ ಕಲರ್ ನಿಮಗೆ ಶುಭ ಒಂದು ಫಲ ಕೊಡುತ್ತೆ. ವೆಸ್ಟ್, ಪಶ್ಚಿಮ ದಿಕ್ಕು ಅತ್ಯಂತ ಹೆಚ್ಚಿನ ಶುಭ ಫಲ ಕೊಡುತ್ತೆ. ಪಶ್ಚಿಮ ದಿಕ್ಕು ಶುಭ ಫಲ ಕೊಡೋದ್ರಿಂದ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಪಶ್ಚಿಮ ದಿಕ್ಕಿಗೆ 4 ಹೆಜ್ಜೆ ಹಾಕ್ಬಿಟ್ಟು ನಿಮ್ಮ ಕೆಲಸಕ್ಕೆ ಹೋಗೋದ್ರಿಂದ ನೀವು ಯಾವ ಕಡೆ ತೆರಳಬೇಕೋ ತೆರಳೋದ್ರಿಂದ ಶುಭ ಆಗುತ್ತೆ. ಲಕ್ಕಿ ನಂಬರ್ 4 ಇರುತ್ತೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಬೆಳಗ್ಗೆ 11 ಸಾರಿ, ಸಂಜೆ 11 ಸಾರಿ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ, ಶುಭ ಆಗತ್ತೆ. ನೋಡಿ, ದಾನ ಅಂತ ವಿಶೇಷವಾಗಿ ಬಂದಾಗ ಒಂದು ಬಡ ವಿದ್ಯಾರ್ಥಿಗಳಿಗೆ, ಯಾರಿಗೆ ಪಾಪ ಬುಕ್ಕು ಕೊಳ್ಳೋದಕ್ಕೂ ಕೂಡ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಒಂದು ಸ್ಕೂಲ್ ಬ್ಯಾಗ್ ಇರ್ಬೋದು, ಶೂಸ್ ಇರ್ಬೋದು, ವಿದ್ಯೆಗೆ ಒಂದು ಸಂಬಂಧಪಟ್ಟಂಥ ವಸ್ತುಗಳನ್ನು ಈ ವಾರ ನೀವು ದಾನ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೂ ಕೂಡ ಅವರ ವಿದ್ಯೆಯಲ್ಲಿ ಪ್ರಗತಿ ಆಗುತ್ತೆ, ನಿಮ್ಮ ಕರಿಯರಲ್ಲಿ ಪ್ರಗತಿ ಆಗುತ್ತೆ, ದಾಂಪತ್ಯದಲ್ಲೂ ಕೂಡ ಶುಭ ಆಗುತ್ತೆ. ಬನ್ನಿ ವೀಕ್ಷಕರೇ, ಈಗ ನೀವು ಈ ವಾರ ಏನು ಮಾಡಬೇಕು ಮಾಡಬಾರ್ದು ಅಂತ ನೋಡೋದಾದರೆ, ಏನನ್ನು ಮಾಡಬೇಕು ಅಂತ ಹೇಳುತ್ತೆ ಅಂತಂದರೆ, ನೀವು ಪರ್ಸ್ನಲ್ ಗ್ರೋತ್ ಗೋಲ್ಗಳನ್ನು ಸೆಟ್ ಮಾಡ್ಕೋಬೇಕು. ನಾನು ಇದನ್ನು ಮಾಡಬೇಕು, ಆ ಒಂದು ದಿಸೆಯಲ್ಲಿ ನಾನು ಬೆಳಿಬೇಕು, ಗೋಲ್ಸ್ ಇರಬೇಕು. ಯಾವಾಗಲೂ ಗೋಲನ್ನು ಇಟ್ಕೊಂಡು ಬೆಳೆಯೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇದೆ. ಅದೇ ರೀತಿ ಕಮ್ಯುನಿಕೇಷನ್ ಓಪನ್ ಆಗಿರಲಿ ಈ ರಾಶಿಯವರಿಗೆ. ನಾನು ಏನೋ ಹೇಳಕ್ಕೆ ಹೋಗ್ತೀನಿ, ಹೇಳಿಲ್ಲ, ಆಫೀಸಲ್ಲಿ ನಿಮ್ಗೆ ಹಿನ್ನಡೆ ಆಗುತ್ತೆ. ಮನೆಯಲ್ಲೂ ಕೂಡ ಎಕ್ಸ್ಪ್ರೆಸಿವ್ ಆಗಿರಬೇಕು, ಹೇಳಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಹೆಲ್ತ್ ಬಗ್ಗೆ ಬ್ಯಾಲೆನ್ಸ್ ಡಯಟ್ ಮಾಡ್ಕೊಳ್ಳಿ. ತೀರ ಉಪ್ಪು ಖಾರ ಹುಳಿ ಜಾಸ್ತಿ ತಿನ್ಬಿಡೋದು, ಮಸಾಲೆದು, ಹೊಟ್ಟೆ ಎಲ್ಲ ಕೆಟ್ಟು ಹೋಗೋದು, ಮತ್ತೆ ಡಾಕ್ಟರ್ ಕಡೆ ನಾವು ಹೋಗಲೇಬೇಕಾಗತ್ತೆ ಅನಿವಾರ್ಯವಾಗಿ. ಹಾಗಾಗಿ ಡಯಟ್ ಬಗ್ಗೆ, ಡಯಟ್ ಅಂದರೆ ಡಯಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಸಮ ಪ್ರಮಾಣದಲ್ಲಿ ಆಹಾರ ಸ್ವೀಕಾರ ಮಾಡಬೇಕಾಗತ್ತೆ. ಅದೇ ರೀತಿ ಇಂಪಲ್ಸಿವ್ ಡಿಸಿಷನ್ ಮಾಡಕ್ಕೆ ಹೋಗಬೇಡಿ ಈ ವಾರ ಈ ರಾಶಿಯವರು. ನೋಡಿ, ಕುಂಭರಾಶಿಯವರಿಗೆ ತುಂಬ ಇಲ್ಲಿ ಇನ್ವೆಸ್ಟ್ ಮಾಡೇ ಬಿಡ್ತೀನಿ, ಜಾಸ್ತಿ ಲಾಭ ಬಂದೇ ಬಿಡುತ್ತೆ ಅಂತಂದರೆ ಬರಲ್ಲ. ಈ ವಾರ ಮಾತ್ರ ನೀವು ಯಾವುದೇ ರೀತಿಯ ಸಡನ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಲಾಸಿಗೆ ಕಾರಣ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಮನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ಸ್ವಲ್ಪ ಗಣನೆಗೆ ತಗೊಳ್ಳಿ, ಕನ್ಸಿಡರ್ ಮಾಡಿ. ಇದನ್ನು ಮಾಡಬೇಕಾ, ಅಲ್ಲಿ ಹೋಗಬೇಕಾ, ಅವ್ರ ವಿಷಯ ಏನಿದೆ ಫುಲ್ಫಿಲ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಓವರ್ ಥಿಂಕಿಂಗ್ ಆಗುತ್ತೆ, ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಅದರಿಂದ ಹೊರಗಡೆ ಬರೋದಕ್ಕೆ ಧ್ಯಾನ, ಪ್ರಾಣಾಯಾಮ, ಯೋಗ, ವಿಷ್ಣು ಸಹಸ್ರನಾಮ ಕೇಳ್ಕೊಳ್ಳಿ, ಮಧುರಾಷ್ಟಕಂ ಕೇಳಿ. ಬಹಳ ಮೈಂಡ್ ನಿಮಗೆ ಕೂಲ್ ಆಗುತ್ತೆ, ಜೀವನದಲ್ಲಿ ಸಿಹಿ ಮಧುರತೆ ತುಂಬಿರುತ್ತೆ. ವೀಕ್ಷಕರೇ, ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿಯವರಿಗೆ ಈಗ ಗ್ರಹಗತಿಗಳ ಸಂಚಾರದಿಂದ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಮಾತನ್ನು ನೀವು ಹೇಳಿಬಿಡ್ತೀರಾ, ಅದೇ ಒಂದು ಜಗಳಕ್ಕೆ ಕಾರಣ ಆಗುತ್ತೆ. ಮನೆಯಲ್ಲಿರ್ಬೋದು, ಕಚೇರಿಯಲ್ಲಿರ್ಬೋದು, ವ್ಯಾಪಾರದ ಕ್ಷೇತ್ರದಲ್ಲಿರ್ಬೋದು. ವಾಣಿ ಅಂದರೆ
ನಮ್ಮ ಮಾತು ಮಧುರವಾಗಿರಲಿ, ಕಠೋರವಾಗಿರಬಾರ್ದು, ಎದುರುಗಡೆ ಇರೋರಿಗೆ ಹರ್ಟ್ ಮಾಡೋ ಥರ ಇರಬಾರ್ದು, ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಕುಂಠಿತ ಮಾಡೋ ಥರ ಇರಬಾರ್ದು, ಡೌನ್ ಮಾಡೋ ಥರ ಇರಬಾರ್ದು, ನಿಮ್ಮ ಕಚೇರಿಯಲ್ಲಿ ನಿಮ್ಮ ಮಾತೇ ನಿಮಗೆ ಶತ್ರು ಆಗೋ ಥರ ಇರಬಾರ್ದು, ನಿಮ್ಮ ಮಾತೇ ನಿಮಗೆ ಅಲ್ಲಿ ಅಂದರೆ ಪ್ರಮೋಷನ್ ಸಿಗುವ ಹಂತದಲ್ಲಿ ಅದು ಮತ್ತೆ ಪ್ರಮೋಟ್ ಮಾಡುವಂಥ ಹಂತದಲ್ಲಿ ಇರಬಾರ್ದು. ಇದರ ಬಗ್ಗೆ ಮಾತು ಈ ವಾರ ನಿಮಗೆ ಸಾಕಷ್ಟು ಕಿರಿಕಿರಿಗಳನ್ನು, ಸಾಕಷ್ಟು ಕಷ್ಟಗಳನ್ನು ತಂದು ಒಡ್ಡುತ್ತೆ ಅಂತ ತೋರಿಸ್ತಾ ಇದೆ. ಅದನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ವಿಶೇಷವಾಗಿ ಮಂಗಳ ನಿಮಗೆ ಕರ್ಕ ರಾಶಿಯಲ್ಲಿ 5ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ವೀಕ್ಷಕರೇ ಏನಪ್ಪ ಆಗತ್ತೆ ಅಂತಂದರೆ, ನಿಮಗೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಮೂಡುತ್ತೆ. ಇದೇನು ಇವರ ಫೀಸ್ ಕಟ್ಟಬೇಕಲ್ಲ, ಸಡನ್ ಆಗಿ ಇಷ್ಟು ನಾನು ಹಣ ಎಲ್ಲಿಂದ ಹೊಂದಾಣಿಕೆ ಮಾಡಬೇಕು, ಅಥವಾ ಅವ್ರನ್ನ ಬೇರೆ ಊರಿಗೆ ನಾವು ಹಾಸ್ಟೆಲಲ್ಲಿ ಇಡಬೇಕು, ಈ ರೀತಿಯಾಗಿ ಏನೋ ಮಕ್ಕಳ ವಿಚಾರದಲ್ಲಿ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ನೀವು ಇಂಟೆಲಿಜೆಂಟ್ ಆಗಿ ಡಿಸಿಷನ್ನ ತಗೋಬೇಕಾಗತ್ತೆ. ಅದೇ ರೀತಿ ಶುಕ್ರ ನಿಮಗೆ ಒಂದು ಕ್ರಿಯೇಟಿವಿಟಿ ಹೆಚ್ಚಿಸುತ್ತೆ. ಯಾರೆಲ್ಲ ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಟಿ ವಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅದೇ ರೀತಿ ಸಿಂಗಿಂಗು, ಮ್ಯೂಸಿಕ್ಕು, ಡ್ಯಾನ್ಸು, ಈ ರೀತಿಯಾಗಿ ಒಂದು ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಕ್ರಿಯೇಟರ್ಸ್ ಆಗಿರ್ಬೋದು, ಶುಕ್ರ ನಿಮಗೆ ಮೀನರಾಶಿಯವರಿಗೆ ಅತ್ಯಂತ ಸಪೋರ್ಟ್ ಮಾಡುತ್ತೆ, ಸಾಕಷ್ಟು ಹಣವನ್ನು ತಂದು ಕೊಡುತ್ತೆ. ವಿಶೇಷವಾಗಿ ರಾಹುಕೇತುವಿನ ಸಂಚಾರ ನೋಡಲಿಕ್ಕಾಗಿ ನಿಮಗೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಏನು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಿ ಅಲ್ಲಿ ಕಾನ್ಫ್ರಂಟೇಷನ್ಗಳು, ಜಗಳಗಳು ಜಾಸ್ತಿ ಆಗುತ್ತೆ ಅಂತ ತೋರಿಸ್ತಾ ಇದೆ. ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಕಾಗದಗಳಿಗೆ, ಪತ್ರಗಳಿಗೆ, ಫೈಲಿಗೆ ಸೈನ್ ಮಾಡಬೇಕಾದ್ರೆ ಜಾಗೃತಿಯಾಗಿ ನೋಡಿ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಕರಿಯರಲ್ಲಿ ನಿಮಗೇನಾಗುತ್ತೆ ಅಂತಂದರೆ, ಆಗಲೇ ಹೇಳಿದ್ದೀನಿ ನಾನು, ಯಾರ್ಯಾರು ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಇದ್ದೀರಿ ಹೆಚ್ಚಿನ ಶುಭ ತಂದು ಕೊಡುತ್ತೆ. ಟ್ರಾವೆಲ್ ಕೂಡ ಇದೆ, ಶಾರ್ಟ್ ಟ್ರಾವೆಲ್ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಅದು ನಿಮ್ಮ ಬಿಸ್ನೆಸ್, ವ್ಯಾಪಾರ ವ್ಯವಹಾರಕ್ಕಾಗಿ, ಕೆಲಸಕ್ಕಾಗಿ ಅಂದರೆ ಕಚೇರಿ ಕಡೆಯಿಂದ ಮಾಡುವಂಥ ಯೋಗ ಇದೆ. ಮೇಜರ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಫೈನಾನ್ಷಿಯಲ್ ಲಾಸ್ ಅಂತ ತೋರಿಸ್ತಾ ಇದೆ. ಹಾಗಾಗಿ ಕ್ಲಿಯರ್ ಆಗಿರಿ. ಒಂದು ವಾರ ಮುಂದೂಡ್ಕೊಳ್ಳಿ, ಆಮೇಲೆ ನೋಡ್ತೀರಂತೆ. ಸಾಲ ಕೂಡ ಈ ವಾರ ತೆಗೆದುಕೊಳ್ಳೋದು ಪಡೆಯೋದು ಕೂಡ ಲಾಸ್ಗೆ ಕಾರಣ ಆಗುತ್ತೆ. ಸಾಲ ತೊಗೊಂಡ್ಬಿಟ್ರೆ ಜಾಸ್ತಿ ಡ್ಯೂರೇಷನಲ್ಲಿ ತೀರಿಸ್ಬೇಕಾಗತ್ತೆ. ಹೋಗುತ್ತೆ ಸಾಲ ತೀರ್ಸೋಕ್ಕೆ ಆಗಲ್ಲ. ತೀರಿಸ್ತೀರಾ, ಬಟ್ ಜಾಸ್ತಿ ಟೈಮ್ ತಗೊಳುತ್ತೆ. ಇನ್ನು ಸಾಲ ಪಡೆಯೋದಾದರೆ ನೀವು ಕೂಡ ಕೊಡೋದು ಅಷ್ಟೇ, ಪಡೆಯೋದು ಅಷ್ಟೇ. ನಾವು ಸಾಲ ತೊಗೊಂಡ್ರೆ ಜಾಸ್ತಿ ಡ್ಯೂರೇಷನಲ್ಲಿ ತೀರಿಸ್ತೀವಿ. ನಾವು ಯಾರಿಗಾದ್ರೂ ಹಣ ಕೊಟ್ಟರೆ ಅದು ಹಾಗೆ ಇನ್ನೂ ಕೊಡ್ತೀನಿ ಅಂತ ಸತಾಯಿಸ್ತಾ ಇರ್ತಾರೆ. ಹಂಗೆ ಹೋಗುತ್ತೆ. ವಿಶೇಷವಾಗಿ ಪ್ರೇಮಿಗಳಿಗೆ ಮತ್ತು ದಂಪತಿಗಳಿಗೆ ನೋಡಲಿಕ್ಕಾಗಿ ಇಲ್ಲಿ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ವಾಣಿ ಮಾತು ಅಲ್ಲಿ ಒಂದು ಸ್ವಲ್ಪ ಕಹಿ ಮಾತು ಅಂತ ಎದುರುಗಡೆ ಇರೋರಿಗೆ ಅನಿಸ್ಬೋದು, ಸಂಗಾತಿಗೆ ಅಲ್ಲಿ ಜಗಳಗಳು ಶುರುವಾಗುತ್ತೆ. ಅದನ್ನೊಂದು ನೋಡ್ಕೊಳ್ಳಿ. ಇನ್ನೆಲ್ಲ ಚೆನ್ನಾಗಿದೆ. ಹೆಲ್ತ್ ಒಂದು ಸ್ವಲ್ಪ ರೆಸ್ಟ್ ತಗೋಬೇಕು, ಜಾಸ್ತಿ ಹೆಚ್ಚಿನ ರೆಸ್ಟನ್ನು ಸೂಚಿಸ್ತಾ ಇದೆ. ಓವರ್ ವರ್ಕ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ವಿಶ್ರಾಂತಿಗೆ ಆದ್ಯತೆ ಕೊಡಿ. ಅದೇ ರೀತಿ ರಾಹು ನಿಮಗೆ ಮೊದಲನೇ ಮನೆಯಲ್ಲಿ ಒಂದು ಸ್ವಲ್ಪ ಸ್ಟ್ರೆಸ್ಸನ್ನು ಸೂಚಿಸುತ್ತೆ, ನೋಡ್ಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ ಮಧುರಾಷ್ಟಕಮನ್ನು ಕೇಳೋದಕ್ಕೆ ಮರಿಬೇಡಿ. ಲಕ್ಕಿ ಕಲರ್ ಅಂತಂದರೆ ನಿಮಗೆ ಸಮುದ್ರದ ಹಸಿರು ಬಣ್ಣ ಲಕ್ಕಿ ಇರುತ್ತೆ, ಸಿ ಗ್ರೀನ್ ಅಂತ ಹೇಳ್ತಾರೆ, ಅಥವಾ ಲೈಟ್ ಬ್ಲೂ ಕೂಡ ಒಳ್ಳೆಯದಾಗುತ್ತೆ. ಲಕ್ಕಿ ನಂಬರ್ 3, ಲಕ್ಕಿ ಡೈರೆಕ್ಷನ್ ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು ಒಳ್ಳೆಯದಾಗುತ್ತೆ. ಮನೆಯಿಂದ ಹೊರಗಡೆ ಹೊರಡೋದಕ್ಕಿಂತ ಮುಂಚೆ ಮೀನರಾಶಿಯವರು ಈ ವಾರ ಒಂದು ನಿಮ್ಮ ಮನೆಯ ಈಶಾನ್ಯ ದಿಕ್ಕು ಏನಿರುತ್ತೆ ಅಲ್ಲಿ ಜಸ್ಟ್ ಒಂದು 30 ಸೆಕೆಂಡ್ ನಿಂತ್ಕೊಂಡ್ಬಿಟ್ಟು ಧಮ್ ಧಮ್ ಅಂತ ಒಂದು 6 ಸಲ ಕುಬೇರ ಮಂತ್ರ ಅಥವಾ 11 ಸಲ ಹೇಳ್ಕೊಂಡು ಹೊರಡೋದ್ರಿಂದ ವಾರ ಪೂರ್ತಿ ಹಣಕಾಸು ತುಂಬ ಫಾಸ್ಟಾಗಿ ಫ್ಲೋ ಆಗುತ್ತೆ, ಒಳ್ಳೆಯದಾಗತ್ತೆ. ಈ ವಾರ ಯಾವುದನ್ನು ಮಾಡಬಾರ್ದು ಅಂತಂದರೆ, ನಿಮ್ಮ ಫುಡ್ ಡಯಟನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದರೆ ಎದುರುಗಡೆ ಫುಡ್ ಇಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ಕಲರ್ ಆಗಿರುತ್ತೆ, ನೋಡೋದಕ್ಕೆ ತುಂಬ ಗಾರ್ಜಿಯಸ್ ಅಟ್ರಾಕ್ಟಿವ್ ಆಗಿರುತ್ತೆ. ನಾವು ತಿಂದ್ಬಿಡ್ತೀವಿ, ಅದರಲ್ಲಿ ಅಜಿನೋಮೋಟೋ ಇರುತ್ತೆ, ಆರ್ಟಿಫಿಷಿಯಲ್ ಫುಡ್ ಕಲರ್ ಇರುತ್ತೆ. ಅದನ್ನು ತಿಂದ ತಕ್ಷಣ ಹೊಟ್ಟೆ ಗುಡುಗುಡು ಅನ್ನೋದು, ಆಮೇಲೆ ಇಂಡೈಜೆಷನ್ ಆಗೋದು, ಆಮೇಲೆ ಫುಡ್ ಪಾಯ್ಸನ್ ಆಗೋದು, ಈ ಥರ ತೋರಿಸುತ್ತೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮಿಕ್ಕಿದಂತೆ ಮೀನರಾಶಿಯವರಿಗೆ ಚೆನ್ನಾಗಿದೆ, ತಲೆ ಕೆಡಿಸ್ಕೋಬೇಡಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ ನೋಡಿ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ಎಲ್ಲರ ಭವಿಷ್ಯವನ್ನು ಈ ವಾರದ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮ್ಮ ಮನೆಯಲ್ಲೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರೆಗಿರ್ತಾರೆ, ಎಲ್ರಿಗೂ ತೋರಿಸಿ. ನಿಮ್ಮ ಸ್ನೇಹಿತರ ಬಳಗದಲ್ಲಿ, ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲರಲ್ಲೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇದ್ದೇ ಇರ್ತಾರೆ. ಅವ್ರಿಗೂ ಕೂಡ ಈ ವಿಡಿಯೋ ತೋರಿಸಿ, ಅವ್ರಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ಪರಿಹಾರಗಳನ್ನು ಸೂಚಿಸಿದ್ದೀನಿ, ಅವರು ಮಾಡಿಕೊಂಡು ಅವ್ರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನೀವೇನಾದರೂ ನನ್ನ ಹತ್ರ ಜಾತಕ ತೋರಿಸ್ಬೇಕಾ,
ಮಾಡಿಕೊಡ್ತೀನಿ, ಜಾತಕ ಪರಿಶೀಲನೆ ಮಾಡ್ತೀನಿ. ಸ್ಕ್ರೀನಲ್ಲಿ ಈಗ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ವಾಟ್ಸಪ್ ಮಾಡಿ, ಕರೆ ಮಾಡಬೇಡಿ, ವಾಟ್ಸಪ್ ಮಾಡಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂದರೆ ನನ್ನ ಜೊತೆಗೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕು ಅಂತ ಅದರಲ್ಲಿ ವಾಟ್ಸಪ್ಪಲ್ಲಿ ರಿಕ್ವೆಸ್ಟ್ ಹಾಕಿ ನಮ್ಮ ಕಚೇರಿಯಿಂದ ನನ್ನ ಜೊತೆಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾರೆ. ಪೇಡ್ ಅಪಾಯಿಂಟ್ಮೆಂಟ್ ಇರುತ್ತೆ, ಸಮಯ 10, 15, 25, 30 ನಿಮಿಷದ ಅಪಾಯಿಂಟ್ಮೆಂಟ್ ಇರುತ್ತೆ. ಅದನ್ನು ತಗೊಳ್ಳಿ, ನನ್ನ ಜೊತೆಗೆ ದೂರವಾಣಿಯಲ್ಲಿ ಮಾತಾಡಬಹುದು. ಹಾಗೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ನಿಮಗೆ ನಿಖರವಾದಂಥ ರೆಮಿಡಿ ಕೊಡ್ತೀನಿ, ಜೀವನದಲ್ಲಿ ಪ್ರಗತಿ ಕಾಣಬಹುದು. ಅದೇ ರೀತಿ ನಾನು ನಿಮ್ಮ ಮನೆಗೆ ಹಾಗೂ ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ನೋಡೋದಕ್ಕೆ ಬರಬೇಕಾ? ಬರ್ತೀನಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ಗೆ ಗುರುಗಳೇ ನಮ್ಮ ಮನೆಗಾಗಿರಬಹುದು ಮತ್ತು ಕಮರ್ಷಿಯಲ್ ಪ್ಲೇಸಸ್ಗೆ ವಾಸ್ತುಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿ, ಖಂಡಿತ ಬರ್ತೀನಿ. ನಿಮ್ಮ ಕಣ್ಣು ಮುಂದೆನೆ ಯಾವ ವಾಸ್ತು ಡಿಫೆಕ್ಟ್ ಇದೆ ಅದನ್ನು ಕಂಡು ಹಿಡಿದು ತೋರಿಸ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಕೆಲವೊಂದು ವಸ್ತುಗಳನ್ನು ಸಜೆಸ್ಟ್ ಮಾಡ್ತೀನಿ, ಕೊಡ್ತೀನಿ. ಅಲ್ಲಿ ಇಡೋದ್ರಿಂದ ವಾಸ್ತು, ನೆಗೆಟಿವ್ ವಾಸ್ತು ಪಾಸಿಟಿವ್ ಆಗಿ ಪರಿವರ್ತನೆ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಮತ್ತೆ ಮುಂದಿನ ವಾರ ಸರಿಯಾಗಿ ಇದೇ ಸಮಯಕ್ಕೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರ ಸಾಪ್ತಾಹಿಕ ವಾರ ಭವಿಷ್ಯ ಹೇಗಿದೆ ಎನ್ನುವ ಸಂಚಿಕೆ ತಗೊಂಡ್ಬರ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋವನ್ನು ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ರಿಗೂ ಪ್ರಚಾರ ಮಾಡಿ. ಮತ್ತೆ ಬರ್ತೀನಿ ವೀಕ್ಷಕರೇ, ಮುಂದಿನ ವಾರ ಸಿಗ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.